Hello aspirants, welcome to Invise Gnanameda IAS Academy. ಸೊ ಇವತ್ತಿನ ಕ್ಲಾಸಲ್ಲಿ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿದು ಓರಿಯೆಂಟೇಷನ್ ಕ್ಲಾಸನ್ನು ಮಾಡೋಣ. ಸೊ ಎನ್ವಿರಾನ್ಮೆಂಟ್ ಸಬ್ಜೆಕ್ಟು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಾವು ಡಿಸ್ಕಷನ್ ಮಾಡೋಣ, ಓಕೆನಾ? ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್, ಮೇನ್ಸ್ ಪರ್ಸ್ಪೆಕ್ಟಿವ್, ಸೊ ಎರಡೂ ಪರ್ಸ್ಪೆಕ್ಟಿವ್ ಡಿಸ್ಕಷನ್ ಮಾಡಿ ಸಿಲೆಬಸ್ನ ಡಿಸ್ಕಷನ್ ಮಾಡೋಣ. ಸೊ ಅದ್ರ ಜೊತೆಗೆ ಸ್ವಲ್ಪ PYQs ಅನ್ನು ಕೂಡ ಹಾಕೊಂಡಿದ್ದೀನಿ. ಸೊ ಅದನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ, ಓಕೆನಾ? ಓಕೆ, ಸೊ ವೆಲ್ಕಮ್ ಟು ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಓರಿಯೆಂಟೇಷನ್ ಕ್ಲಾಸ್, ಇನ್ವೈಸ್ ಅಕಾಡೆಮಿ, ಜ್ಞಾನಮೇಧ IAS. ಸೊ ಫಸ್ಟಿಗೆ ಎನ್ವಿರಾನ್ಮೆಂಟ್ ಅಂತ ಅಂದ್ರೆ ಏನು? ಸೊ ನಾವೆಲ್ಲರೂ ಕೂಡ ಸ್ಕೂಲ್ ಮತ್ತೆ ಕಾಲೇಜಲ್ಲಿ ಸೊ ಈ ಒಂದು ಟಾಪಿಕ್ ಮೇಲೆ ಸುಮಾರು ಎಸ್ಸೆಗಳೆಲ್ಲ ಬರ್ದಿರ್ತೀವಿ, ಹೌದಾ? ಸ್ಕೂಲ್ ಮತ್ತೆ ಕಾಲೇಜಲ್ಲಿ ಇದ್ರ ಮೇಲೆ ಡಿಬೇಟ್ಸ್ ಕೂಡ ಮಾಡ್ತೀವಿ. ಎನ್ವಿರಾನ್ಮೆಂಟ್ ಮೇಲೆ, ಪೊಲ್ಯೂಷನ್ಸ್ ಮೇಲೆ ನಾವು ಇದ್ರ ಮೇಲೆ ಎಸ್ಸೆ ಎಲ್ಲ ಬರ್ದಿರ್ತೀವಿ. ಸೊ ಯಾರು PS ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತದ್ರೆ ಇದ್ರ ಮೇಲೆ ತುಂಬಾನೇ ಕ್ವಶನ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಹಾಗಾದ್ರೆ ಫಸ್ಟ್ ಓರಿಯೆಂಟೇಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎನ್ವಿರಾನ್ಮೆಂಟ್ ಅಂತಂದ್ರೆ ಏನಂತ ಅಂದ್ಬಿಟ್ಟು ನಾವು ತಿಳ್ಕೊಳ್ಳೋಣ. ಸೊ ಏನು ಎನ್ವಿರಾನ್ಮೆಂಟ್ ಅಂತಂದ್ರೆ? ಎನ್ವಿರಾನ್ಮೆಂಟ್, ಸೊ ಎನ್ವಿರಾನ್ಮೆಂಟ್ ಅಂತಂದ್ರೆ ಏನು? ಈಗ ನಾವೆಲ್ಲರೂ ಕೂಡ ಯೂಶಲಿ ಹೇಳ್ತಾ ಇರ್ತೀವಿ, ಸೊ ನಮ್ಮ ಎನ್ವಿರಾನ್ಮೆಂಟ್ ಆ ತರ ಇದೆ, ನಮ್ದು ಮನೆ ಎನ್ವಿರಾನ್ಮೆಂಟ್, ಲೈಬ್ರರಿ ಎನ್ವಿರಾನ್ಮೆಂಟ್, ಸ್ಟಡಿ ಎನ್ವಿರಾನ್ಮೆಂಟ್, ಈ ತರ ಅಂತ ಅಂದ್ಬಿಟ್ಟು. ಸೊ ಬೇಸಿಕಲಿ ಎನ್ವಿರಾನ್ಮೆಂಟ್ ಅಂತಂದ್ರೆ ಸೊ ನಮ್ಮ ಸುತ್ತ ಇರ್ತಕ್ಕಂಥ ದ ಎನಿಥಿಂಗ್ ಸರೌಂಡಿಂಗ್ ಅಸ್ ಇಸ್ ಕಾಲ್ಡ್ ಆಸ್ ಎನ್ವಿರಾನ್ಮೆಂಟ್. ಸೊ ಹಾಗಾದ್ರೆ ನಮ್ಮ ಸುತ್ತ ಏನಿದೆ? ಸೊ ನಾವು ಯಾವ್ದ್ರಿಂದ ಸುತ್ತುವರಿಯಲ್ಪಟ್ಟಿದ್ದೀವಿ? ಸೊ ಮುಖ್ಯವಾಗಿ ನಾವು ಎರಡು ಘಟಕಗಳಿಂದ ನಾವು ಸುತ್ತುವರಿಯಲ್ಪಟ್ಟಿದ್ದೀವಿ. ಸೊ ಮೊದಲನೇ ಘಟಕಕ್ಕೆ ನಾವೇಂತ ಕರಿತೀವಿ ಅಂತಂದ್ರೆ ಬಯೋಟಿಕ್ ಫ್ಯಾಕ್ಟರ್ಸ್. ಸೊ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತಂದ್ರೆ ಏನಂತಂದ್ರೆ ಜೈವಿಕ ಘಟಕಗಳು. ಈಗ ನಮ್ಮ ಸುತ್ತ ಇರತಕ್ಕಂತಹ ಪ್ರಾಣಿಗಳು, ಪಕ್ಷಿಗಳು, ಗಿಡಗಳು, ಮೈಕ್ರೋ ಆರ್ಗಾನಿಸಮ್ಸ್, ಸೂಕ್ಷ್ಮಾಣು ಜೀವಿಗಳು, ಸೊ ಈ ತರ ಸುತ್ತುವರಿಯಲ್ಪಟ್ಟಿರ್ತೀವಿ ಒಂದು ಜೈವಿಕ ಘಟಕಗಳಿಂದ, ಹೌದಾ? ಮೊದಲನೇ ವಸ್ತು ಬಯೋಟಿಕ್ ಫ್ಯಾಕ್ಟರ್ಸ್. ಸೊ ಎರಡನೇ ಘಟಕ ಯಾವ್ದು ಅಂತಂದ್ರೆ ಎ ಬಯೋಟಿಕ್ ಫ್ಯಾಕ್ಟರ್ಸ್. ಎ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತಂದ್ರೆ ಏನಂತಂದ್ರೆ ಅಜೈವಿಕ ಘಟಕಗಳು. ಈಗ ಫಾರ್ ಎಕ್ಸಾಂಪಲ್, ಈಗ ಎ ಬಯೋಟಿಕ್ ಫ್ಯಾಕ್ಟರ್ಸ್ಗೆ ಎಕ್ಸಾಂಪಲ್ ಕೊಡಿ ನೋಡೋಣ. ಸೊ ನಮ್ಮ ಸುತ್ತ ಇರ್ತಕ್ಕಂಥ ಎ ಬಯೋಟಿಕ್ ಫ್ಯಾಕ್ಟರ್ಸ್ಗೆ ಎಕ್ಸಾಂಪಲ್ ಕೊಡಿ. ಸೊ ಈಗ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎ ಬಯೋಟಿಕ್ ಫ್ಯಾಕ್ಟರ್ಸ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ ಸಾಯಿಲ್, ಟೆಂಪರೇಚರ್, pH, salinity, humidity. ಸೊ ಇದೆಲ್ಲವನ್ನು ಕೂಡ ನಾವು ಎ ಬಯೋಟಿಕ್ ಫ್ಯಾಕ್ಟರ್ಸ್ಗೆ ನಾವು ಎಕ್ಸಾಂಪಲ್ ಅನ್ನ ಕೊಡಬಹುದು. ಹಾಗಾದ್ರೆ ಎನ್ವಿರಾನ್ಮೆಂಟ್ ಅಂತಂದ್ರೆ ಏನು? ದ ಎನಿಥಿಂಗ್ ಸರೌಂಡಿಂಗ್ ಅಸ್ ಇಸ್ ಕಾಲ್ಡ್ ಆಸ್ ಎನ್ವಿರಾನ್ಮೆಂಟ್. ಸೊ ನಾವು ಯಾವ್ದನ್ನ ಸುತ್ತುವರಿಯಲ್ಪಟ್ಟಿರ್ತೀವಿ, ಸೊ ಅದಕ್ಕೆ ನಾವೇಂತ ಕರಿತೀವಿ? ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಈಗ ನಾವು ಲೈಬ್ರರಿಗೆ ಹೋದ್ರೆ ಅಂತ ಕರಿತೀವಿ? ಲೈಬ್ರರಿ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಯಾಕಂತಂದ್ರೆ ಸೊ ನಮ್ಮ ಸುತ್ತ ಏನ್ ಮಾಡ್ತಾರೆ, ಆಸ್ಪಿರೆಂಟ್ಸ್ ಸ್ಟಡಿ ಮಾಡ್ತಾ ಇರ್ತಾರೆ. ಸೊ ಈಗ ನಾವು ಮನೆಗೆ ಹೋಗೋದಕ್ಕೆ ಅಂತ ಕರಿತೀವಿ? ಹೋಮ್ಲಿ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಸೊ ಮನೆ ಎನ್ವಿರಾನ್ಮೆಂಟ್. ಸೊ ಅದೇ ತರ ನಮ್ಮ ಸುತ್ತ ನಾವು ಯಾವ್ದನ್ನ ಸುತ್ತುವರಿಯಲ್ಪಟ್ಟಿರ್ತೀವಿ ಅದಕ್ಕೆ ನಾವು ಪರಿವರಣ ಅಥವಾ ಪರಿಸರ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಸೊ ಮುಖ್ಯವಾಗಿ ನಾವು ಎರಡು ವಸ್ತುಗಳಿಂದ ನಾವು ಸುತ್ತುವರಿಯಲ್ಪಟ್ಟಿರ್ತೀವಿ. ಸೊ ಅದು ಯಾವ್ದಂತಂದ್ರೆ ಒಂದು ಬಯೋಟಿಕ್ ಫ್ಯಾಕ್ಟರ್ಸ್, ಎರಡನೇದು ಎ ಬಯೋಟಿಕ್ ಫ್ಯಾಕ್ಟರ್ಸ್. ಬಯೋಟಿಕ್ ಅಂತಂದ್ರೆ ಜೈವಿಕ ಘಟಕಗಳು. ಸೊ ನಮ್ಮ ಸುತ್ತ ಇರತಕ್ಕಂತಹ ಜೀವ ಇರತಕ್ಕಂತಹ ಘಟಕಗಳಿಂದ ನಾವೆಂತ ಕರಿತೀವಿ? ಜೈವಿಕ ಘಟಕಗಳು ಅಂತ ಹೇಳ್ತೀವಿ. ಸೊ ಎರಡನೇದು ಯಾವಂತಂದ್ರೆ ಎ ಬಯೋಟಿಕ್ ಫ್ಯಾಕ್ಟರ್ಸ್, ಅಜೈವಿಕ ಘಟಕಗಳು. ಸೊ ಇದಕ್ಕೆ ನಾವೆಂತ ಕರಿತೀವಿ ಅಂತಂದ್ರೆ ಎನ್ವಿರಾನ್ಮೆಂಟ್, ಪರಿಸರ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಎಕಾಲಜಿ ಅಂತಂದ್ರೆ ಏನು? ಎಕೋಲಾಜಿ. ಸೊ ಎಕಾಲಜಿ ಈ ಒಂದು ಪದವನ್ನ ನಾವು ಸ್ಪ್ಲಿಟ್ ಮಾಡಿದ್ರೆ ನಮಗೆ ಎರಡು ಪದಗಳು ಸಿಗುತ್ತೆ. ಇಲ್ಲಿ ನೋಡಿ. ಸೊ ಎಕೋ ಮತ್ತೆ ನೆಕ್ಸ್ಟ್ ಲಾಜಿ. ಲಾಗಸ್ ಅಂತಂದ್ರೆ ಏನಂತಂದ್ರೆ ಸ್ಟಡಿ ಅಂತ ಅಂದ್ಬಿಟ್ಟು ಅಧ್ಯಯನ ಮಾಡೋದಕ್ಕೆ ನಾವೆಂತ ಕರಿತೀವಿ? ಯಾವುದೇ ಒಂದು ವಿಷಯನ ತಗೊಂಡು ಸೊ ನಾವು ಅಧ್ಯಯನಕ್ಕೆ ನಾವೆಂತ ಕರಿತೀವಿ ಅಂದ್ರೆ ಲಾಗಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಝೂಲಾಜಿ. ಝೂ ಅಂತಂದ್ರೆ ಅನಿಮಲ್ಸ್ಗೆ ಸಂಬಂಧಪಟ್ಟಿದ್ದು. ಲಾಜಿ ಅಂತ ಅಂದ್ರೆ ಅನಿಮಲ್ಸ್ ಬಗ್ಗೆ ನಾವು ಅಧ್ಯಯನ ಮಾಡುವಂತದ್ದು. ಸೊ ಇದಕ್ಕೆ ನಾವೆಂತ ಕರಿತೀವಿ? ಝೂಲಾಜಿ ಅಂತ ಹೇಳ್ತೀವಿ. ಬಯೋಲಾಜಿ. ಬಯೋ ಅಂತಂದ್ರೆ ಜೀವಶಾಸ್ತ್ರ. ಸೊ ಜೀವಿಗಳಿಗೆ ಸಂಬಂಧಪಟ್ಟಂತೆ ನಾವು ಅಧ್ಯಯನ ಮಾಡೋದಕ್ಕೆ ನಾವೆಂತ ಕರಿತೀವಿ? ಬಯೋಲಾಜಿ ಅಂತ ಹೇಳ್ತೀವಿ. ಸೊ ಅದೇ ತರ ಎಕಾಲಜಿ. ಎಕೋ ಅಂತ ಅಂದ್ರೆ ಎನ್ವಿರಾನ್ಮೆಂಟ್, ಪರಿಸರ. ಲಾಜಿ ಅಂತ ಅಂದ್ರೆ ಸ್ಟಡಿ.
ಸೊ ಪರಿಸರದ ಬಗ್ಗೆ ನಾವು ಅಧ್ಯಯನ ಮಾಡೋದಕ್ಕೆ ನಾವ್ ಎಂತ ಕರಿತೀವಿ ಅಂತಂದ್ರೆ ಎಕಾಲಜಿ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಈ ಪರಿಸರದಲ್ಲಿ ನಾವ್ ಏನ್ ಅಧ್ಯಯನ ಮಾಡ್ತೀವಿ, ಎನ್ವಿರಾನ್ಮೆಂಟ್ ನಾವ್ ಏನ್ ಅಧ್ಯಯನ ಮಾಡ್ತೀವಿ ಅಂತಂದ್ರೆ ಇಂಟ್ರಾಕ್ಷನ್ ಬಿಟ್ವೀನ್ ಬಯೋಟಿಕ್ ಅಂಡ್ ಎಬಯೋಟಿಕ್ ಫ್ಯಾಕ್ಟರ್ಸ್. ಸೊ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ನಡೆಯುವಂತಹ ಒಂದು ಸಂವಹನವನ್ನು ಅಧ್ಯಯನ ಮಾಡ್ಲಿಕ್ಕೆ ನಾವೆಂತ ಕರಿತೀವಿ ಅಂತಂದ್ರೆ ಎಕಾಲಜಿ ಅಂತ ಹೇಳ್ತೀವಿ. ಎಕಾಲಜಿ. ಸೊ ಹಾಗಾದ್ರೆ ಈ ಒಂದು ಪದವನ್ನ ಯಾರು ಕೊಟ್ಟಿದ್ರು ನಮ್ಗೆ, ಎಕಾಲಜಿ ಅನ್ನೋ ಒಂದು ಪದವನ್ನು ಯಾರು ಕೊಟ್ಟಿದ್ದು ಅಂತ ಹೇಳಿದ್ರೆ ಅರ್ನ್ಸ್ಟ್ ಹ್ಯಾಕಲ್ ಅನ್ನುವಂಥವ್ರು ನಮ್ಗೆ ಈ ಒಂದು ಪದವನ್ನ ಕೊಡ್ತಾರೆ. ಸೊ ಇದು ಜಸ್ಟ್ ಇಂಟ್ರೊಡಕ್ಷನ್, ಸೊ ಸಬ್ಜೆಕ್ಟ್ ಇಂಟ್ರೊಡಕ್ಷನ್ ಅಷ್ಟೇ. ಎಕಾಲಜಿ, ಎನ್ವಿರಾನ್ಮೆಂಟ್ ಅಂದ್ರೆ ಏನಂತ ಅಂದ್ಬಿಟ್ಟು. ಸೊ ನಾವ್ ಏನ್ ಮಾಡೋಣ ಅಂತಂದ್ರೆ ಸಿಲೆಬಸ್ ನ ನಾವು ನೋಡೋಣ, ಮತ್ತೆ ನೆಕ್ಸ್ಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಸೊ ಇದ್ರ ವೇಟೇಜ್ ಅನ್ನ ನೋಡೋಣ. ಸೊ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಅಲ್ಲಿ ಇದ್ರ ವೇಟೇಜ್ ಅನ್ನ ನೋಡೋಣ. ಓಕೆನಾ? ಓಕೆ. ಸೊ ಈಗ ನಿಮ್ಗೆ ಎಲ್ಲರೂ ಗೊತ್ತಿರೋ ಹಾಗೆ ಸೊ 319 KS ನೋಟಿಫಿಕೇಶನ್ ಆಗಿದೆ. ಸೊ 319 ಪೋಸ್ಟ್ಗೆ ಸೊ KPSC ಅವ್ರು ಏನ್ ಮಾಡಿದ್ದಾರೆ, ನೋಟಿಫಿಕೇಶನ್ ಮಾಡಿದ್ದಾರೆ. ಸೊ ಈ ತರ ಒಂದು ಇಷ್ಟು ಹ್ಯೂಜ್ ನಂಬರ್ ಪೋಸ್ಟ್ ಇದು ಸೆಕೆಂಡ್ ಟೈಮ್ ಕರೀತಿರೋದು. ಸೊ ಫಸ್ಟ್ 384 ಕರೆದಿದ್ರು, ಸೊ ಅದಾದ್ಮೇಲೆ 319. ಓಕೆನಾ? ಸೊ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು, ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಸೊ ನಿಮ್ ಸುತ್ತ ಈಗ ನೀವು ಚಂದ್ರಲೇಔಟಲ್ಲಿ ಇರ್ತೀರಾ, ಅತ್ತಿಗುಪ್ಪೆಯಲ್ಲಿ ಇರ್ತೀರಾ, ಅಥವಾ ಧಾರವಾಡಲ್ಲಿ ಸ್ಟಡಿ ಮಾಡ್ತಾ ಇರ್ತೀರಾ. ಸೊ ಇಲ್ಲೆಲ್ಲ ಏನಂತಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ನಾನ್ ಸೀರಿಯಸ್ ಆಸ್ಪಿರೆಂಟ್ಸ್. ಸೊ ನಾನ್ ಸೀರಿಯಸ್ ಆಸ್ಪಿರೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಜಸ್ಟ್ ರೂಮರ್ಸ್ ನ ಹಬ್ಸ್ತಾ ಇರ್ತಾರೆ. ಸೊ ಅಲ್ಲಿ ಆ ತರ ವರ್ಕೌಟ್ ಆಗುತ್ತೆ, ಇದು ಈ ತರ ವರ್ಕೌಟ್ ಆಗುತ್ತೆ, ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇದಾಗುತ್ತೆ. ಸೊ ಅದೆಲ್ಲವೂ ಕೂಡ 90 to 100%. ಸೊ 100% ಅದೆಲ್ಲವೂ ಕೂಡ ಶುದ್ಧ ಸುಳ್ಳು. ಸೊ ಅದು ಯಾವುದು ಕೂಡ ನಡೆಯೋದಿಲ್ಲ. ಓಕೆನಾ? ಸೊ ನಡೆದ್ರು ಕೂಡ ಅದು ನಮ್ಗೆ ಬೇಕಾಗೂ ಇಲ್ಲ. ಸೊ ನಾವು ನಿಷ್ಠಾವಂತ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡಿದ್ರೆ ನಮ್ಮ ಒಂದು ಎಫರ್ಟ್ ಇಂದ ನಾವೇನ್ ಮಾಡ್ಬೋದು ಅಂತಂದ್ರೆ ಸೊ 319 ಪೋಸ್ಟ್ ಅಲ್ಲಿ ನಾವು ನಮಗ್ ಬೇಕಾಗಿರೋದು ಒಂದೇ ಪೋಸ್ಟ್. ಸೊ ಆ ಒಂದು ನಮಗ್ ಬೇಕಾಗಿರ್ತಕ್ಕಂಥ ಒಂದು ಹುದ್ದೆ ನಾವು ಕಷ್ಟಪಟ್ಟು ಸೊ ಪರಿಶ್ರಮದಿಂದ ಟ್ರಾನ್ಸ್ಪರೆಂಟ್ ಆಗಿ ನಾವು ಪಡ್ಕೊಬಹುದು. ಸೊ ಇಲ್ಲಿ ಒಂದು ನಾನ್ ಸೀರಿಯಸ್ ಆಸ್ಪಿರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಜಸ್ಟ್ ರೂಮರ್ಸ್ ನ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಸೊ ಯಾವುದೇ ರೂಮರ್ಸ್ ಕೂಡ ಕಿವಿಯನ್ನು ಕೊಡಕ್ ಹೋಗ್ಬೇಡಿ. ಸೊ ನಿಮ್ದು ಏನಾಗಿರ್ಬೇಕಂದ್ರೆ ಸಿಂಗಲ್ ಫೋಕಸ್ ಆಗಿರ್ಬೇಕು. ಸೊ ಈಗ ಏನ್ ಮಾಡಿದಾರೆ ಅಂದ್ರೆ ತುಂಬಾ ರಿಫಾರ್ಮ್ಸ್ ಅಂತ ತರ್ತಾ ಇದಾರೆ. ಸೊ KPSC ಅಲ್ಲಿ ತುಂಬಾನೇ ರಿಫಾರ್ಮ್ಸ್ ಅನ್ನು ತರ್ತಾ ಇದಾರೆ. ಮತ್ತೆ ನೆಕ್ಸ್ಟ್ ಇತ್ತೀಚೆಗೆ KA ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಸರ್ ಅವ್ರನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಎಕ್ಸಾಮ್ ಕಂಟ್ರೋಲರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಎಕ್ಸಾಮಿನೇಷನ್ಸ್ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನಡೆಯುತ್ತೆ, 100% ಟ್ರಾನ್ಸ್ಪರೆಂಟ್ ಆಗಿ ನಡೆಯುತ್ತೆ ಅಂತ ಹೇಳ್ಬೋದು. ಜೊತೆಗೆ ಅವರು ಟೈಮ್ ಲೈನ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ ದ ಹಿಸ್ಟ್ರಿ ಆಫ್ KPSC ಸೊ ದೇ ಹ್ಯಾವ್ ಗಿವನ್ ಟೈಮ್ ಲೈನ್ ಫಾರ್ ದ ಫಸ್ಟ್ ಟೈಮ್. ಸೊ ಫಸ್ಟ್ ಟೈಮ್ ಏನ್ ಮಾಡಿದಾರೆ ಅವರು ಟೈಮ್ ಲೈನ್ ಅನ್ನು ಕೊಟ್ಟಿದ್ದಾರೆ. November 15th ನಿಮ್ಗೆ ಏನಿದೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಇದೆ. ಸೊ ನಂತರ ಫೆಬ್ರವರಿಯಲ್ಲಿ ಮೇನ್ಸ್ ಇದೆ. ಸೊ ಮಾರ್ಚ್ ಅಲ್ಲಿ ಇಂಟರ್ವ್ಯೂ ಕಾಲ್ ಮಾಡ್ತಾರೆ. ನೆಕ್ಸ್ಟ್ ಮೇ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಸೊ ಫೈನಲ್ ರಿಸಲ್ಟ್ಸ್ ಅನ್ನ ಕೊಟ್ಬಿಡ್ತಾರೆ. ಸೊ ವಿತಿನ್ 10 months ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಸೊ ಇದು ರಿಸಲ್ಟ್ಸ್ ಬಂದ್ಬಿಡುತ್ತೆ. ಸೊ ಮೊದ್ಲಿನ ತರ ನಿಮಗೆ 2 years ವೇಟ್ ಮಾಡಬೇಕು, 3 years ವೇಟ್ ಮಾಡಬೇಕು ಆ ತರ ಎಲ್ಲ ಇಲ್ಲ. ಸೊ ಇದು ಪ್ರೋಸೆಸ್ ತುಂಬಾ ಸ್ಪೀಡ್ ಆಗಿ ಆಗ್ತಿದೆ ಮತ್ತೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಕೂಡ ಆಗ್ತಿದೆ. ಸೊ ನಿಮ್ಮ ಒಂದು ಫೋಕಸ್ ಬರೀ ಸ್ಟಡೀಸ್ ಮೇಲೆ ಮಾತ್ರ ಇರಬೇಕು. ಸೊ ಅವ್ರು ಆ ತರ ಹೇಳಿದ್ರು, ಇವ್ರು ಈ ತರ ಹೇಳಿದ್ರು, ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆಗ್ಬೋದು, ಅದೆಲ್ಲ ಶುದ್ಧ ಸುಳ್ಳು. ಸೊ ಅಪ್ಲಿಕೇಶನ್ ಹಾಕಿದೀರಿ ಅಂತ ತಿಳ್ಕೊಂತೀನಿ. ಎಲ್ರು ಕೂಡ ಒಂದು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಅಧ್ಯಯನದ ಕಡೆ ಮಾತ್ರ ಗಮನ ಕೊಡಿ. ನಿಮ್ಮ ಗಮನ ಅಧ್ಯಯನದ ಮೇಲೆ ಮಾತ್ರ ಇರಲಿ. ಸೊ ಯಾರು 100% ಎಫರ್ಟ್ ಹಾಕ್ತೀರಾ ಸೊ 100% ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಓಕೆನಾ? ಓಕೆ. ಈಗ ಪ್ರಿಲಿಮ್ಸ್ ಅಲ್ಲಿ ಎನ್ವಿರಾನ್ಮೆಂಟ್ ಸಬ್ಜೆಕ್ಟ್ ಇಂಪಾರ್ಟೆನ್ಸ್ ಅನ್ನು ನೋಡೋಣ. ಸೊ ಪ್ರಿಲಿಮ್ಸ್ ಅಲ್ಲಿ ನಿಮಗೆ 2 ಪೇಪರ್ ಇರುತ್ತೆ, ಪೇಪರ್ 1, ಪೇಪರ್ 2. ಸೊ ಎರಡೂ ಕೂಡ ನಿಮಗೆ 200 ಮಾರ್ಕ್ಸ್ ಇರುತ್ತೆ. ಸೊ 200 ಮಾರ್ಕ್ಸ್ಗೆ ಇರುತ್ತೆ, 200 ಮಾರ್ಕ್ಸ್ಗೆ ಇರುತ್ತೆ ಪ್ಲಸ್ 100 ಕ್ವಶನ್ಸ್ ಇರುತ್ತೆ. ಒಂದೊಂದು ಪೇಪರ್ ಅಲ್ಲೂ ಕೂಡ ನಿಮಗೆ 100 ಕ್ವಶನ್ಸ್ ಇರುತ್ತೆ. ಓಕೆ. ಈಗ ಫಸ್ಟ್ ಪೇಪರ್ ಅಲ್ಲಿ ನಿಮಗೆ ಕೋರ್ ಸಬ್ಜೆಕ್ಟ್ಸ್ ಬರುತ್ತೆ, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ. ಸೊ ಇದು ನಿಮಗೆ ಕೋರ್ ಸಬ್ಜೆಕ್ಟ್ಸ್ ಬರುತ್ತೆ. ಮತ್ತೆ ನೆಕ್ಸ್ಟ್ ಅದರಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ಪೇಪರ್ 2 ಅಲ್ಲೂ ಕೂಡ ನಿಮ್ಗೆ ಏನಿರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ನಮ್ಮ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಸಬ್ಜೆಕ್ಟ್ ನಿಮಗೆ ಪೇಪರ್ 2 ಅಲ್ಲಿ ಬರುತ್ತೆ. ಸೊ ಪೇಪರ್ 2 ಅಲ್ಲಿ ಸೊ ನಿಮಗೆ ಬರುತ್ತೆ. ಇತ್ತೀಚೆಗೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಸಬ್ಜೆಕ್ಟ್ ಮೇಲೆ ಏನಾಗ್ತದೆ ಅಂತಂದ್ರೆ ನಂಬರ್ ಆಫ್ ಕ್ವಶನ್ಸ್ ಕೇಳುವಂಥದ್ದು ಜಾಸ್ತಿ ಆಗ್ತದೆ. ಮಿನಿಮಮ್ ಕಡಿಮೆ ಅಂತಂದ್ರೂ ಕೂಡ ನಿಮಗೆ 15ರಿಂದ 18 ಕ್ವಶನ್ಸ್ ನಿಮಗೆ ಕೇಳ್ತಾ ಇದ್ದಾರೆ.
ಸೊ ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್ ಅಲ್ಲಿ ನಿಮಗೆ 15 ಕ್ವಶನ್ಸ್ ನಿಮ್ಗೆ ಏನಾಗ್ತದೆ ಅಂತಂದ್ರೆ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಮೇಲೆ ಬರ್ತಾ ಇದೆ. ಈ ಹಿಸ್ಟ್ರಿ, ಜಿಯೋಗ್ರಫಿ, ಈ ಹಿಸ್ಟ್ರಿಯಲ್ಲಿ ನೀವು ಏನ್ಸೆಂಟ್, ಮಿಡೈವಲ್, ಮಾಡರ್ನ್, ಪೋಸ್ಟ್ ಇಂಡಿಪೆಂಡೆನ್ಸ್ ಮತ್ತೆ ನೆಕ್ಸ್ಟ್ ಕರ್ನಾಟಕ ಹಿಸ್ಟ್ರಿ. ಸೊ 5 ಭಾಗವನ್ನ ನೀವು ಸ್ಟಡಿ ಮಾಡಬೇಕು. ಸೊ ಪಾಲಿಟಿ, ಸೊ ಲಕ್ಷ್ಮೀಕಾಂತ್ ಬುಕ್, ಸೊ ಅರೌಂಡ್ ನೀವು ಒಂದು 800 ಪೇಜಸ್ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಓಕೆನಾ. ಹಿಸ್ಟ್ರಿ, ನೆಕ್ಸ್ಟ್ ಜಿಯೋಗ್ರಫಿಗೆ ಬಂದ್ರೆ ನೀವು ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಮ್ಯಾಪಿಂಗು ಮತ್ತೆ ನೆಕ್ಸ್ಟ್ ಕರ್ನಾಟಕ ಜಿಯೋಗ್ರಫಿ, ಮತ್ತೆ 4 ಭಾಗವನ್ನ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಇದೆಲ್ಲವೂ ಕೂಡ ಏನಂತಂದ್ರೆ ತುಂಬಾ ಕೋರ್ ಮತ್ತೆ ತುಂಬಾ ಇನ್ಡೆಪ್ತ್ ಆಗಿರ್ತಕ್ಕಂತಹ ಸಬ್ಜೆಕ್ಟ್ಸ್. ಸೊ ಇಲ್ಲಿ ಎಫರ್ಟ್ಸ್ ಜಾಸ್ತಿ ಬೇಕು, ಬಟ್ ಇದರಲ್ಲಿ ಮಾರ್ಕ್ಸ್ ನಿಮ್ಗೆ ಫುಲ್ ಮಾರ್ಕ್ಸ್ ನೀವು ತೆಗೆದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀವು ಇಲ್ಲಿ ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಕೂಡ ಇಷ್ಟೇ ನಿಮ್ಗೆ ಒಂದು 12 ಕ್ವಶನ್ಸ್ ಕೇಳಿದಾರೆ ಅಂತಂದ್ರೆ, ಸೊ 12 ಕ್ವಶನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಆಕ್ಯುರಸಿಯಾಗಿ ನೀವು ಎಷ್ಟು ಆನ್ಸರ್ ಮಾಡ್ಬೋದು, ನೀವು ಎಷ್ಟೇ ಓದಿದ್ರು ಕೂಡ ಮ್ಯಾಕ್ಸಿಮಮ್ ಆಕ್ಯುರಸಿಯಾಗಿ ನೀವು ಎಷ್ಟು ಆನ್ಸರ್ಸ್ ಮಾಡ್ಬೋದು ಅಂತಂದ್ರೆ 6 ಇಂದ 8 ಕ್ವಶನ್ಸ್ ಅಷ್ಟೇ ನೀವು ಮ್ಯಾಕ್ಸಿಮಮ್ ಆಕ್ಯುರೇಟ್ ಆಗಿ ಮಾಡ್ಬೋದು. ಸೊ ಪಾಲಿಟಿ ಮತ್ತೆ ಜಿಯೋಗ್ರಫಿಲೂ ಅಷ್ಟೇ. ಬಟ್ ಎನ್ವಿರಾನ್ಮೆಂಟ್ ಅಲ್ಲಿ ಯಾವ ತರ ಅಂತಂದ್ರೆ ಮಿನಿಮಮ್ ಎಫರ್ಟ್ಸ್, ಮ್ಯಾಕ್ಸಿಮಮ್ ಬೆನಿಫಿಟ್ಸ್. ಸೊ ನಿಮಗೆ ಪರಿಶ್ರಮ ಕಡಿಮೆ ಇರುತ್ತೆ, ಬಟ್ ಅದರಿಂದ ಬರ್ತಕ್ಕಂಥ ಪ್ರತಿಫಲ ಜಾಸ್ತಿ ಇರುತ್ತೆ. ಪರಿಶ್ರಮ ಕಡಿಮೆ, ಪ್ರತಿಫಲ ಜಾಸ್ತಿ. ಯಾಕಂತ ಅಂದ್ರೆ ಸೊ ಎನ್ವಿರಾನ್ಮೆಂಟ್ ಬಂದು ಒಂದು ಜನರಲೈಸ್ಡ್ ಸಬ್ಜೆಕ್ಟ್. ಸೊ ನಾವು ತುಂಬಾ ಎಫರ್ಟ್ ಹಾಕಿ ಓದ್ಬೇಕು ಅಥವಾ ತುಂಬಾ ಅದೇನು ರಾಕೆಟ್ ಸೈನ್ಸ್ ತರ ಇಲ್ಲ, ಸ್ವಲ್ಪ ಬೇಸಿಕ್ ಆಗಿ ನಾವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿರುವಂತದ್ದೇ. ಸೊ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಸ್ಟಡಿ ಮಾಡುವಂತದ್ದು. ಸೊ ಮಿನಿಮಮ್ ಎಫರ್ಟ್ಸ್, ಮ್ಯಾಕ್ಸಿಮಮ್ ಬೆನಿಫಿಟ್ಸ್. ಓಕೆನಾ. ಸೊ ಪೇಪರ್ 2 ಅಲ್ಲಿ ನಿಮ್ಗೆ 15 to 18 ಕ್ವಶನ್ಸ್ ಇದ್ರ ಮೇಲೆ ಬರುತ್ತೆ. ಮತ್ತೆ ನೆಕ್ಸ್ಟ್ 15 to 18 ಕ್ವಶನ್ಸ್ ಅಂತಂದ್ರೆ ಅರೌಂಡ್ 30 to 36 ಮಾರ್ಕ್ಸ್. ಸೊ 30 to 36 ಮಾರ್ಕ್ಸ್. ಸೊ ನೀವೊಂದು 12 ಕ್ವಶನ್ಸ್ ಆಕ್ಯುರೇಟ್ ಆಗಿ ಆನ್ಸರ್ ಮಾಡೋಷ್ಟು ನೀವು ಇದನ್ನ ನೀವೇನ್ ಮಾಡ್ಬೋದು, ಟ್ರೈನ್ ಅಪ್ ಮಾಡ್ಕೊಬಹುದು. ಓಕೆನಾ. ಅರೌಂಡ್ ಒಂದು 12 ಕ್ವಶನ್ಸ್ ನೀವು ಈಸಿಯಾಗಿ ನೀವು ಆಕ್ಯುರೇಟ್ ಆಗಿ ನೀವು ಮಾಡೋ ತರ ನಾವೇನ್ ಮಾಡ್ಬೋದು, ಅಪ್ರೋಚ್ ಅನ್ನ ನಾವು ಮಾಡಬಹುದು. ಓಕೆ. ಮತ್ತೆ ನೆಕ್ಸ್ಟ್ ಪೇಪರ್ 1 ಅಲ್ಲಿ ಕರೆಂಟ್ ಅಫೇರ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಕೂಡ ಬರುತ್ತೆ. ಸೊ ಪೇಪರ್ 2 ಅಲ್ಲಿ ಕರೆಂಟ್ ಅಫೇರ್ಸ್ ಆಫ್ ಲೋಕಲ್ ಮತ್ತೆ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಬರುತ್ತೆ. ಸೊ ಎನ್ವಿರಾನ್ಮೆಂಟಲ್ ಕರೆಂಟ್ ಅಫೇರ್ಸ್ 2 ಪಾರ್ಟಿಂದಲೂ ಕೂಡ ಕವರ್ ಆಗುತ್ತೆ. ಓಕೆನಾ. ಮತ್ತೆ ನೆಕ್ಸ್ಟ್ ಇದಕ್ಕೆ ಸೋರ್ಸಸ್. ಸೊ ನಾವು ಸ್ಟಡಿ ಮೆಟೀರಿಯಲ್ ಯಾವ ತರ ನಾವು ರೆಫರ್ ಮಾಡ್ಬೇಕಂತಂದ್ರೆ, ಸೊ ಇಲ್ಲಿ ನಾವು ಕ್ಲಾಸ್ ನೋಟ್ಸ್ ಏನ್ ಕೊಡ್ತೀವಿ ಅದನ್ನ ನೀವು ಕಾನ್ಸೆಪ್ಚುಯಲ್ ಕ್ಲಾರಿಟಿಗೆ ನೀವು ಯೂಸ್ ಮಾಡ್ಕೊಬೇಕು. ಸೊ ಇದ್ರ ಮೇಲೆ ನೀವು 100% ಡಿಪೆಂಡ್ ಆಗಕ್ಕೆ ಹೋಗ್ಬಾರ್ದು. ಜಸ್ಟ್ ಒಂದು ಕಾನ್ಸೆಪ್ಚುಯಲ್ ಕ್ಲಾರಿಟಿಗೆ ನೀವು ಇದನ್ನ ಯೂಸ್ ಮಾಡಬೇಕು. ಸೊ ಜೊತೆಗೆ ಸೊ ಮಾರ್ಕೆಟ್ ಅಲ್ಲಿ ದಿ ಬೆಸ್ಟ್ ಸೋರ್ಸ್ ಇರೋದು ಯಾವಂತಂದ್ರೆ PMF IAS. ಸೊ PMF IAS ಅವ್ರದ್ದು ಎನ್ವಿರಾನ್ಮೆಂಟ್ ಬುಕ್ ತುಂಬಾನೇ ಚೆನ್ನಾಗಿದೆ. ಸೊ ಬೇಸಿಕ್ಸ್ ಇಂದ ಅಡ್ವಾನ್ಸ್ ವರ್ಕ್ ಕೂಡ ನಿಮ್ಗೆ ಏನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿ ಕವರ್ ಮಾಡಿದೆ, ಎಲ್ಲಾ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಸೊ ನೀವೇನ್ ಮಾಡ್ಬೇಕಂತಂದ್ರೆ, ಸೊ ಕ್ಲಾಸ್ ಅಲ್ಲಿ ಕಾನ್ಸೆಪ್ಚುಯಲ್ ಕ್ಲಾರಿಟಿನ ತಗೋಬೇಕು. ಮತ್ತೆ ನೆಕ್ಸ್ಟ್ ಅವತ್ತಾಗಿರ್ತಕ್ಕಂಥ ಕ್ಲಾಸಸ್ ನ PMF ಬುಕ್ ಅಲ್ಲಿ ನೀವು ಕವರ್ ಮಾಡ್ಕೊಬೇಕು. ಫ್ಯಾಕ್ಟ್ಸ್, ಸೊ ಕಾನ್ಸೆಪ್ಟ್ಸ್ ನಾವು ಕ್ಲಾಸ್ ಅಲ್ಲಿ ಕವರ್ ಮಾಡ್ಕೊಡ್ತೀವಿ, ಕಾನ್ಸೆಪ್ಟ್ಸ್ ಪ್ಲಸ್ ಫ್ಯಾಕ್ಟ್ಸ್ ನ ನೀವೇನ್ ಮಾಡ್ಬೇಕು, PMF ಬುಕ್ ಅಲ್ಲಿ ಕವರ್ ಮಾಡ್ಬೇಕು. ಸೊ ಯಾರಿಗಾದ್ರೂ PMF ಬುಕ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಸ್ವಲ್ಪ ಓದೋಕ್ ಕಷ್ಟ ಆಗುತ್ತೆ ಅಂತಂದ್ರೆ, ಸೊ ಅವ್ರಿಗೆ ಇನ್ನೊಂದು ಆಪ್ಷನ್ ಇದೆ. ಸೊ PV ಭೈರಪ್ಪ ಸರ್ ಅವ್ರದ್ದು, PV ಭೈರಪ್ಪ ಸರ್ ಅವ್ರದ್ದು ಸ್ಪರ್ಧಾ ಅರಿವು ಮ್ಯಾಗ್ಝಿನ್ ಬರುತ್ತಲ್ಲ, KR ಮ್ಯಾಗ್ಝಿನ್. ಸೊ ಆ ಒಂದು ಮ್ಯಾಗ್ಝಿನ್ ಸಂಪಾದಕರು ಇವರು, ಎಡಿಟರ್ ಅವರು. ಸೊ ಇವರೇ ಬರೆದಿರ್ತಕ್ಕಂಥ ಬುಕ್. ಸೊ ಇದು ಕೂಡ ನಿಮಗೆ ಅವೈಲಬಲ್ ಇದೆ. ಸೊ ಅದು ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಕೂಡ ಅವೈಲಬಲ್ ಇದೆ. PV ಭೈರಪ್ಪ ಸರ್ ಅವ್ರದ್ದು. ಸೊ ಇವರು ಪ್ರೆಸೆಂಟ್ IRS ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಕರ್ನಾಟಕ ಕೇಡರು. ಸೊ ಇವರು ಬರೆದಿರ್ತಕ್ಕಂಥ ಬುಕ್ ಇದು. ಸೊ ಎನ್ವಿರಾನ್ಮೆಂಟ್ ಮೇಲೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಕೂಡ ಇದೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಕನ್ನಡ ಇಟ್ ವಿಲ್ ಹೆಲ್ಪ್ ಬೋತ್ ಕನ್ನಡ ಮೀಡಿಯಂ ಆಸ್ ವೆಲ್ ಆಸ್ ಇಂಗ್ಲಿಷ್ ಮೀಡಿಯಂ ಆಸ್ಪಿರೆಂಟ್ಸ್. ಓಕೆ, ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಕನ್ಸೈಸ್ ಆಗಿದೆ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಎಷ್ಟು ಬೇಕು ಅಷ್ಟೇ ಇದೆ. ಸೊ ತುಂಬಾ ಜಾಸ್ತಿ ಕೊಟ್ಟಿದ್ದು, ತುಂಬಾ ಇದಾಗಿ ಏನು ಇದು ಮಾಡಿಲ್ಲ. ಸೊ ತುಂಬಾ ಸರಳವಾಗಿ ಕೊಟ್ಟಿದ್ದಾರೆ, ತುಂಬಾ ಈಸಿಲಿ ಅಂಡರ್ಸ್ಟೇಬಲ್ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಇದನ್ನ ರೆಫರ್ ಮಾಡಬಹುದು. ಸೊ PMF IAS ಫಸ್ಟ್ ಇಂಪಾರ್ಟೆನ್ಸ್ ಕೊಡಿ. ಇದು ಯಾರಿಗಾರು ಓದೋದಕ್ಕೆ ಕಷ್ಟ ಆಗ್ತಿದ್ರೆ ಅಥವಾ ನಿಮ್ಗೆ ಯಾರು ತುಂಬಾ ಬಲ್ಕ್ ಅಂತ ಅನ್ಸಿದ್ರೆ, ಸೊ ನೀವು ಸೆಕೆಂಡ್ ಪ್ರಿಫರೆನ್ಸ್ ನ ಈ ಬುಕ್ ಕೊಡ್ಬೋದು. ಓಕೆನಾ. ಪ್ಲಸ್ ಕರೆಂಟ್ ಅಫೇರ್ಸ್ ತುಂಬಾ ನೀವು ಅಪ್ಡೇಟ್ ಆಗಿರ್ಬೇಕು. ಸೊ ಕರೆಂಟ್ ಅಫೇರ್ಸ್ ಮೇಲೆ ತುಂಬಾನೇ ನೀವು ಅಪ್ಡೇಟ್ ಆಗಿರ್ಬೇಕು. ಓಕೆನಾ. ಸೊ ಈಗ ನಾವೇನ್ ಮಾಡೋಣ ಅಂತಂದ್ರೆ, ಇದು PV ಭೈರಪ್ಪ ಸರ್, SL ಭೈರಪ್ಪ ತಗೋಬಿಟ್ಟಿರ. ಆಮೇಲೆ SL ಭೈರಪ್ಪ ಬಂದು ಸೊ ಕನ್ನಡದ ಪ್ರಖ್ಯಾತ ಲೇಖಕರು. ಓಕೆ, ಆಮೇಲೆ ಬುಕ್ ಸ್ಟೋರ್ ಹೋಗ್ಬಿಟ್ಟು SL ಭೈರಪ್ಪ ಅವರು ಎನ್ವಿರಾನ್ಮೆಂಟ್ ಬುಕ್ ಕೊಡಿ ಅಂತ ಕೇಳ್ಬೇಡಿ, PV ಭೈರಪ್ಪ ಸರ್ ಎನ್ವಿರಾನ್ಮೆಂಟ್ ಬುಕ್ ಅಂತ ಹೇಳ್ಬೇಕು. ಓಕೆನಾ. ಓಕೆ, ಸಿಲೆಬಸ್ ಅನ್ನ ನೋಡೋಣ. ಸೊ ಈ ಒಂದು ಎನ್ವಿರಾನ್ಮೆಂಟ್ ಏನ್ ಸಿಲೆಬಸ್ ಇದೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಯಾವ ತರ ಅಪ್ರೋಚ್ ಆಗಬೇಕು ಅದನ್ನ ನಾವು ನೋಡೋಣ. ಸೊ ಫಸ್ಟ್ ಕಾನ್ಸೆಪ್ಟ್ ನಿಮಗೆ ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಅಂತ ಇದೆ.
ಪರಿಸರ ಮತ್ತು ಪರಿಸರ ಶಾಸ್ತ್ರದ ಮೂಲಭೂತ ಅಂಶಗಳು. ಸೊ ಇದು ಫಸ್ಟ್ ಚಾಪ್ಟರ್. ಸೊ ಈ ಚಾಪ್ಟರ್ ಅಲ್ಲಿ ಅಥವಾ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ಇದನ್ನ ಏನೇನ ಒಳಗೊಂಡಿರುತ್ತೆ ಅಂತಂದ್ರೆ, ಸೊ ಫಸ್ಟ್ ಆಗಿ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ಸ್, ಲೆವೆಲ್ಸ್ ಆಫ್ ಆರ್ಗನೈಸೇಷನ್ಸ್, ಪರಿಸರದ ಹಂತಗಳು, ಒಂದು ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಹಂತಗಳು. ಸೊ ಎಷ್ಟು ಹಂತಗಳಾಗಿ ನಾವು ಪರಿಸರವನ್ನು ಅಧ್ಯಯನ ಮಾಡ್ತೀವಿ. ಈಗ ಮೂಲ ಹಂತ ಯಾವ್ದು ಅಂತಂದ್ರೆ, ಪರಿಸರದಲ್ಲಿ ಮೂಲ ಹಂತ ಯಾವ್ದಂತಂದ್ರೆ ಇಂಡಿವಿಜುವಲ್ ಅಥವಾ ಸ್ಪೀಶೀಸ್ ಅಂತ ಹೇಳ್ತೀವಿ. ಇಂಡಿವಿಜುವಲ್. ಸೊ ಇಂಡಿವಿಜುವಲ್ ಎಲ್ಲವೂ ಕೂಡ ಸೇರಿ ಏನಾಗುತ್ತೆ ಅಂತಂದ್ರೆ ಪಾಪ್ಯುಲೇಷನ್ ಆಗುತ್ತೆ. ಸೊ ಪಾಪ್ಯುಲೇಷನ್ ಆಫ್ ಡಿಫ್ರೆಂಟ್ ಸ್ಪೀಸೀಸ್ ಎಲ್ಲ ಸೇರಿ ಏನಾಗುತ್ತೆ ಅಂತಂದ್ರೆ ಕಮ್ಯುನಿಟಿ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಬೇರೆ ಬೇರೆ ಕಮ್ಯುನಿಟಿ ಎಲ್ಲ ಸೇರಿ ಏನಾಗುತ್ತೆ ಅಂತಂದ್ರೆ ಎಕೋಸಿಸ್ಟಮ್ ಆಗುತ್ತೆ. ಡಿಫ್ರೆಂಟ್ ಎಕೋಸಿಸ್ಟಮ್ಸ್ ಎಲ್ಲ ಸೇರಿ ಏನಾಗುತ್ತೆ ಅಂದ್ರೆ ಬಯೋಮ್ ಆಗುತ್ತೆ. ಸೊ ಈ ತರ ಲೆವೆಲ್ಸ್ ಆಫ್ ಆರ್ಗನೈಸೇಷನ್. ಸೊ ಎನ್ವಿರಾನ್ಮೆಂಟ್ ಒಂದು ನಮ್ಮ ಪರಿಸರ ಒಂದು ವ್ಯವಸ್ಥೆಯಲ್ಲಿ, ಎನ್ವಿರಾನ್ಮೆಂಟಲ್ ಸಿಸ್ಟಮ್ ಅಲ್ಲಿ ಸೊ ಯಾವ ಹಂತಗಳು ಬರುತ್ತೆ, ಮೂಲಭೂತ ಹಂತದಿಂದ ಮತ್ತೆ ನೆಕ್ಸ್ಟ್ ಮ್ಯಾಕ್ಸಿಮಮ್ ಯಾವ ಲೆವೆಲ್ ವರೆಗೂ ಇರುತ್ತೆ, ನಾವು ಅದನ್ನ ಫಸ್ಟ್ ತಿಳ್ಕೊಂತೀವಿ. ಸೊ ನೆಕ್ಸ್ಟ್ ಇದಾದ ನಂತರ ಹ್ಯಾಬಿಟೇಟ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಹ್ಯಾಬಿಟ್ಯಾಟ್ ಅಂತಂದ್ರೆ ಆವಾಸ ಸ್ಥಾನ. ಸೊ ಹ್ಯಾಬಿಟ್ಯಾಟ್ ಬಗ್ಗೆ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಎಕಾಲಜಿಕಲ್ ನೀಶ್. ಸೊ ಎಕಾಲಜಿಕಲ್ ನೀಶ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಸೊ ಎಕಾಲಜಿಕಲ್ ನೀಶ್ ಅಂತಂದ್ರೆ ಪರಿಸರ ಘಟಕ. ಸೊ ಜೀವಿಗಳು ಒಂದು ಹ್ಯಾಬಿಟೇಟ್ ಒಳಗಡೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಸಣ್ಣ ಘಟಕಗಳು. ಸೊ ಅದು ಯಾಕಂದ್ರೆ ಆಯ್ಕೆ ಮಾಡ್ಕೊಳ್ತೇವೆ ಅದನ್ನೆಲ್ಲವನ್ನು ಕೂಡ ನಾವು ಇನ್ ಡೆಪ್ತ್ ಆಗಿ ಸೊ ಕ್ಲಾಸಸ್ ಸ್ಟಾರ್ಟ್ ಮಾಡಿದಾಗ ನಾವು ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಎಕೋಸಿಸ್ಟಮ್. ಸೊ ಎಕೋಸಿಸ್ಟಮ್ ಅಲ್ಲಿ ಮತ್ತೆ ನಿಮ್ಗೆ 2 ತರ ಬರುತ್ತೆ. ಆಕ್ವಾಟಿಕ್ ಎಕೋಸಿಸ್ಟಮ್ ಮತ್ತೆ ನೆಕ್ಸ್ಟ್ ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತ ಬರುತ್ತೆ. ಸೊ ಆಕ್ವಾಟಿಕ್ ಎಕೋಸಿಸ್ಟಮ್ ಅಂತಂದ್ರೆ ಏನು, ಜಲ ಪರಿಸರ ವ್ಯವಸ್ಥೆ. ಸೊ ನೀರಿನ ಒಳಗಡೆ ಕಂಡು ಬರ್ತಕ್ಕಂಥ ಪರಿಸರ ವ್ಯವಸ್ಥೆ. ಈಗ ನಮ್ಗೆ ಯಾವ ತರ ಭೂಮಿಯ ಮೇಲೆ ಬೇರೆ ಬೇರೆ ಆದಂತಹ ಪರಿಸರ ವ್ಯವಸ್ಥೆಗಳು ಕಂಡು ಬರುತ್ತೆ. ಸೊ ಉದಾಹರಣೆಗಳು ಕೊಡಿ. ಸೊ ಭೂಮಿ ಮೇಲೆ ಕಂಡು ಬರ್ತಕ್ಕಂಥ ಬೇರೆ ಬೇರೆ ಪರಿಸರ ವ್ಯವಸ್ಥೆಗಳಿಗೆ ಉದಾಹರಣೆ ಕೊಡಿ ನೋಡೋಣ, ಟ್ರೈ ಮಾಡಿ. ಸೊ ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ಸೊ ಯಾವ್ಯಾವ್ದು ಬೇರೆ ಬೇರೆ ಡಿಫ್ರೆಂಟ್ ಎಕೋಸಿಸ್ಟಮ್ಸ್ ಭೂಮಿಯ ಮೇಲೆ ಕಂಡು ಬರುವಂತದಕ್ಕೆ ಉದಾಹರಣೆ ಕೊಡಿ ನೋಡೋಣ. ಸೊ ಡೆಸರ್ಟ್ ಎಕೋಸಿಸ್ಟಮ್ ಅಂತ ಹೇಳ್ಬೋದಾ, ಫಾರೆಸ್ಟ್ ಎಕೋಸಿಸ್ಟಮ್ ಅಂತ ಹೇಳ್ಬೋದಾ, ಓಕೆ ಮೌಂಟೇನ್ ಎಕೋಸಿಸ್ಟಮ್ ಅಂತ ಹೇಳ್ಬೋದಾ. ಓಕೆ, ಈ ತರ ನಮ್ಗೆ ಯಾವ ತರ ಭೂಮಿ ಮೇಲೆ ಬೇರೆ ಬೇರೆ ಆದಂತ ಒಂದು ಎಕೋಸಿಸ್ಟಮ್ಗಳು ಕಂಡು ಬರುತ್ತೆ. ಸೊ ಅದೇ ತರ ಸೊ ನೀರಿನ ಒಳಗಡೆ ಕೂಡ ನಮ್ಗೊಂದು ಎಕೋಸಿಸ್ಟಮ್ ಇರುತ್ತೆ. ಅದಕ್ಕೆ ನಾವೇಂತ ಕರಿತೀವಿ ಅಂತಂದ್ರೆ ಆಕ್ವಾಟಿಕ್ ಎಕೋಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಜಲ ಪರಿಸರ ವ್ಯವಸ್ಥೆ ಅಂತ ಹೇಳ್ತೀವಿ. ಮತ್ತೆ ನೆಕ್ಸ್ಟ್ ನೀರಲ್ಲಿ ಬೇರೆ ಬೇರೆ ಡೆಪ್ತ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಡಿಫ್ರೆಂಟ್ ಆರ್ಗನಿಸಮ್ಸ್ ವಾಸ ಮಾಡ್ತಾ ಇರ್ತವೆ. ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ಇದ್ರಲ್ಲಿ ತುಂಬಾ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾವು ಏನ್ ಸ್ಟಡಿ ಮಾಡ್ತೀವಿ ಅಂತಂದ್ರೆ ಕೋರಲ್ ರೀಫ್, ಹವಳ ಬಂಡೆಗಳ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಸೊ ಇದು ಪ್ರಿಲಿಮ್ಸ್ ಮತ್ತೆ ಮೇನ್ಸ್, ಸೊ ಎರಡೂ ಪರ್ಸ್ಪೆಕ್ಟಿವ್ ಇಂದ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಪ್ರಿಲಿಮ್ಸ್ ಅಲ್ಲಿ ಇದ್ರ ಮೇಲೆ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತಂದ್ರೆ, ಸೊ ವಾಟ್ ಆರ್ ದ ಕಂಡೀಷನ್ಸ್ ಸೊ ರಿಕ್ವೈರ್ಡ್ ಫಾರ್ ದ ಫಾರ್ಮೇಶನ್ ಆಫ್ ಕೋರಲ್ ರೀಫ್. ಸೊ ಒಂದು ಹವಳ ಬಂಡೆಗಳು ಸ್ಥಾಪನೆ ಆಗ್ಬೇಕಂತಂದ್ರೆ ಏನೇನ್ ಕಂಡೀಷನ್ಸ್ ಇರಬೇಕು, ಅಥವಾ ಸೊ ಅದು ಯಾವ್ದಾದ್ರು ಒಂದು ಅಸೋಸಿಯೇಷನ್ ಅಂತಂದ್ರೆ ಝೂಸ್ ಅಂತಲೇ ಪ್ಲಸ್ ಕೋರಲ್ ಪಾಲಿಪ್ಸ್ ಅಂತ ಅಂದ್ಬಿಟ್ಟು ಎರಡು ಆರ್ಗನಿಸಮ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಮ್ಯೂಚುವಲಿಸ್ಟಿಕ್ ರಿಲೇಶನ್ಶಿಪ್ ಗೆ ಬಂದಿರ್ತವೆ. ಸೊ ಈ ಒಂದು ಝೂಸ್ ಅಂತಲೇ ಏನ್ ಮಾಡುತ್ತೆ, ಕೋರಲ್ ಪಾಲಿಪ್ಸ್ ಗೆ ಫುಡ್ ಅನ್ನ ಪ್ರಿಪೇರ್ ಮಾಡ್ಕೊಡುತ್ತೆ. ಈ ಒಂದು ಕೋರಲ್ ಪಾಲಿಪ್ಸ್ ಸೊ ಇದಕ್ಕೆ ಏನ್ ಮಾಡುತ್ತೆ, ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೊಡುತ್ತೆ. ಸೊ ಈ ತರ ಒಂದಕ್ಕೊಂದು ಹೆಲ್ಪ್ ಮಾಡ್ಕೊಂಡು ಏನಾಗುತ್ತೆ ಅಂತಂದ್ರೆ ಅಲ್ಲಿ ಮ್ಯೂಚುವಲಿಸ್ಟಿಕ್ ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಆಗುತ್ತೆ. ನೆಕ್ಸ್ಟ್ ಮೇನ್ಸ್, ಇದು ಮೇನ್ಸ್ ನಲ್ಲೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ಮೇನ್ಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತಂದ್ರೆ, ಸೊ ವಾಟ್ ಆರ್ ದ ಕಂಡೀಷನ್ಸ್ ರಿಕ್ವೈರ್ಡ್ ಫಾರ್ ದ ಫಾರ್ಮೇಶನ್ ಆಫ್ ಕೋರಲ್ ರೀಫ್ಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರಲ್ ರೀಫ್ಸ್. ಆಮೇಲೆ ಅದರದ್ದು ಡಿಸ್ಟ್ರಿಬ್ಯೂಷನ್, ಸೊ ಗ್ಲೋಬಲ್ ಲೆವೆಲ್ ಅಲ್ಲಿ ಎಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಥವಾ ನಮ್ಮ ಇಂಡಿಯಾ ಲೆವೆಲ್ ಅಲ್ಲಿ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ. ಸೊ ವಾಟ್ ಆರ್ ದ ಥ್ರೆಟ್ಸ್ ಫೇಸಿಂಗ್ ಬೈ ಕೋರಲ್ ರೀಫ್ಸ್. ಸೊ ಅಟ್ ಪ್ರೆಸೆಂಟ್ ಹವಳ ದಿಣ್ಣೆಗಳು ಫೇಸ್ ಮಾಡ್ತಾ ಇರ್ತಕ್ಕಂಥ ತೊಂದರೆಗಳೇನು. ಸೊ ವಾಟ್ ಆರ್ ದ ಕ್ಲೈಮೆಟಿಕ್ ಕಂಡೀಷನ್ಸ್ ರಿಕ್ವೈರ್ಡ್ ಫಾರ್ ದ ಫಾರ್ಮೇಶನ್ ಆಫ್ ಕೋರಲ್ ರೀಫ್ಸ್. ನೆಕ್ಸ್ಟ್ ಕೋರಲ್ ಬ್ಲೀಚಿಂಗ್ ಅಂತಂದ್ರೆ ಏನು, ಏನಂತಂದ್ರೆ ಈ ಹವಳ ಬಂಡೆಗಳು ತನ್ನ ಬಣ್ಣವನ್ನು ಕಳ್ಕೊಂಡು ಏನಾಗುತ್ತೆ, ಫುಲ್ ವೈಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಎಂತ ಕರಿತೀವಿ ಅಂತಂದ್ರೆ ಕೋರಲ್ ಬ್ಲೀಚಿಂಗ್ ಅಂತ ಹೇಳ್ತೀವಿ. ಮತ್ತೆ ನೆಕ್ಸ್ಟ್ ಸರ್ಕಾರದಿಂದ ತಗೊಂಡಿರ್ತಕ್ಕಂಥ ಕ್ರಮಗಳೇನು, ಇದನ್ನ ರೆಸ್ಟೋರ್ ಅಂತಂದ್ರೆ ಮೊದಲಿನ ಸ್ಥಿತಿಗೆ ತಗೊಬರ್ಲಿಕ್ಕೆ ಸರ್ಕಾರದಿಂದ ತಗೊಂಡಿರ್ತಕ್ಕಂಥ ಸ್ಟೆಪ್ಸ್ ಗಳು ಯಾವ್ದು. ಫಾರ್ ಎಕ್ಸಾಂಪಲ್ ಬಯೋರೆಕ್ ಟೆಕ್ನಾಲಜಿ ಅಂತ ಕರಿತೀವಿ. ಬಯೋ ರಾಕ್ ಟೆಕ್ನಾಲಜಿ
ಸೊ ಬಯೋರಾಕ್ ಟೆಕ್ನಾಲಜಿ ನಾವ್ ಏನ್ ಮಾಡ್ತೀವಿ, ಬಯೋರಾಕ್ ಟೆಕ್ನಾಲಜಿ ಮೇಲೆ ನಿಮ್ಗೆ ಆಲ್ರೆಡಿ ಕ್ವಶನ್ ಆಗಿದೆ. ಸೊ ಬಯೋರಾಕ್ ಟೆಕ್ನಾಲಜಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಕೋರಲ್ ರೆಸ್ಟೋರೇಷನ್ ಅನ್ನ ಮಾಡ್ತೀವಿ. ಸೊ ಆಲ್ರೆಡಿ ಹಾಳಾಗಿರ್ತಕ್ಕಂಥ ಕೋರಲ್ ನಾವ್ ಏನ್ ಮಾಡ್ತೀವಿ, ರೆಸ್ಟೋರ್ ನ ಮಾಡ್ತೀವಿ. ಓಕೆನಾ. ಸೊ ನಿಮ್ಗೆ ಎಕೋಸಿಸ್ಟಮ್ ಅಲ್ಲಿ ಅಕ್ವಾಟಿಕ್ ಎಕೋಸಿಸ್ಟಮ್, ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್. ಅಕ್ವಾಟಿಕ್ ಎಕೋಸಿಸ್ಟಮ್ ಅಲ್ಲಿ ಕೋರಲ್ ರೀಫ್ ಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಡೆಪ್ತ್ ಆಗಿ ನಾವು ಸ್ಟಡಿ ಮಾಡ್ತೀವಿ. ಸೊ ಅಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ, ಅದು ಫಾರ್ಮೇಶನ್ ಆಗ್ಬೇಕಂದ್ರೆ ಏನ್ ಕಂಡೀಷನ್ಸ್ ಬೇಕು, ಸೊ ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಇದರಲ್ಲಿ ಮತ್ತೆ ನಿಮಗೆ ರಾಮ್ಸಾರ್ ಸೈಟ್ಸ್ ಅಂತ ಬರುತ್ತೆ. ರಾಮ್ಸಾರ್ ಸೈಟ್ಸ್ ಜೋಗು ಪ್ರದೇಶಗಳು. ಸೊ ಈಗ ನಿಮಗೆ ಇತ್ತೀಚೆಗೆ 101ನೇ, ಸೊ ಮೊನ್ನೆ ಸೊ ಒಂದು 2 ದಿನಗಳ ಹಿಂದೆ 101ನೇ ರಾಮ್ಸಾರ್ ತಾಣ, ರಾಮ್ಸಾರ್ ಸೈಟ್ ಏನಾಯ್ತು, ಘೋಷಣೆ ಆಯ್ತು. ಎಲ್ಲಿದು ಘೋಷಣೆ ಆಯ್ತು ಅಂತಂದ್ರೆ ಅರುಣಾಚಲ ಪ್ರದೇಶದಲ್ಲಿ 101ನೇ ರಾಮ್ಸಾರ್ ತಾಣವನ್ನು ಏನ್ ಮಾಡಿದ್ದಾರೆ, ಘೋಷಣೆಯನ್ನ ಮಾಡಿದ್ದಾರೆ. ಹೌದಾ. ಸೊ ಹಾಗಾದ್ರೆ ಅದ್ರ ಹೆಸರು ಏನಂತಂದ್ರೆ ಗ್ಲಾ ಲೇಕ್ ಅಂತ ಅಂದ್ಬಿಟ್ಟು, ಗ್ಲಾ ಲೇಕ್. ಸೊ ನಿಮ್ಗೆ ಅಕ್ವಾಟಿಕ್ ಎಕೋಸಿಸ್ಟಮ್ ಅಲ್ಲಿ ರಾಮ್ಸಾರ್ ತಾಣಗಳ ಬಗ್ಗೆ ನೀವು ಅಧ್ಯಯನ ಮಾಡ್ತೀರಾ. ಸೊ ರಾಮ್ಸಾರ್ ಕನ್ವೆನ್ಷನ್ ಬಗ್ಗೆ ಅಧ್ಯಯನ ಮಾಡ್ತೀರಾ. ಸೊ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ರಾಮ್ಸಾರ್ ಸೈಟ್ಸ್ ಬಗ್ಗೆ ನೀವು ಅಧ್ಯಯನ ಮಾಡ್ತೀರಾ. ಸೊ ಇದು ರಾಮ್ಸಾರ್ ಸೈಟ್ಸ್ ಅನ್ನುವಂಥದ್ದು ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್, ಸೊ 2 ಪಾಯಿಂಟ್ ಇಂದ ಕೂಡ ನಿಮ್ಗೆ ಇಂಪಾರ್ಟೆನ್ಸ್. ಸೊ ಮೇನ್ಸ್ ಅಲ್ಲಿ ನಿಮ್ಗೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತಂದ್ರೆ, ಸೊ ರಾಮ್ಸಾರ್ ಕನ್ವೆನ್ಷನ್, ಸೊ ಅದ್ರ ಇಂಪಾರ್ಟೆನ್ಸ್, ಮತ್ತೆ ನೆಕ್ಸ್ಟ್ ಸ್ಟೆಪ್ಸ್ ಟೇಕನ್ ಬೈ ಗವರ್ನಮೆಂಟ್, ಮತ್ತೆ ನೆಕ್ಸ್ಟ್ ಕನ್ಕ್ಲೂಷನ್, ಸೊ ವೇ ಫಾರ್ವರ್ಡ್. ಸೊ ಇದು ಇರುತ್ತೆ. ಪ್ರಿಲಿಮ್ಸ್ ಅಲ್ಲಿ ಯಾವ ತರ ಕ್ವಶನ್ ಬರುತ್ತೆ ಅಂತಂದ್ರೆ ನಿಮಗೆ ರಾಮ್ಸಾರ್ ಸೈಟ್ಸ್ ಅನ್ನು ನಿಮಗೆ ಮ್ಯಾಥ್ ಆಫ್ ಫಾಲೋಯಿಂಗ್ ಕೊಡ್ತಾರೆ. ಸೊ ಒಂದ್ ಸೈಡ್ ರಾಮ್ಸಾರ್ ಸೈಟ್ ಅನ್ನ ಕೊಟ್ಟಿದ್ರೆ, ಇನ್ನೊಂದ್ ಸೈಡ್ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಸ್ಟೇಟ್ ಗಳನ್ನ ಕೊಡ್ತಾರೆ. ಸೊ ಯಾವ್ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಸೊ ಮತ್ತೆ ಹೈಯೆಸ್ಟ್, ಲೋಯೆಸ್ಟ್, ಸೊ ಈ ತರ ಸ್ವಲ್ಪ ಡೇಟಾ ಫ್ಯಾಕ್ಟ್ಸ್ ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ. ಸೊ ಮೇನ್ಸ್ ಅಲ್ಲಿ ಅದ್ರದ್ದು ಇನ್ ಡೀಟೇಲ್ ಆಗಿ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಅದ್ರದ್ದು ರಾಮ್ಸಾರ್ ಕನ್ವೆನ್ಷನ್ ಅಂತಂದ್ರೆ ಏನು, ಸೊ ವಾಟ್ ಆರ್ ದ ಕಂಡೀಷನ್ಸ್ ರಿಕ್ವೈರ್ಡ್ ಟು ಡಿಕ್ಲೇರ್ ಸೈಟ್ ಆಸ್ ರಾಮ್ಸಾರ್ ಸೈಟ್ಸ್, ಮತ್ತೆ ವಾಟ್ ಆರ್ ದ ಮೆಜರ್ಸ್ ಟೇಕನ್ ಬೈ ದ ಗವರ್ನಮೆಂಟ್ ಟು ಪ್ರೊಟೆಕ್ಟ್ ದ ರಾಮ್ಸಾರ್ ಸೈಟ್ಸ್. ಸೊ ಈ ತರ ನಿಮಗೆ ಕ್ವಶನ್ಸ್ ಬರುತ್ತೆ. ಓಕೆನಾ. ಸೊ ಇದು ನಿಮಗೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಇಂದ 2 ಪರ್ಸ್ಪೆಕ್ಟಿವ್ ಇಂದ ಕೂಡ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಇದರಲ್ಲಿ ನಿಮಗೆ ಮ್ಯಾಂಗ್ರೋವ್ಸ್ ಬಗ್ಗೆನೂ ಕೂಡ ನಿಮಗೆ ಬರುತ್ತೆ. ಸೊ ಮ್ಯಾಂಗ್ರೋವ್ಸ್ ಒಂದು ಸಪರೇಟ್ ಟಾಪಿಕ್ ಇದೆ. ಸೊ ಮ್ಯಾಂಗ್ರೋವ್ಸ್, ಇಂಪಾರ್ಟೆನ್ಸ್ ಆಫ್ ಮ್ಯಾಂಗ್ರೋವ್ಸ್, ಮತ್ತೆ ಕನ್ಸರ್ವೇಷನ್ ಆಫ್ ಮ್ಯಾಂಗ್ರೋವ್ಸ್, ಗೌರ್ಮೆಂಟ್ ಸ್ಟೆಪ್ಸ್, ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಟು ಕನ್ಸರ್ವ್ ದ ಮ್ಯಾಂಗ್ರೋವ್ಸ್. ಫಾರ್ ಎಕ್ಸಾಂಪಲ್ 2023 ಬಜೆಟ್ ಅಲ್ಲಿ ಮಿಸ್ಟಿ ಅಂತ ಅಂದ್ಬಿಟ್ಟು ಒಂದು ಸ್ಕೀಮ್ ಬಂದಿದೆ, MISHTI, ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ಶೋರ್ಲೈನ್ ಹ್ಯಾಬಿಟಾಟ್ ಅಂಡ್ ಟ್ಯಾಂಜಿಬಲ್ ಇನ್ಕಮ್ ಅಂತ ಅಂದ್ಬಿಟ್ಟು. ಸೊ ಈ ತರ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಅಕ್ವಾಟಿಕ್ ಎಕೋಸಿಸ್ಟಮ್ ಬಗ್ಗೆ ಇನ್ ಡೆಪ್ತ್ ಆಗಿ ನಾವಿಲ್ಲಿ ಸ್ಟಡಿ ಮಾಡ್ಕೊಂತ ಹೋಗ್ತೀವಿ. ನೆಕ್ಸ್ಟ್ ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್. ಸೊ ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಫಾರೆಸ್ಟ್, ಫಾರ್ ಎಕ್ಸಾಂಪಲ್ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್, ಟ್ರಾಪಿಕಲ್ ಡೆಸಿಡಿಯಸ್ ಫಾರೆಸ್ಟ್, ಟ್ರಾಪಿಕಲ್ ಥ್ರಾನ್ ಫಾರೆಸ್ಟ್, ನೆಕ್ಸ್ಟ್ ಫಾರೆಸ್ಟ್ ಎಕೋಸಿಸ್ಟಮ್, ಮೌಂಟೇನ್ ಎಕೋಸಿಸ್ಟಮ್, ಇದನ್ನೆಲ್ಲ ನಾವು ಇಲ್ಲಿ ಇನ್ ಡೆಪ್ತ್ ಆಗಿ ನಾವು ಸ್ಟಡಿ ಮಾಡ್ತೀವಿ. ಸೊ ಇದೇನಂತಂದ್ರೆ ಫಸ್ಟ್ ಕಾನ್ಸೆಪ್ಟ್, ಸೊ ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ. ಸೊ ಫಸ್ಟ್ ಕಾನ್ಸೆಪ್ಟ್ ಅಲ್ಲಿ ನಾವು ಇಷ್ಟೆಲ್ಲ ವಿಷಯಗಳನ್ನ ನಾವು ಅಧ್ಯಯನ ಮಾಡ್ತೀವಿ. ಸೊ ಬೋತ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಸೊ ನಾವು ಇಷ್ಟೆಲ್ಲ ವಿಷಯಗಳನ್ನ ನಾವು ಅಧ್ಯಯನ ಮಾಡ್ತೀವಿ ಫಸ್ಟ್ ಚಾಪ್ಟರ್ ಅಲ್ಲಿ. ಓಕೆ. ಸೊ ನೆಕ್ಸ್ಟ್ ಸೆಕೆಂಡ್ ಕಾನ್ಸೆಪ್ಟ್ ಯಾವ್ದು ಅಂತಂದ್ರೆ ಬಯೋ ಡೈವರ್ಸಿಟಿ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಲ್ಲ, ಬಯೋ ಡೈವರ್ಸಿಟಿ. ಈ ಒಂದು ಬಯೋಡೈವರ್ಸಿಟಿ ಪದವನ್ನ ನಾವು ಬಿಡಿಸಿ ಬರೋದ್ರೆ ನಮಗೆ ಮತ್ತೆ 2 ಪದಗಳು ಸಿಗುತ್ತೆ. ಸೊ ಒಂದು ಬಯೋ, ಇನ್ನೊಂದು ಡೈವರ್ಸಿಟಿ. ಬಯೋ ಮತ್ತೆ ಡೈವರ್ಸಿಟಿ. ಡೈವರ್ಸಿಟಿ ಅಂತಂದ್ರೆ ವೈವಿಧ್ಯತೆ. ಸೊ ಜೀವಿಗಳ ಒಳಗಡೆ, ಜೀವಿಗಳ ನಡುವೆ ಕಂಡು ಬರ್ತಕ್ಕಂತ ವೈವಿಧ್ಯತೆಯನ್ನು ನಾವು ಅಧ್ಯಯನ ಮಾಡ್ಲಿಕ್ಕೆ ಅಂತ ಕರಿತೀವಿ ಅಂತಂದ್ರೆ ಬಯೋ ಡೈವರ್ಸಿಟಿ ಅಂತ ಹೇಳ್ತೀವಿ. ಬಯೋಡೈವರ್ಸಿಟಿಗೆ ಉದಾಹರಣೆ ಕೊಡಿ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಈಗ ಒಂದು ಡಾಗ್ ಅಂತ ಅಂದ್ಬಿಟ್ಟು ಒಂದು ಸ್ಪೀಶೀಸ್ ಅನ್ನು ತಗೊಳ್ಳೋಣ. ಡಾಗ್, ಈ ಒಂದು ಡಾಗ್ ಅನ್ನೋ ಒಂದು ಸ್ಪೀಶೀಸ್ ಅಲ್ಲಿ ನಮಗೆ 16 ನಮಗೆ ವೆರೈಟೀಸ್ ಕಂಡು ಬರ್ತವೆ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ನೋಡಿರೋದು ಯಾವ್ದಂತಂದ್ರೆ ಚಾರ್ಲಿ 777 ಮೂವಿ ಎಲ್ಲರೂ ನೋಡಿದಿರಲ್ವಾ. ಸೊ ಚಾರ್ಲಿ 777 ಮೂವಿಯಲ್ಲಿ ಅವರು ಅಲ್ಲಿ ಆ ಒಂದು ಮೂವಿಯಲ್ಲಿ ಯೂಸ್ ಮಾಡಿರ್ತಕ್ಕಂಥ ಪೆಟ್ ಯಾವ್ದಂತಂದ್ರೆ ಲ್ಯಾಬ್ರಡಾಗ್, ಲ್ಯಾಬ್. ಯೂಶಲಿ ನಾವೆಲ್ಲರೂ ಕೂಡ ನೋಡಿರ್ತೀವಿ ಇದನ್ನ. ನೆಕ್ಸ್ಟ್ ಸೀಡ್ಸು ಅಂತ ಬರುತ್ತೆ, ಗ್ರೇಟ್ ಡೇನ್ ಅಂತ ಬರುತ್ತೆ, ಜರ್ಮನ್ ಸಫರ್ಡ್ ಅಂತ ಬರುತ್ತೆ, ನೆಕ್ಸ್ಟ್ ಮುದೋಳ್ ಹೌಂಡ್ ಅಂತ ಬರುತ್ತೆ. ಸೊ ನಮ್ಮ ಕರ್ನಾಟಕದ ತಳಿ ಇದು ಮುದೋಳ್ ಹೌಂಡ್ ಅಂತ ಬರುತ್ತೆ. ಸ್ಪೀಶೀಸ್ ಒಂದೇನೆ, ಸ್ಪೀಶೀಸ್ ಒಳಗಡೆ ಏನ್ ಬಂತು, ಎಷ್ಟೊಂದು ವೇರಿಯೇಷನ್ಸ್ ಬರ್ತಾ ಇದೆ. ಸೊ ಸ್ಪೀಶೀಸ್ ಒಂದೇನೆ, ಸ್ಪೀಶೀಸ್ ಒಳಗಡೆ ಏನಾಗ್ತದೆ, ಬೇರೆ ಬೇರೆ ತಳಿಗಳು ಕಂಡು ಬರ್ತಾ ಇದೆ, ಬೇರೆ ಬೇರೆ ಪ್ರಭೇದಗಳು ಕಂಡು ಬರ್ತಾ ಇದೆ. ಮತ್ತೆ ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ಪ್ಯಾಡಿ ಅಂತ ತಗೊಳ್ಳಿ. ಡ್ಯಾಡಿ ಅಲ್ಲ ಪ್ಯಾಡಿ. ಪ್ಯಾಡಿ ಅಂತಂದ್ರೇನು, ಭತ್ತ. ಸೊ ಭತ್ತದಲ್ಲಿ ಕಂಡುಬರ್ತಕ್ಕಂಥ ವೆರೈಟೀಸ್ ನ ಹೇಳಿ ನೋಡೋಣ. ಸೊ ಜಸ್ಟ್ ನಾವು ನಮ್ಮ ಮನೆಗಳಲ್ಲಿ ಯೂಸ್ ಮಾಡಿರೋದು ಅಥವಾ ನಾವು ಕೇಳಿರೋ ವೆರೈಟೀಸ್ ನ ಹೇಳಿ ನೋಡೋಣ. ಬಾಸುಮತಿ,
ಬಾಸುಮತಿ, ಮತ್ತೆ ನೆಕ್ಸ್ಟ್ ಜೀರಾ ಸಾಂಬಾರ್, ಬುಲೆಟ್ ರೈಸು, ಗೂಳಿ ಎನ್ಸಿ 37 ಕೇಳಿದೀರಾ? ಗೂಳಿ NC 37. ಸೊ ಇದೊಂದು ಭತ್ತದ ತಳಿ, ಕಿರಾತಕ ಮೂವಿಯಲ್ಲಿ ತೋರಿಸಿದ್ದಾರೆ. ಯಾರು ಕಿರಾತಕ ಮೂವಿ ನೋಡಿದ್ರೆ ನಿಮ್ಗೆ ನೆನಪಿಗೆ ಬರುತ್ತೆ ಗೂಳಿ NC 37. ಓಕೆ, ಸೊ ಈಗ ಒಂದು ಪ್ಯಾಡಿ ತಗೊಂಡ್ರೆ ಸೊ ನಮ್ಗೆ ಇದ್ರಲ್ಲಿ ಏನ್ ಬಂತು, ಸುಮಾರು ವೆರೈಟೀಸ್ ಬಂತು. ಬಯೋಡೈವರ್ಸಿಟಿ ಅಂತಂದ್ರೆ ಜೀವಿಗಳ ಒಳಗಡೆ ಕಂಡು ಬರ್ತಕ್ಕಂಥ ಒಂದು ವೈವಿಧ್ಯತೆಯನ್ನು ನಾವು ಅಧ್ಯಯನ ಮಾಡ್ಲಿಕ್ಕೆ ನಾವು ಎಂತ ಕರಿತೀವಿ ಅಂತಂದ್ರೆ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಸೊ ಈ ಒಂದು ಬಯೋಡೈವರ್ಸಿಟಿ ಅನ್ನುವಂಥದ್ದು ಸೊ ನಿಮಗೆ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್, ಸೊ ಎರಡೂ ಪರ್ಸ್ಪೆಕ್ಟಿವ್ ಇಂದ ಕೂಡ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಮೇನ್ಸ್ ಅಲ್ಲಿ ನಿಮ್ಗೆ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತಂದ್ರೆ, ಸೊ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಬಯೋಡೈವರ್ಸಿಟಿ, ಸೊ ಈ ಒಂದು ಜೀವ ವೈವಿಧ್ಯತೆಯ ಪ್ರಾಮುಖ್ಯತೆ ಏನು, ಇಂಪಾರ್ಟೆನ್ಸ್ ಆಫ್ ಬಯೋಡೈವರ್ಸಿಟಿ, ಅದನ್ನ ನಾವು ಎಷ್ಟು ಮಟ್ಟದಲ್ಲಿ ನಾವು ಅಳತೆಯನ್ನ ಮಾಡಬಹುದು. ಸೊ ಹೌ ಕ್ಯಾನ್ ವಿ ಮೆಷರ್ ಬಯೋಡೈವರ್ಸಿಟಿ, ಮತ್ತೆ ನೆಕ್ಸ್ಟ್ ಡಿಫರೆಂಟ್ ಟೈಪ್ಸ್ ಆಫ್ ಬಯೋಡೈವರ್ಸಿಟಿ. ಸೊ ವಾಟ್ ಆರ್ ದ ಸ್ಟೆಪ್ಸ್ taken to conserve the biodiversity, so what are the benefits from the biodiversity, so what are the threats of biodiversity, ಇದೆಲ್ಲವನ್ನು ಕೂಡ ನಾವು ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಡಿಸ್ಕಷನ್ ಮಾಡ್ತೀವಿ. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಸೊ ನಾವು ನ್ಯಾಷನಲ್ ಪಾರ್ಕ್ಸ್, ಕನ್ಸರ್ವೇಷನ್ ರಿಸರ್ವ್ಸ್, ಕಮ್ಯುನಿಟಿ ರಿಸರ್ವ್ಸ್, ವೈಲ್ಡ್ ಲೈಫ್ ಸೆಂಚುರೀಸ್, ಬಯೋಸ್ಫಿಯರ್ ರಿಸರ್ವ್ಸ್ ಅನ್ನು ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ನಾವು ಸ್ಟಡಿ ಮಾಡ್ತೀವಿ. ಸೊ ಇದು ಬಯೋಡೈವರ್ಸಿಟಿ ಅನ್ನೋ ಒಂದು ಟಾಪಿಕ್ ಪ್ರಿಲಿಮ್ಸ್ ಮತ್ತೆ ಮೇನ್ಸ್, ಸೊ ಎರಡು ಪರ್ಸ್ಪೆಕ್ಟಿವ್ ಇಂದ ನಮಗೆ ತುಂಬಾನೇ ಇಂಪಾರ್ಟೆಂಟ್. ಮತ್ತೆ ನೆಕ್ಸ್ಟ್ ಇದ್ರಲ್ಲಿ ಕನ್ಸರ್ವೇಷನ್ ನಮಗೆ ಎರಡು ತರ ಕನ್ಸರ್ವೇಷನ್ ಇದೆ. ಬಯೋಡೈವರ್ಸಿಟಿ ನಾವು ಎರಡು ತರ ಕನ್ಸರ್ವೇಷನ್ ಮಾಡಬಹುದು. ಸೊ ಮೊದಲನೇದಂತಂದ್ರೆ ಇನ್ ಸಿಟು ಕನ್ಸರ್ವೇಷನ್, ಸೊ ಎರಡನೇದಂತಂದ್ರೆ ಎಕ್ಸ್ ಸಿಟು ಕನ್ಸರ್ವೇಷನ್. ಇನ್ ಸಿಟು ಅಂತಂದ್ರೆ ಏನು? ಫ್ಲೋರಾ ಮತ್ತೆ ಫಾನಾ. ಫ್ಲೋರಾ ಅಂತಂದ್ರೆ ಸಸ್ಯವರ್ಗ, ಸೊ ಸಸ್ಯವರ್ಗ. ಫ್ಲೋರಾ ಅಂತಂದ್ರೇನು? ಸಸ್ಯವರ್ಗ. ಫಾನಾ ಅಂತಂದ್ರೇನು? ಪ್ರಾಣಿ ವರ್ಗ. ಫ್ಲೋರಾ ಮತ್ತು ಫಾನಾ ಎಲ್ಲಿ ಕಂಡು ಬರುತ್ತೆ ಅದೇ ಸ್ಥಳದಲ್ಲಿ ಅದನ್ನ ನಾವು ಸಂರಕ್ಷಣೆ ಮಾಡಿದ್ರೆ, ಸೊ ಅದು ಎಲ್ಲಿ ಕಂಡು ಬರುತ್ತೆ ಅದೇ ಸ್ಥಳದಲ್ಲಿ ನಾವು ಅದನ್ನ ಸಂರಕ್ಷಣೆ ಮಾಡಿದ್ರೆ ನಾವೆಂತ ಕರಿತೀವಿ ಅಂತಂದ್ರೆ ಇನ್ ಸಿಟು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಸೊ ಉದಾಹರಣೆ ಕೊಡಿ ನೋಡೋಣ, ಇನ್ ಸಿಟು ಕನ್ಸರ್ವೇಷನ್ಸ್ ಉದಾಹರಣೆ ಕೊಡಿ. ಇನ್ ಸಿಟು ಕನ್ಸರ್ವೇಷನ್ಸ್ ಉದಾಹರಣೆಗೆ ನ್ಯಾಷನಲ್ ಪಾರ್ಕ್ಸ್ ಅಂತ ಹೇಳ್ಬೋದಾ? ನ್ಯಾಷನಲ್ ಪಾರ್ಕ್ಸ್, ರಾಷ್ಟ್ರೀಯ ಉದ್ಯಾನವನಗಳು. ಇವಾಗ ನಮ್ಮ ಕರ್ನಾಟಕದಲ್ಲೇ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದೆ, ಬಂಡೀಪುರ ನ್ಯಾಷನಲ್ ಪಾರ್ಕ್ ಇದೆ, ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇದೆ. ಸೊ ಈ ತರ ಫ್ಲೋರಾ ಮತ್ತೆ ಫಾನಾ ಎಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಅದೇ ಸ್ಥಳದಲ್ಲಿ ನಾವು ಅದನ್ನ ಸಂರಕ್ಷಣೆ ಮಾಡೋದು ನಾವು ಅದಕ್ಕೆ ಅಂತ ಕರಿತೀವಿ ಇನ್ ಸಿಟು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಇನ್ ಸಿಟು ಕನ್ಸರ್ವೇಷನ್. ಎಕ್ಸ್ ಸಿಟು, ಎಕ್ಸ್ ಅಂತಂದ್ರೆ ಏನು? ನಮ್ಮ ಎಕ್ಸ್ ಅಲ್ಲ, ಎಕ್ಸ್ ಸಿಟು. ಎಕ್ಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ಎಕ್ಸ್? ಎಕ್ಸ್ ಅಂತಂದ್ರೇನು? ಹೊರಗಡೆ ಪ್ರಾಣಿ ಪ್ರಭೇದಗಳು ಅಥವಾ ಸಸ್ಯ ಪ್ರಭೇದಗಳನ್ನ ಅದರ ಮೂಲ ಆವಾಸ ಸ್ಥಾನದಿಂದ ಹೊರಗಡೆ ತಗೊಂಡು ನಾವು ಸಂರಕ್ಷಣೆ ಮಾಡೋದು ಅದಕ್ಕೆ ಅಂತ ಕರಿತೀವಿ ಎಕ್ಸ್ ಸಿಟು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಎಕ್ಸ್ ಅಂತಂದ್ರೇನು? ಹೊರಗಡೆ ತಗೊಂಡು, ಮೂಲ ಆವಾಸ ಸ್ಥಾನದಿಂದ ಹೊರಗಡೆ ತಗೊಂಡ್ಬಂದು ನಾವು ಅದನ್ನ ಕನ್ಸರ್ವೇಷನ್ ಮಾಡೋದು ನಾವು ಅದಕ್ಕೆ ಅಂತ ಕರಿತೀವಿ ಎಕ್ಸ್ ಸಿಟು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಸೊ ಉದಾಹರಣೆ ಕೊಡಿ ಎಕ್ಸ್ ಸಿಟು ಕನ್ಸರ್ವೇಷನ್ಸ್ಗೆ. ಸೊ ಗಿವ್ ಮಿ ಸಮ್ ಎಕ್ಸಾಂಪಲ್ಸ್ ಫಾರ್ ಎಕ್ಸ್ ಸಿಟು ಕನ್ಸರ್ವೇಷನ್. ಎಕ್ಸ್ ಸಿಟು ಕನ್ಸರ್ವೇಷನ್ಗೆ ಝೂ ಅಂತ ಹೇಳ್ಬೋದಾ? ಝೂ ಅಲ್ಲಿ ನಾವೇನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಜಿರಾಫೆದು ನ್ಯಾಚುರಲ್ ಹ್ಯಾಬಿಟೇಟ್ ಯಾವುದು? ಆಫ್ರಿಕಾ, ಸವಾನಾಸ್, ಈ ರೀಜನ್. ಸೊ ನಾವೇನ್ ಮಾಡ್ತೀವಿ, ಆ ರೀಜನ್ ಇಂದ ನಾವು ಮೈಸೂರು ಅಥವಾ ನಮ್ಮ ಬೆಂಗಳೂರು ಈ ತರ ಒಂದು ರೀಜನ್ ತಗೊಂಡ್ ನಾವೇನ್ ಮಾಡ್ತೀವಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಎನ್ವಿರಾನ್ಮೆಂಟ್ ನಾವು ಕ್ರಿಯೇಟ್ ಮಾಡ್ತೀವಿ. ಅಂತಂದ್ರೆ ಅದನ್ನ ಮೂಲ ಆವಾಸ ಸ್ಥಾನದಿಂದ ಹೊರಗಡೆ ತಗೊಂಡು ಸಂರಕ್ಷಣೆ ಮಾಡ್ತಾ ಇದೀವಿ. ಸೊ ಈ ತರ ಮೂಲ ಆವಾಸ ಸ್ಥಾನದಿಂದ ಹೊರಗಡೆ ತಗೊಂಡು ಸಂರಕ್ಷಣೆ ಮಾಡೋದಕ್ಕೆ ನಾವೇಂತ ಕರಿತೀವಿ ಅಂದ್ರೆ ಎಕ್ಸ್ ಸಿಟು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಸೊ ಎಕ್ಸ್ ಸಿಟು ಕನ್ಸರ್ವೇಷನ್ ಅಲ್ಲಿ ಝೂಗಳು ಬರುತ್ತೆ, ಬೊಟಾನಿಕಲ್ ಗಾರ್ಡನ್ಗಳು ಬರುತ್ತೆ, ಬೊಟಾನಿಕಲ್ ಗಾರ್ಡನ್ಸ್. ಸೊ ಝೂಗಳು ಬರುತ್ತೆ, ಬೊಟಾನಿಕಲ್ ಗಾರ್ಡನ್ಸ್ ಬರುತ್ತೆ, ಸೀಡ್ ಬ್ಯಾಂಕ್ಗಳು ಬರುತ್ತೆ, ಸೀಡ್ ಬ್ಯಾಂಕ್ಗಳು ಬರುತ್ತೆ. ಸೊ ಇವೆಲ್ಲವೂ ಕೂಡ ಏನಂತಂದ್ರೆ ಎಕ್ಸ್ ಸಿಟು ಮೋಡ್ ಆಫ್ ಕನ್ಸರ್ವೇಷನ್. ಸೊ ಇದೆಲ್ಲದ್ರ ಬಗ್ಗೆನೂ ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ ಆಳವಾಗಿ ಅಧ್ಯಯನ ಮಾಡ್ತೀವಿ. ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಇವೆಲ್ಲದ್ರ ಬಗ್ಗೆ ನಾವು ಆಳವಾಗಿ ಅಧ್ಯಯನ ಮಾಡ್ತೀವಿ. ಸೊ ಇದು ನಾವು ಎರಡನೇ ಕಾನ್ಸೆಪ್ಟ್. ಸೊ ಬಯೋಡೈವರ್ಸಿಟಿ. ಸೊ ಇದನ್ನ ನಾವು ಜಸ್ಟ್ ಔಟ್ಲೈನ್ ಮಾಡಿದಷ್ಟೇ. ಸೊ ಬಯೋಡೈವರ್ಸಿಟಿ ಅಂತಂದ್ರೆ ಏನು, ಅದ್ರಲ್ಲಿ ಏನೇನ್ ಬರುತ್ತೆ, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ ಮೇನ್ಸ್ ಯಾವ ತರ ಸ್ಟಡಿ ಮಾಡಬೇಕು, ಪ್ರಿಲಿಮ್ಸ್ ಯಾವ ತರ ಸ್ಟಡಿ ಮಾಡಬೇಕು. ಸೊ ಸೆಕೆಂಡ್ ಕಾನ್ಸೆಪ್ಟ್ ಇದು. ನೆಕ್ಸ್ಟ್ ಸೊ ಮೂರನೇ ಕಾನ್ಸೆಪ್ಟ್ ಯಾವ್ದು ಅಂತಂದ್ರೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಪರಿಸರ ಮಾಲಿನ್ಯ. ಸೊ ಗಿವ್ ಮಿ ಡಿಫರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್ಸ್. ಸೊ ನಾವು ನಮ್ಮ ದಿನನಿತ್ಯ ಲೈಫಲ್ಲಿ ನೋಡುವಂತಹ ಪ್ರದೂಷಣೆಗೆ ಉದಾಹರಣೆ ಕೊಡಿ ನೋಡೋಣ. ನಮ್ಮ ದಿನನಿತ್ಯ ಲೈಫಲ್ಲಿ ನಾವು ನೋಡುವಂತಹ
ಪ್ರದೂಷಣೆಗೆ ಉದಾಹರಣೆಗಳನ್ನ ಕೊಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್. ಸೊ ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಸೊ ಇದೆಲ್ಲವೂ ಕೂಡ ಏನೋ ನಾವು 10th ಅಲ್ಲಿ ಅಥವಾ ಹೈಸ್ಕೂಲ್ ಅಲ್ಲಿ ನಾವು ಓದಿರ್ತಕ್ಕಂಥದ್ದು. ಬಟ್ ನಾವು ಎಕ್ಸಾಮಿನೇಷನ್ ಅಲ್ಲಿ ಈ ಒಂದು KS ಲೆವೆಲ್ ಅಥವಾ UPSC ಲೆವೆಲ್ಗೆ ನಾವು ಪ್ರಿಪರೇಷನ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ದೇರ್ ಆರ್ ಸಮ್ ಅದರ್ ಟೈಪ್ಸ್ ಆಫ್ ಪೊಲ್ಯೂಷನ್. ಸೊ ಇತ್ತೀಚಿನ ದಿನಗಳಲ್ಲಿ ದೇರ್ ಹ್ಯಾಸ್ ಬೀನ್ ನ್ಯೂ ಟೈಪ್ ಆಫ್ ಪೊಲ್ಯೂಷನ್. ಸೊ ಫಾರ್ ಎಕ್ಸಾಂಪಲ್ ಇ ವೇಸ್ಟ್ ಅಂತಂದ್ರೇನು? ಎಲೆಕ್ಟ್ರಾನಿಕ್ ವೇಸ್ಟ್. ನೆಕ್ಸ್ಟ್ ಲೈಟ್ ಪೊಲ್ಯೂಷನ್, ಬೆಳಕಿನ ಪ್ರದೂಷಣೆ. ರೇಡಿಯೋ ಆಕ್ಟಿವ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್. ನೆಕ್ಸ್ಟ್ ಇದರಲ್ಲಿ ಬಯೋ ರೆಮಿಡಿಯೇಷನ್ ಅಂತ ಕೂಡ ಒಂದು ಕಾನ್ಸೆಪ್ಟ್ ಬರುತ್ತೆ. ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಇಷ್ಟು ಟೈಪ್ಸ್ ಆಫ್ ಪೊಲ್ಯೂಷನ್ ನೋಡ್ತೀವಿ. ಸೊ ಇದು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡೂ ಪರ್ಸ್ಪೆಕ್ಟಿವ್ ಕೂಡ ನಿಮಗೆ ಇಂಪಾರ್ಟೆಂಟ್. ಸೊ ಪ್ರಿಲಿಮ್ಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತಂದ್ರೆ, ಡಿಸೀಸಸ್ ಕೇಳ್ತಾರೆ, ರೋಗಗಳು ಮತ್ತು ರೋಗಕಾರಕಗಳು. ಈಗ ಫಾರ್ ಎಕ್ಸಾಂಪಲ್ ನಾವು ಕುಡಿಯುವಂತ ಒಂದು ನೀರಿನಲ್ಲಿ ಮರ್ಕ್ಯುರಿ ಏನಾದ್ರೂ ಮಿಕ್ಸ್ ಆಗಿದ್ರೆ ಮೀನಾ ಮ್ಯಾಟ್ ಅಂತ ಒಂದು ಡಿಸೀಸ್ ಬರುತ್ತೆ. ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ಅಲ್ಲಿ ಯಾವ ತರ ಕೇಳ್ತಾರೆ ಅಂತಂದ್ರೆ, ಡಿಸೀಸಸ್ ನ ಕೊಡ್ತಾರೆ, ರೋಗಗಳನ್ನ ಒಂದು ಕಾಲಮ್ ಅಲ್ಲಿ ಕೊಟ್ಟಿರ್ತಾರೆ, ಅದು ಯಾವ್ದ್ರಿಂದ ಕಾರಕ ಆಗುತ್ತೆ ಅದನ್ನ ಕೂಡ ನಿಮ್ಗೆ ಕೇಳ್ತಾರೆ. ಸೊ ತುಂಬಾನೇ ಇಂಪಾರ್ಟೆಂಟ್. ವಾಟರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಆಮೇಲೆ ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ವೇಸ್ಟ್. ಸೊ ಎನ್ವಿರಾನ್ಮೆಂಟಲ್ ವೇಸ್ಟ್ ನಾವು ಅದನ್ನ ಯಾವ ತರ ಸೆಗ್ರಿಗೇಷನ್ ಮಾಡಬೇಕು, ನಾವು ಯಾವ ತರ ಅದನ್ನ ರೀಸೈಕ್ಲಿಂಗ್ ಮಾಡಬೇಕು, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಏನು, ಓಕೆನಾ. ಸೊ ಅದನ್ನ ನಾವು EPR ನ ಮಾಡ್ಬೇಕಾದ್ರೆ ಏನೇನು ಕ್ರಮಗಳನ್ನ ನಾವು ಕೈಗೊಳ್ಳಬೇಕು, ಸೊ ಎಷ್ಟು % ಅದನ್ನ ರೀಸೈಕಲ್ ಮಾಡಬೇಕು. ಸೊ ಇದನ್ನೆಲ್ಲವನ್ನು ಕೂಡ ರೇಡಿಯೋ ಆಕ್ಟಿವ್ ಪೊಲ್ಯೂಷನ್ ಅಂತಂದ್ರೆ, ಸೊ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಇಂಧನಗಳು, ಫಾರ್ ಎಕ್ಸಾಂಪಲ್ ಯುರೇನಿಯಂ, ಥೋರಿಯಂ, ಇದರಿಂದ ಬರ್ತಕ್ಕಂಥ ಒಂದು ಪ್ರದೂಷಣ, ಇದರಿಂದ ಉಂಟಾಗುವಂತ ಒಂದು ಪ್ರದೂಷಣ ನಾವು ಯಾವ ತರ ನಾವು ಪ್ರಿಕಾಷನ್ಸ್ ತಗೋಬೇಕು, ಯಾವ ತರ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಸೊ ಅದರಿಂದ ಏನಾಗುತ್ತೆ, ಎಫೆಕ್ಟ್ಸ್ ಏನಾಗುತ್ತೆ, ವಾಟ್ ಆರ್ ದ ಮೆಜರ್ಸ್, ನಾವ್ ಏನೇನು ಮೆಜರ್ಸ್ ತಗೋಬಹುದು ಅದ್ರ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ, ಓಕೆನಾ. ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್ಸ್. ಇದರಲ್ಲಿ ಇದು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡರಿಂದ ಕೂಡ ಇಂಪಾರ್ಟೆಂಟ್. ಮೇನ್ಸ್ ಅಲ್ಲಿ ನಿಮಗೆ ಸೊ ಪರ್ಟಿಕ್ಯುಲರ್ ಟೈಪ್ ಕೇಳ್ತಾರೆ, ಅಥವಾ ಓವರ್ ಆಲ್ ಎಲ್ಲವನ್ನು ಕೂಡ ನೀವು ಇಂಟಿಗ್ರೇಟ್ ಮಾಡಿ ಬರೀರಿ ಅಂತ ಕೂಡ ಕೇಳ್ತಾರೆ. ಓಕೆ, ಸೊ ದಿಸ್ ಇಸ್ ದ ಥರ್ಡ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಫೋರ್ತ್ ಕಾನ್ಸೆಪ್ಟ್ ನಾವಿಲ್ಲಿ ಏನ್ ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ, ಸೊ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂತಂದ್ರೆ ಏನು? ತೊಂದರೆಗಳು. ಅಟ್ ಪ್ರೆಸೆಂಟ್ ಪರಿಸರ ಎದುರಿಸ್ತಾ ಇರ್ತಕ್ಕಂಥ ತೊಂದರೆಗಳು ಏನೇನು? ಫಾರ್ ಎಕ್ಸಾಂಪಲ್ ಆಸಿಡ್ ರೈನ್, ಆಮ್ಲ ಮಳೆ, ಫಾರೆಸ್ಟ್ ಫೈರ್ಸ್, ಕಾಡ್ಗಿಚ್ಚುಗಳು, ಓಷನ್ ಅಸಿಡಿಫಿಕೇಶನ್, ಸಾಗರ ಆಮ್ಲೀಕರಣ, ಸೊ ಇವೆಲ್ಲವೂ ಏನಂತಂದ್ರೆ ಅಟ್ ಪ್ರೆಸೆಂಟ್ ಎನ್ವಿರಾನ್ಮೆಂಟ್ ಫೇಸ್ ಮಾಡ್ತಾ ಇರ್ತಕ್ಕಂಥ ತೊಂದರೆಗಳು. ಆಸಿಡ್ ರೈನು ಯಾವ ತರ ಫಾರ್ಮೇಶನ್ ಆಗುತ್ತೆ, ಅದಕ್ಕೆ ಕಾನ್ಸ್ಟಿಟ್ಯೂಟ್ಸ್ ಏನೇನು, ಫಾರೆಸ್ಟ್ ಫೈರ್ಸ್ ಯಾವ ತರ ಫಾರ್ಮೇಶನ್ ಆಗುತ್ತೆ, ಸೊ ನ್ಯಾಚುರಲ್ ಯಾವ ತರ ಆಗುತ್ತೆ, ಮ್ಯಾನ್ ಮೇಡ್ ಯಾವ ತರ ಆಗುತ್ತೆ, ಕಂಟ್ರೋಲ್ ಮೆಷರ್ಸ್ ಏನು, ಓಷನ್ ಆಸಿಡಿಫಿಕೇಶನ್, ಸಾಗರ ಆಮ್ಲೀಕರಣ, ಸೊ ಸಾಗರದಲ್ಲಿ ಆಮ್ಲಗಳ ಪ್ರಮಾಣ ಯಾವ ತರ ಏರಿಕೆ ಆಗುತ್ತೆ, ಅದರಿಂದ ಉಂಟಾಗುವಂತ ಒಂದು ಪರಿಣಾಮಗಳು ಏನೇನು, ಅದನ್ನ ನಾವು ಯಾವ ತರ ತಡೆಗಟ್ಟಬಹುದು. ಸೊ ಇದನ್ನ ನಾವು ಇಲ್ಲಿ ಅಧ್ಯಯನವನ್ನ ಮಾಡ್ತೀವಿ, ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಸೊ ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ. ಸೊ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆಗೆ ಮುಖ್ಯ ಕಾರಣಗಳು ಏನೇನು? ಗ್ರೀನ್ ಹೌಸ್ ಗ್ಯಾಸಸ್ ಯಾವ್ದ್ಯಾವುದು? ಸೊ ಗ್ರೀನ್ ಹೌಸ್ ಗ್ಯಾಸಸ್ ಸೋರ್ಸ್ ಎಲ್ಲಿಂದ ಬರುತ್ತೆ, ಅದಕ್ಕೆ ಮೂಲ ಎಲ್ಲಿದು? ನೆಕ್ಸ್ಟ್ ಗ್ರೀನ್ ಹೌಸ್ ಎಫೆಕ್ಟ್ ಅಂತಂದ್ರೇನು, ಗ್ಲೋಬಲ್ ವಾರ್ಮಿಂಗ್ ಅಂತಂದ್ರೇನು, ಜಾಗತಿಕ ತಾಪಮಾನ. ಸೊ ಅದನ್ನ ನಾವು ಈ ಒಂದು ಕಾನ್ಸೆಪ್ಟ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಪರಿಸರ
ಪರಿಣಾಮ ಮೌಲ್ಯಮಾಪನ. ಈಗ ಯಾವ್ದಾರೊಂದು ಪ್ರಾಜೆಕ್ಟ್ ಅನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದೊಂದು ನದಿ ನೀರನ್ನ ನಾವ್ ಏನ್ ಮಾಡ್ತೀವಿ, ಲಿಂಕ್ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಸೊ ಒಂದು ನದಿ ನೀರನ್ನ ಇನ್ನೊಂದು ನದಿ ನೀರಿನ ಜೊತೆ ನಾವು ಲಿಂಕ್ ಮಾಡ್ತಾ ಇದೀವಿ. ಸೊ ಅದರಿಂದ ಎಷ್ಟು ಫಾರೆಸ್ಟ್ ನಾಶ ಆಗುತ್ತೆ, ಎಷ್ಟು ಅರಣ್ಯ ನಾಶ ಆಗುತ್ತೆ, ಅದರಿಂದ ಎಷ್ಟು ವೈಲ್ಡ್ ಲೈಫ್ ಅಂದ್ರೆ ವನ್ಯಜೀವಿಗಳು ಎಷ್ಟು ತೊಂದರೆಯನ್ನ ಅನುಭವಿಸ್ತವೆ, ಎಷ್ಟು ಲಕ್ಷ ಮರಗಳನ್ನ ಕಡಿಬೇಕಾಗುತ್ತೆ. ಅದೊಂದು ಪ್ರಾಜೆಕ್ಟ್ ಈಗ ಸರ್ಕಾರದಿಂದನೋ ಅಥವಾ NGOಗಳು ಏನೋ ಒಂದು ಪ್ರಾಜೆಕ್ಟ್ ಮಾಡಿ, ಈಗ ಒಂದು ಯಾವ್ದಾರ ಒಂದು ನ್ಯಾಷನಲ್ ಪಾರ್ಕ್ ಅಲ್ಲಿ ಒಂದು ಮೈನಿಂಗ್ ಮಾಡ್ತಾ ಇರ್ತಾರೆ, ಅಥವಾ ಯಾವ್ದೋ ಒಂದು ಇಂಡಸ್ಟ್ರೀಸ್ ನ ರನ್ ಮಾಡ್ತಾ ಇರ್ತಾರೆ, ಅಥವಾ ಒಂದು ರೆಸಾರ್ಟ್ಸ್ ಅನ್ನ ನಿರ್ಮಾಣ ಮಾಡ್ತಾ ಇರ್ತಾರೆ. ಈ ತರ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಅಥವಾ ರಿವರ್ ಲಿಂಕ್ ನ ಮಾಡ್ತಾ ಇರ್ತಾರೆ, ಅಥವಾ ಕಾರಿಡಾರ್ಗಳನ್ನ ಮಾಡ್ತಾ ಇರ್ತಾರೆ, ಹೈವೇಗಳನ್ನ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರ್ತಾರೆ. ಸೊ ಈ ತರ ಯಾವ್ದಾರ ಒಂದು ನಾವು ಪ್ರಾಜೆಕ್ಟ್ ನಾವು ಕೈಗೊಂಡಾಗ ಅದರಿಂದ ಪರಿಸರದ ಮೇಲೆ ಉಂಟಾಗುವಂತ ಒಂದು ಪರಿಣಾಮಗಳು ಅದನ್ನ ನಾವು ಅಸೆಸ್ ಮಾಡ್ತೀವಿ. ಅಸೆಸ್ ಅಂತಂದ್ರೆ ಮೌಲ್ಯಮಾಪನವನ್ನು ಮಾಡ್ತೀವಿ. ಸೊ ಅದನ್ನ ಏನ್ ತೊಂದರೆಗಳಾಗುತ್ತೆ, ಅದನ್ನ ನಾವು ಯಾವ ತರ ಕಡಿಮೆ ಮಾಡಬಹುದು, ಅಥವಾ ಅದಕ್ಕೆ ಆಲ್ಟರ್ನೇಟ್ಸ್ ಏನು, ಅದನ್ನ ನಾವು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಇದು ಮೇನ್ಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್. ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಒಂದು ಪ್ರಾಜೆಕ್ಟ್ಸ್ ಗಳಿಂದ ಪರಿಸರದ ಮೇಲೆ ಉಂಟಾಗುವಂತ ಒಂದು ಪರಿಣಾಮಗಳು. ಓಕೆ, ಸೊ ಇದು ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಇದೆಲ್ಲ ಏನಂತಂದ್ರೆ ಸಿಲೆಬಸ್ ಔಟ್ಲೈನ್, ಇದೆಲ್ಲ ನಾವು ಏನೇನು ಡಿಸ್ಕಷನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಆರ್ಗನೈಸೇಷನ್ಸ್ ಅಂತ ಒಂದು ಟಾಪಿಕ್ ಇದೆ ನೋಡಿ. ಸೊ ಇದು ನಿಮಗೆ ಪ್ರಿಲಿಮ್ಸ್ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಎನ್ವಿರಾನ್ಮೆಂಟಲ್ ಆರ್ಗನೈಸೇಷನ್ಸ್, ಸೊ ಪರಿಸರ ಸಂಘಟನೆಗಳು. ಈಗ ನಮ್ಗೆ ಎಲ್ಲರಿಗೂ ಗೊತ್ತು, ಈಗ ಪರಿಸರ ಹಾಳಾಗ್ತಿದೆ. ಸೊ ದಿನಕ್ಕೆ ಪರಿಸರ ಮಾಲಿನ್ಯ ಜಾಸ್ತಿ ಆಗ್ತದೆ, ಎಲ್ಲರಿಗೂ ಗೊತ್ತು. ಈಗ ಬರೀ ನಮ್ಗೆ ಗೊತ್ತಿದ್ದು ಅಥವಾ ನಾವು ಏನು ಮಾಡಿಲ್ಲ ಅಂತಂದ್ರೆ ಅದು ಸರಿ ಹೋಗುತ್ತಾ? ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಲೋಕಲ್ ಲೆವೆಲ್ ಅಲ್ಲಿ, ಸ್ಥಳೀಯವಾಗಿ, ಮತ್ತೆ ನೆಕ್ಸ್ಟ್ ರಾಷ್ಟ್ರೀಯ ಹಂತದಲ್ಲಿ, ನ್ಯಾಷನಲ್ ಲೆವೆಲ್ ಅಲ್ಲಿ, ಮತ್ತೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ನಾವು ಏನ್ ಮಾಡ್ಬೇಕಂತಂದ್ರೆ, ಸೊ ಕೆಲವು ಆರ್ಗನೈಸೇಷನ್ಸ್ ಇದಾವೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವರು, ಸೊ ದೇ ಆರ್ ಫೈಟಿಂಗ್ ಅಗೇನ್ಸ್ಟ್ ದ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್. ಸೊ ಹಾಗೆ ರಾಷ್ಟ್ರೀಯ ಮಟ್ಟದಲ್ಲಿ, ಸೊ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೊ ಪರಿಸರಕ್ಕಾಗಿ ಇರತಕ್ಕಂತಹ ಸಂಘಟನೆಗಳ ಬಗ್ಗೆ ನಾವಿಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅಧ್ಯಯನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವಂತಂದ್ರೆ IUCN. ಸೊ ನೀವೆಲ್ಲರೂ ಕೂಡ ಇದ್ರ ಬಗ್ಗೆ ಕೇಳಿರ್ತೀರಾ. ಸೊ ಇದೇನಂದ್ರೆ ಒಂದು NGO, ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್. ಸೊ ಯಾರಾದ್ರೂ ಕೂಡ IUCN ಅಂತ ಫುಲ್ ಫಾರ್ಮ್ ಹೇಳಿ ನೋಡೋಣ ಪ್ಲೀಸ್. ಇದ್ರದೊಂದು ಫುಲ್ ಫಾರ್ಮ್ ಹೇಳಿ ನೋಡೋಣ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಸೊ ಇದೇನಂತಂದ್ರೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಇದೊಂದು NGO, ಇದು ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್, ಸರ್ಕಾರೇತರ ಸಂಸ್ಥೆ. ಇದೇನ್ ಮಾಡುತ್ತೆ ಅಂತಂದ್ರೆ ಜಾಗತಿಕ ಮಟ್ಟದಲ್ಲಿ ಸಸ್ಯಗಳು ಹಾಗೂ ಪ್ರಾಣಿ ಪ್ರಭೇದಗಳನ್ನ ಏನ್ ಮಾಡುತ್ತೆ ಅಂತಂದ್ರೆ ಯಾವ್ಯಾವ ಅಳಿವಿನಂಚಿಲಿದ್ದಾವೆ, ಸೊ ಯಾವ್ದ್ರದ್ದು ಸಂಖ್ಯೆ ಎಷ್ಟಿದೆ ಅದನ್ನ ಏನ್ ಮಾಡ್ತಿದ್ದು ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿ ಅವರೊಂದು ಬುಕ್ ಅನ್ನ ರಿಲೀಸ್ ಮಾಡಿರ್ತಾರೆ. ಆ ಬುಕ್ ಹೆಸರು ಏನಂತಂದ್ರೆ ರೆಡ್ ಡೇಟಾ ಬುಕ್ ಅಂತ ಅಂದ್ಬಿಟ್ಟು, ರೆಡ್ ಡೇಟಾ ಬುಕ್. ಸೊ ಆ ಬುಕ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಪಬ್ಲಿಷ್ ಮಾಡ್ತಾರೆ. ಸೊ ಯಾವ್ಯಾವ ಒಂದು ಪ್ರಾಣಿ ಪ್ರಭೇದಗಳು ಅಥವಾ ಸಸ್ಯ ಪ್ರಭೇದಗಳ ಸಂಖ್ಯೆ ಎಷ್ಟಿದೆ, ಲೀಸ್ಟ್ ಕನ್ಸರ್ನ್ ಯಾವ್ದಿದೆ, ಎಂಡೇಂಜರ್ಡ್ ಯಾವ್ದಿದೆ, ಕ್ರಿಟಿಕಲಿ ಎಂಡೇಂಜರ್ಡ್ ಯಾವ್ದಿದೆ, ನಿಯರ್ ಥ್ರೆಟನ್ ಯಾವ್ದಿದೆ, ಅಥವಾ ಡೇಟಾ ಇನ್ಸಫಿಷಿಯಂಟ್ ಯಾವ್ದಿದೆ. ಸೊ ಇದ್ರ ಬಗ್ಗೆ ಏನ್ ಮಾಡ್ತಾರೆ ಅವರು ಮೌಲ್ಯಮಾಪನವನ್ನು ಮಾಡಿ, ಸೊ ಇದರೊಂದು ರೆಡ್ ಬುಕ್ ಅಂತ ಅಂದ್ಬಿಟ್ಟು ಅವರು ಒಂದು ಬುಕ್ ಅನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಅದರಲ್ಲಿ ಅವ್ರು ಏನ್ ಮಾಡ್ತಾರೆ, ಸೊ ಇದು ಒಂದು ಡೇಟಾ ದತ್ತಾಂಶವನ್ನು ಅವ್ರು ಏನ್ ಮಾಡ್ತಾರೆ ಬಿಡುಗಡೆ ಮಾಡ್ತಾರೆ. ಸೊ IUCN ಈ ಒಂದು ಸಂಸ್ಥೆದು ಹೆಡ್ ಕ್ವಾರ್ಟರ್ ಇದೆ ಅಂತಂದ್ರೆ ಸ್ವಿಟ್ಜರ್ಲೆಂಡ್ ಗ್ಲ್ಯಾಂಡ್ ಅಲ್ಲಿ ಇದೆ. ಸೊ ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತಂದ್ರೆ ನಿಮಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಕೊಡ್ತಾರೆ. ಸೊ ಅದ್ರದ್ದು ಫಂಕ್ಷನ್ಸ್ ಏನಂತ ಕೇಳ್ತಾರೆ, ಮತ್ತೆ ನೆಕ್ಸ್ಟ್ ಅದ್ರದ್ದು ಹೆಡ್ ಕ್ವಾರ್ಟರ್ ಇದೆ ಅಂತ ಕೇಳ್ತಾರೆ. ಓಕೆ, ಸೊ ಅದು ಯಾವ್ದಾದ್ರು ಪಬ್ಲಿಕ್ ಮಾಡಿದ್ರೆ, ಅದೇನಾದ್ರು ಒಂದು ರಿಪೋರ್ಟ್ಸ್ ನ ಪಬ್ಲಿಕ್ ಮಾಡಿದ್ರೆ ಅದು ಯಾವುದು ಪಬ್ಲಿಕೇಶನ್ಸ್ ಅಂತ ಅಂದ್ರೆ ಏನ ಪಬ್ಲಿಕ್ ಮಾಡುತ್ತೆ ಅಂತ ಕೇಳ್ತಾರೆ. ಸೊ ಜೊತೆಗೆ ಅದರದ್ದು ಇಂಡಿಯಾದಲ್ಲಿ ರ್ಯಾಂಕ್ ಎಷ್ಟಿದೆ, ಸೊ ಟಾಪ್ 3 ರ್ಯಾಂಕ್ ಯಾವ್ದಿದೆ, ಟಾಪ್ 3 ಯಾವ್ಯಾವ ರ್ಯಾಂಕ್ ಅಂದ್ರೆ ಟಾಪ್ 3 ಯಾವ್ಯಾವ ದೇಶಗಳು ರ್ಯಾಂಕ್ ಪಡ್ಕೊಂಡಿದ್ದಾವೆ, ಮತ್ತೆ ನೆಕ್ಸ್ಟ್ ಭಾರತದ ಸ್ಥಾನ ಯಾವ್ದಿದೆ. ಸೊ ಈ ತರ ನೀವು ಆರ್ಗನೈಸೇಷನ್ಸ್ ನ ಓದ್ಬೇಕಾದ್ರೆ ಈ ಫಾರ್ಮೆಟ್ ಅಲ್ಲೇ ಓದ್ಬೇಕು. ಸೊ ಒಂದು ಯಾವ ತರ ಫಾರ್ಮೆಟ್ ಅಂತಂದ್ರೆ ಫಸ್ಟ್ ಆರ್ಗನೈಸೇಷನ್, ಅದ್ರದ್ದು ಹೆಡ್ ಕ್ವಾರ್ಟರ್, ನೆಕ್ಸ್ಟ್ ಅದು ಪಬ್ಲಿಷ್ ಮಾಡುವಂತ ಒಂದು ಬುಕ್ಸ್ ಆಗಿರ್ಬೋದು ಅಥವಾ ರಿಪೋರ್ಟ್ಸ್ ಆಗಿರ್ಬೋದು. ಸೊ ಅದು ಪಬ್ಲಿಷ್ ಮಾಡುವಂತ ಒಂದು ಬುಕ್ಸ್ ಅಥವಾ ರಿಪೋರ್ಟ್ಸ್ ಆಗಿರ್ಬೋದು. ಟಾಪ್ 3 ಯಾವ್ಯಾವ ದೇಶಗಳು ಸ್ಥಾನನ ಪಡ್ಕೊಂಡಿದೆ ಹಾಗೂ ಇಂಡಿಯಾದ ಸ್ಥಾನ ಎಷ್ಟಿದೆ. ಸೊ ಈ ಒಂದು ಫಾರ್ಮೆಟ್ ಅಲ್ಲಿ ನೀವೇನ್ ಮಾಡ್ಬೇಕಂತಂದ್ರೆ ಆರ್ಗನೈಸೇಷನ್ಸ್ ನ ನೀವು ಸ್ಟಡಿ ಮಾಡಬೇಕು. ಓಕೆನಾ. ಸೊ ಒಂದು ಅಥವಾ 2 ಕ್ವಶನ್ ನಿಮಗೆ ಆರ್ಗನೈಸೇಷನ್ಸ್ ಮೇಲೆ ಬಂದೇ ಬರುತ್ತೆ. ಸೊ ಇನ್ನೊಂದು ಉತ್ತಮ ಉದಾಹರಣೆ ಕೊಡೋದಾದ್ರೆ WWF, ಆಮೇಲೆ ನೆಕ್ಸ್ಟ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಸೊ ಎಲ್ಲವೂ ಕೂಡ ಏನಂದ್ರೆ ಆರ್ಗನೈಸೇಷನ್ಸ್. ಸೊ ಇದೊಂದು ಟಾಪಿಕ್ ಬಂದಾಗ ನಾವು ಇನ್ ಡೆಪ್ತ್ ಆಗಿ ನಾವು ಇದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಓಕೆನಾ. ಸೊ ನೆಕ್ಸ್ಟ್
ಅಂತಾರಾಷ್ಟ್ರೀಯ ಒಪ್ಪಂದಗಳು ಮತ್ತು ಕನ್ವೆನ್ಷನ್ಸ್ಗಳು, ಇಂಟರ್ನ್ಯಾಷನಲ್ ಟ್ರೀಟೀಸ್ ಅಂಡ್ ಕನ್ವೆನ್ಷನ್ಸ್. ಟ್ರೀಟೀಸ್ ಅಂತಂದ್ರೆ ಏನು? ಒಪ್ಪಂದಗಳು. ನೀವು ಹಿಸ್ಟ್ರಿಯನ್ನು ಓದ್ಬೇಕಾದ್ರೆ ಎಲ್ಲರೂ ಕೂಡ ಓದ್ತಾ ಇರ್ತೀರ. ಟ್ರೀಟಿ ಆಫ್ ಶ್ರೀರಂಗಪಟ್ಟಣ, ಸೊ ಟ್ರೀಟಿ ಆಫ್ ಪ್ಯಾರಿಸ್, ಸೊ ಟ್ರೀಟಿ ಆಫ್ ಮ್ಯಾಂಗ್ಳೂರ್, ಸೊ ಇದೆಲ್ಲವನ್ನು ಕೂಡ ಟ್ರೀಟಿ ಆಫ್ ಏಕ್ಸ್ಲಾ ಚಾಪಲ್, ಸೊ ಇದೆಲ್ಲವನ್ನು ಕೂಡ ನೀವು ಓದ್ತಾ ಇರ್ತೀರ. ಸೊ ಟ್ರೀಟಿ ಅಂತಂದ್ರೆ ಏನಂತಂದ್ರೆ ಒಪ್ಪಂದ. ಸೊ ಅದೇ ತರ ಕನ್ವೆನ್ಷನ್ ಅಂತಂದ್ರೆ ಏನಂತಂದ್ರೆ ಅದು ಕೂಡ ಒಂದು ಒಪ್ಪಂದ, ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್ ಅಂಡ್ ಟ್ರೀಟೀಸ್. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಸೊ ಒಂದು ಪರಿಸರ ಸಂರಕ್ಷಣೆಗೋಸ್ಕರ ಸೊ ನಾವು ಏನೇನು ಒಪ್ಪಂದಗಳನ್ನ ಮಾಡ್ಕೊಂಡಿದೀವಿ ಅದ್ರ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಸೊ ಉದಾಹರಣೆ ಕೊಡೋದಾದ್ರೆ, ಇದಕ್ಕೆ ನಾವು ಉದಾಹರಣೆ ಕೊಡೋದಾದ್ರೆ ಸೊ ವಿಯೆನ್ನಾ ಕನ್ವೆನ್ಷನ್ ಅಂತ ಬರುತ್ತೆ. ಸೊ ವಿಯೆನ್ನಾ ಕನ್ವೆನ್ಷನ್ ಅಂತಂದ್ರೆ ಏನಂತಂದ್ರೆ ಓಝೋನ್ ಲೇಯರ್ ಬಗ್ಗೆ ಇರ್ತಕ್ಕಂಥ ಒಂದು ಒಪ್ಪಂದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂಥ ಒಂದು ಒಪ್ಪಂದ. ನೆಕ್ಸ್ಟ್ ಈ ಒಂದು ಕನ್ವೆನ್ಷನ್ಸ್ ಕೆಳಗಡೆ ಏನ್ ಬರ್ತವೆ ಅಂತಂದ್ರೆ ಪ್ರೋಟೋಕಾಲ್ಗಳು ಬರ್ತವೆ. ಪ್ರೋಟೋಕಾಲ್ಸ್, ಸೊ ಈ ಪದನ ನೀವು ಕೇಳಿರ್ಬೋದು, ಪ್ರೋಟೋಕಾಲ್ ಅನ್ನೋ ಒಂದು ಪದವನ್ನ ಕೇಳಿರ್ಬೋದು. ಸೊ ಯಾರಾದ್ರೂ ಹೇಳ್ಬೋದಾ ಪ್ರೋಟೋಕಾಲ್ ಅಂತಂದ್ರೆ ಏನಂತ ಅಂದ್ಬಿಟ್ಟು? ಪ್ರೋಟೋಕಾಲ್ ಅಂತಂದ್ರೆ ಏನಂತಂದ್ರೆ ಸೆಟ್ ಆಫ್ ರೂಲ್ಸ್ ಅಂಡ್ ಪ್ರೊಸೀಜರ್ಸ್. ಈಗ ನಾವೊಂದು ಒಪ್ಪಂದ ಮಾಡ್ಕೊಂಡಿದೀವಿ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಒಪ್ಪಂದವನ್ನ ಮಾಡ್ಕೊಂಡಿದೀವಿ. ನಾವು ಏನಂತ ಒಪ್ಪಂದ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ದೇ ಎಕ್ಸಾಂಪಲ್ ತಗೊಳ್ಳಿ. ಈಗ ನಾವೇನಂತ ಡಿಸೈಡ್ ಮಾಡಿದೀವಿ, ನಾವೆಲ್ಲರೂ ಕೂಡ KS ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗ್ತಾ ಇದೀವಿ. ಸೊ 319 ಪೋಸ್ಟ್ ಅಲ್ಲಿ ನಾವು ಒಂದು ಹುದ್ದೆಯನ್ನು ನಾವು ಪಡ್ಕೊಳ್ಳೇಬೇಕಂತ ನಾವೇನ್ ಮಾಡಿದೀವಿ, ಡಿಸೈಡ್ ಮಾಡಿದೀವಿ. ನಾವೇನ್ ಡಿಸೈಡ್ ಮಾಡಿದೀವಿ ಅದಕ್ಕೆ ನಾವೇಂತ ಕರಿಬಹುದು, ಕನ್ವೆನ್ಷನ್ ಅಂತ ಹೇಳ್ಬೋದು, ಒಪ್ಪಂದ. ಅಥವಾ ಒಂದು ಫಿಕ್ಸ್ಡ್ ಒಂದು ಟಾರ್ಗೆಟ್ ನಾವು ಫಿಕ್ಸ್ ಮಾಡಿದೀವಿ, ಒಂದು ಗೋಲ್ ನಾವು ಫಿಕ್ಸ್ ಮಾಡ್ಕೊಂಡಿದೀವಿ. ಈಗ KS ಎಕ್ಸಾಮಿನೇಷನ್ ಪಾಸ್ ಮಾಡಬೇಕು, 390 ಪೋಸ್ಟ್ ಅಲ್ಲಿ ಒಂದು ಪೋಸ್ಟ್ ಹೋಗ್ಬೇಕಂತ ಅಂದ್ಬಿಟ್ಟು ದಿನ ಬೆಳಿಗ್ಗೆ 8 ಗಂಟೆಗೆ ಹೇಳೋದು, ಅಥವಾ ಲೈಬ್ರರಿಗೆ ಹೋಗ್ದೇನೆ ಸುಮ್ನೆ ಹಿಂಗೆ ಫ್ರೆಂಡ್ಸ್ ಜೊತೆ ತಿರ್ಗಾಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ರೆ ಪಾಸ್ ಆಗ್ಬಿಡುತ್ತೆ KS ಎಕ್ಸಾಮಿನೇಷನ್? ಆಗೋದಿಲ್ಲ. ಬರೀ ಗೋಲ್ ನ ಫಿಕ್ಸ್ ಮಾಡ್ಕೊಂಡ್ರೆ ಸಾಲದು. ನಾವೇನ್ ಮಾಡ್ಬೇಕು, ಒಂದು ಟೈಮ್ ಲೈನ್ ಹಾಕೋಬೇಕು. ಸೊ ಈಗ November 15 ನನಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಇದೆ. ಸೊ ನಾನು ಒಂದು ಟೈಮ್ ಲೈನ್ ಅನ್ನು ಹಾಕೋಬೇಕು. ಈ ತಿಂಗಳು ನಾನು ಈ ಒಂದು ಸಬ್ಜೆಕ್ಟ್ಸ್ ನ ಸ್ಟಡಿ ಮಾಡ್ತೀನಿ. ಸೊ ಇಲ್ಲಿ ನಾನು ಟೆಸ್ಟ್ ಸೀರೀಸ್ ತಗೊಂತೀನಿ, ನನ್ನ ಟೆಸ್ಟ್ ಸೀರೀಸ್ ಸ್ಕೋರ್ ಈ ತರ ಬರ್ತಾ ಇದೆ, ಸೊ ನಾನು ಇಂಪ್ರೂವ್ ಮಾಡ್ಕೋಬೇಕು. ಸೊ ಈ ತರ ನಾವೇನ್ ಮಾಡ್ಬೇಕು, ಒಂದು ಸೆಟ್ ಆಫ್ ಪ್ರೊಸೀಜರ್ ನ ನಾವು ಫಿಕ್ಸ್ ಮಾಡ್ಕೋಬೇಕು. ಸೊ ಆ ತರ ಒಂದು ಸೆಟ್ ಆಫ್ ರೂಲ್ಸ್ ಮತ್ತೆ ಪ್ರೊಸೀಜರ್ ಗೆ ನಾವೇಂತ ಕರಿತೀವಿ, ನಾವು ಫಾಲೋ ಮಾಡ್ಬೇಕಾಗಿರ್ತಕ್ಕಂಥ ಸೆಟ್ ಆಫ್ ರೂಲ್ಸ್ ಮತ್ತೆ ಪ್ರೊಸೀಜರ್ಸ್ ಗೆ ನಾವೇಂತ ಕರಿತೀವಿ ಅಂದ್ರೆ ಪ್ರೋಟೋಕಾಲ್ಸ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಕನ್ವೆನ್ಷನ್ ಕೆಳಗಡೆ ಏನ್ ಬರುತ್ತೆ, ಪ್ರೋಟೋಕಾಲ್ಗಳು ಬರುತ್ತೆ. ಈಗ ನಮಗೆ ವಿಯೆನ್ನಾ ಕನ್ವೆನ್ಷನ್ ಕೆಳಗಡೆ ಕೆಲವು ಪ್ರೋಟೋಕಾಲ್ಸ್ ಗಳಿದೆ. ಫಾರ್ ಎಕ್ಸಾಂಪಲ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಈ ತರ. ಸೊ ವಿಯೆನ್ನಾ ಕನ್ವೆನ್ಷನ್, ಮಾಂಟ್ರಿಯಲ್ ಪ್ರೋಟೋಕಾಲ್, ಈ ತರ ಸುಮಾರು ಕನ್ವೆನ್ಷನ್ಸ್ ಮತ್ತೆ ಪ್ರೋಟೋಕಾಲ್ಸ್ ಬರುತ್ತೆ. ಈಗ ಬೇಸಲ್ ಕನ್ವೆನ್ಷನ್ ಅಂತ ಇದೆ. ಬೇಸಲ್ ಕನ್ವೆನ್ಷನ್. ಸೊ ಬೇಸಲ್ ಕನ್ವೆನ್ಷನ್ ನಿಮಗೆ ಪ್ರಿಲಿಮ್ಸ್ ಪಾಯಿಂಟ್ ಇಂದ ಈ ಒಂದು ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್. ಸೊ ಬೇಸಲ್ ಕನ್ವೆನ್ಷನ್ ಯಾವ್ದು ಸಂಬಂಧಪಟ್ಟಿದೆ ಅಂತಂದ್ರೆ ಟ್ರಾನ್ಸ್ ಬೌಂಡರಿ ಮೂವ್ಮೆಂಟ್ಸ್ ಆಫ್ ಹಜಾರ್ಡಸ್ ಕೆಮಿಕಲ್ಸ್. ಅಂತಾರಾಷ್ಟ್ರೀಯ ಗಡಿಗಳಲ್ಲಿ ಹರಿದಾಡುವಂತಹ ಒಂದು ಅಪಾಯಕಾರಿ ರಾಸಾಯನಿಕಗಳ ಒಂದು ತಡೆಗಟ್ಟುವಿಕೆಗೆ ಇದು ಸಂಬಂಧಪಟ್ಟಿದೆ. ಸೊ ಬೇಸಲ್ ಕನ್ವೆನ್ಷನ್ ಓಕೆನಾ. ನೆಕ್ಸ್ಟ್ ರಾಟರ್ಡ್ಯಾಮ್ ಕನ್ವೆನ್ಷನ್ ಅಂತ ಬರುತ್ತೆ. ರಾಟರ್ಡ್ಯಾಮ್ ಕನ್ವೆನ್ಷನ್ ಅಂತಂದ್ರೆ ಏನಂತಂದ್ರೆ ಅಂತಾರಾಷ್ಟ್ರೀಯವಾಗಿ ನಾವು ವ್ಯಾಪಾರವನ್ನ ಮಾಡಬೇಕಾದ್ರೆ, ರಾಸಾಯನಿಕಗಳನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಅನುಸರಿಸಬೇಕಾಗಿರ್ತಕ್ಕಂಥ ಮಾರ್ಗಸೂಚಿ. ಸೊ ಇಂಟರ್ನ್ಯಾಷನಲ್ ಟ್ರೇಡ್ ನ ಮಾಡ್ಬೇಕಾದ್ರೆ, ಸೊ ರಾಸಾಯನಿಕಗಳ ಒಂದು ಕೆಮಿಕಲ್ಸ್ ಇಂಟರ್ನ್ಯಾಷನಲ್ ಟ್ರೇಡ್ ನ ಮಾಡ್ಬೇಕಾದ್ರೆ ಸೊ ನಾವು ಏನ್ ಒಂದು ಸೆಟ್ ಆಫ್ ಪ್ರೊಸೀಜರ್ಸ್ ನಾವು ಫಾಲೋ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕನ್ವೆನ್ಷನ್ ಯಾವ್ದಂತಂದ್ರೆ ರಾಟರ್ಡ್ಯಾಮ್ ಕನ್ವೆನ್ಷನ್. ಸೊ ಬೇಸಲ್ ಕನ್ವೆನ್ಷನ್ ಟ್ರಾನ್ಸ್ ಬೌಂಡರಿ ಮೂವ್ಮೆಂಟ್ಸ್ ಆಫ್ ಹಜಾರ್ಡಸ್ ಕೆಮಿಕಲ್ಸ್, ಅಪಾಯಕಾರಿ ಒಂದು ರಾಸಾಯನಿಕಗಳು ಒಂದು ದೇಶದ ಗಡಿಯಿಂದ ಮತ್ತೊಂದು ದೇಶಕ್ಕೆ ಹೋಗೋದನ್ನು ತಡೆಗಟ್ಟೋದಕ್ಕೆ ಇರ್ತಕ್ಕಂಥ ಒಂದು ಒಪ್ಪಂದ ಇದು. ರಾಟರ್ಡ್ಯಾಮ್ ಕನ್ವೆನ್ಷನ್ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಸಾಯನಿಕಗಳನ್ನ ನಾವು ವ್ಯಾಪಾರ ಮಾಡ್ಬೇಕಾದ್ರೆ ಅನುಸರಿಸಬೇಕಾಗಿರ್ತಕ್ಕಂಥ ಮಾರ್ಗಸೂಚಿ. ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವ ತರ ಕೇಳ್ತಾರೆ ಅಂತಂದ್ರೆ ಒಂದು ಕನ್ವೆನ್ಷನ್ ಕೊಡ್ತಾರೆ, ಅದು ಯಾವ್ದು ಸಂಬಂಧಪಟ್ಟಿದ್ದಾರೆ ಅದನ್ನ ಕೇಳ್ತಾರೆ, ಸ್ಟೇಟ್ಮೆಂಟ್ಸ್ ಕ್ವಶನ್ ಕೇಳ್ತಾರೆ. ಸೊ ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ ನಗೋಯಾ ಪ್ರೋಟೋಕಾಲ್ ಅಂತ ಬರುತ್ತೆ, ಕಾರ್ಟಜಿನಾ ಪ್ರೋಟೋಕಾಲ್ ಅಂತ ಬರುತ್ತೆ. ಸೊ ಇದೆರಡು ಕೂಡ ನಿಮ್ಗೆ ಎಲ್ಲಿ ಬರುತ್ತೆ ಅಂತಂದ್ರೆ ಬಯೋಡೈವರ್ಸಿಟಿ ಇದರಲ್ಲಿ ಬರುತ್ತೆ, ಬಯೋಡೈವರ್ಸಿಟಿ ಆಕ್ಟ್ ಅಲ್ಲಿ ಬರುತ್ತೆ. ಓಕೆನಾ. ಸೊ ದಿಸ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎನ್ವಿರಾನ್ಮೆಂಟ್ ಇಸ್ ಇನ್ಕಂಪ್ಲೀಟ್ ವಿತೌಟ್ ದಿಸ್ ಕನ್ವೆನ್ಷನ್ಸ್ ಅಂಡ್ ಪ್ರೋಟೋಕಾಲ್. ಸೊ ತುಂಬಾನೇ ಇಂಪಾರ್ಟೆಂಟ್ ಚಾಪ್ಟರ್. ಸೊ ನಾವು ಇದನ್ನ ಸ್ಟಾರ್ಟ್ ಮಾಡಿದಾಗ ಮತ್ತೆ ನಾವು ಇನ್ ಡೆಪ್ತ್ ಆಗಿ ನಾವು ಸ್ಟಡಿ ಮಾಡ್ಕೊಂತ ಹೋಗೋಣ.
ನೆಕ್ಸ್ಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟಲ್ ಲಾಸ್. ನಮ್ಮ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರದ ಮೇಲಿರ್ತಕ್ಕಂಥ ಕೆಲವು ಕಾಯ್ದೆಗಳನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಉದಾಹರಣೆಗೆ ಇದರಲ್ಲಿ 3 ಕಾಯ್ದೆಗಳು ತುಂಬಾನೇ ಇಂಪಾರ್ಟೆಂಟ್. ಈ ಒಂದು ಕಾಯ್ದೆಗಳ ಕೆಳಗಡೆ ಏನೇನು ಬರುತ್ತೆ, ಸೊ ಯಾವ್ಯಾವ್ದು ಅಥಾರಿಟೀಸ್ ಎಸ್ಟಾಬ್ಲಿಷ್ಮೆಂಟ್ ಆಗಿದಾವೆ, ಯಾವ ಬಾಡೀಸ್ ಎಸ್ಟಾಬ್ಲಿಷ್ ಆಗಿದೆ, ಸೊ ಅದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಈ ಒಂದು ಎನ್ವಿರಾನ್ಮೆಂಟಲ್ ಲಾಸ್ ಅಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ಯಾವ್ದಂತಂದ್ರೆ ನಿಮಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ನಂತರ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986. ನೆಕ್ಸ್ಟ್ ಬಯೋಡೈವರ್ಸಿಟಿ ಆಕ್ಟ್ 2002. ಸೊ ಇದೊಂದು 3 ಆಕ್ಟ್ಗಳು ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಎಷ್ಟು ಶೆಡ್ಯೂಲ್ಸ್ಗಳಿದಾವೆ, ಸೊ ಯಾವ ಅನಿಮಲ್ಸ್ ನಾವು ಯಾವ್ಯಾವ ಶೆಡ್ಯೂಲ್ ಅಲ್ಲಿ ಇಟ್ಟಿದೀವಿ, ಯಾವ್ಯಾವ ಬಾಡಿಗಳು ಎಸ್ಟಾಬ್ಲಿಷ್ ಆಗಿದೆ. ಈಗ ನಾವು ಏನು ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಗಿರ್ಬೋದು, ಅಥವಾ ಕನ್ಸರ್ವೇಷನ್ ರಿಸರ್ವ್ ಆಗಿರ್ಬೋದು, ಕಮ್ಯುನಿಟಿ ರಿಸರ್ವ್ ಆಗಿರ್ಬೋದು, ಅಥವಾ ಬಯೋಸ್ಫಿಯರ್ ರಿಸರ್ವ್ ಆಗಿರ್ಬೋದು, ಇದೆಲ್ಲವೂ ಕೂಡ ಯಾವ ಒಂದು ಕಾಯ್ದೆ ಕೆಳಗಡೆ ಎಸ್ಟಾಬ್ಲಿಷ್ ಆಗಿದೆ ಅಂತಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಕೆಳಗಡೆ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು. ಮತ್ತೆ ನೆಕ್ಸ್ಟ್ ಅದ್ರ ಕೆಳಗಡೆ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಬಾಡಿಗಳು, ಅಥಾರಿಟೀಸ್, ಯಾವ ಅಥಾರಿಟೀಸ್ ಎಸ್ಟಾಬ್ಲಿಷ್ ಆಗಿದೆ, ಸೊ ಇದನ್ನೆಲ್ಲವನ್ನು ಕೂಡ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಸೊ ನೀವೆಲ್ಲರೂ ಕೂಡ ಯಾರ್ಯಾರು ಬಿಗ್ ಬಾಸ್ ನೋಡ್ತೀರಾ, ಸೊ ಅವ್ರೆಲ್ಲರೂ ಕೂಡ ಒಂದು ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆ ಹೋಗಿ ಪೊಲೀಸ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಒಬ್ಬ ವ್ಯಕ್ತಿ ಹುಲಿದ ಉಗ್ರನ್ನ ಡಾಲರ್ ಮಾಡಿ ಹಾಕೊಂಡಿರ್ತಾರೆ. ಸೊ ಅವ್ರನ್ನ ಬಿಗ್ ಬಾಸ್ ವೇದಿಕೆಯಿಂದ ಏನ್ ಮಾಡ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಹೊರಗಡೆ. ಯಾಕೆ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಅಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಲ್ಲಿ ವಯೋಲೇಷನ್ ಆಗಿರುತ್ತೆ. ಹುಲಿಯ ಉಗ್ರನ್ನ ಯಾರು ಕೂಡ ಧರಿಸುವಂತಿಲ್ಲ. ಹಾಗಾಗಿ ಆ ವ್ಯಕ್ತಿನ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಅವ್ರ ಮೇಲೆ ಕೇಸ್ ಮಾಡ್ತಾರೆ. ಯಾವ ಕಾಯ್ದೆ ಕೆಳಗಡೆ ಕೇಸ್ ಮಾಡ್ತಾರೆ ಅಂತಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಮೇಲೆ ಕೇಸ್ ಮಾಡುವಂತದ್ದು. ಸೊ ವಾಟ್ ಆರ್ ದ ಪ್ರಾವಿಷನ್ಸ್ ಆಫ್ ದಿಸ್ ಆಕ್ಟ್. ಸೊ ಇದು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡರಿಂದಲೂ ಕೂಡ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ವಾಟ್ ಆರ್ ದ ಪ್ರಾವಿಷನ್ಸ್, ಸೊ ವಾಟ್ ಆರ್ ದ ಬಾಡೀಸ್ ಎಸ್ಟಾಬ್ಲಿಷ್ ಅಂಡರ್ ದಿಸ್ ಆಕ್ಟ್, ವಾಟ್ ಆರ್ ದ ಶೆಡ್ಯೂಲ್ಸ್, ಡಿಫರೆಂಟ್ ಶೆಡ್ಯೂಲ್ಸ್. ಸೊ ನಾವು ಮೊದಲು ಯಾವ ತರ ಶೆಡ್ಯೂಲ್ ಇತ್ತು, ಇವಾಗ ಎಷ್ಟು ಶೆಡ್ಯೂಲ್ಸ್ ಇದೆ. ಇದಕ್ಕೆ ಒಂದು ಅಮೆಂಡ್ಮೆಂಟ್ ಕೂಡ ಆಗಿದೆ 2023ರಲ್ಲಿ. ಸೊ ನಾವು ಅದು ಅಮೆಂಡ್ಮೆಂಟ್ಸ್ ಅಲ್ಲಿ ಏನೇನಾಗಿದೆ, ಅಮೆಂಡ್ಮೆಂಟ್ಸ್ ಅಂದ್ರೆ ತಿದ್ದುಪಡಿ, ಅದ್ರಲ್ಲಿ ಏನೇನಾಗಿದೆ ಅದನ್ನೆಲ್ಲವನ್ನು ಕೂಡ ನೋಡ್ತೀವಿ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್. ಸೊ 1986 ಅಲ್ಲಿ ನಮ್ಮ ಮಧ್ಯಪ್ರದೇಶದಲ್ಲಿ ಗೋಪಾಲ್ ಗ್ಯಾಸ್ ಟ್ರಾಜಿಡಿ ಆದ ನಂತರ ಬಂದಂತ ಕಾಯ್ದೆ ಇದು. ನೆಕ್ಸ್ಟ್ ಬಯೋಡೈವರ್ಸಿಟಿ ಆಕ್ಟ್ 2002ರಲ್ಲಿ ಬಂದಿದ್ದು. ಸೊ ಈ ಒಂದು ಆಕ್ಟ್ ಕೆಳಗಡೆ ನಾವು ಕಾರ್ಟಜಿನ ಮತ್ತೆ ನಗೋಯ ಪ್ರೋಟೋಕಾಲ್ ಈ ಒಂದು ಇದ್ರ ಕೆಳಗಡೆ ಬಂದಿರುವಂತದ್ದು. ಓಕೆನಾ. ಸೊ ನಾವು ಇಂಡಿಯಾ ಲೆವೆಲ್ ನಾವು ನೋಡೋದಾದ್ರೆ ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಸ್ಕೀಮ್ಸ್ ಮತ್ತೆ ಕ್ಯಾಂಪೇನ್ಸ್. ಅಟ್ ಪ್ರೆಸೆಂಟ್ ಸರ್ಕಾರದ ಮಟ್ಟದಲ್ಲಿ ಯಾವ್ದಾವ್ದು ಸ್ಕೀಮ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಫೇಮ್ ಅಂತ ಒಂದು ಸ್ಕೀಮ್ ಇದೆ, ಗೊತ್ತಿದೆ ಎಲ್ರಿಗೂ ಕೂಡ. ಬೆಂಗಳೂರಲ್ಲಿ ಎಲೆಕ್ಟ್ರಿಕ್ ಬಸ್ ಮೇಲ್ಗಡೆ ಎಲ್ಲ ಕೂಡ ಫೇಮ್ ಅಂತ ಬರ್ದಿರ್ತಾರೆ. ಫೇಮ್ ಅಂತ ಅಂದ್ರೆ ಅಂತಂದ್ರೆ ಫಾಸ್ಟರ್ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ನೆಕ್ಸ್ಟ್ ನಾವೀಗ ಏನ್ ಮಾಡ್ತಾ ಇದೀವಿ, BS6 ಇಂಜಿನ್ ನಾವು BS6 ನಮ್ದು 2 ವೀಲರ್ ಮತ್ತೆ 4 ವೀಲರ್ BS6 ನಾರ್ಮ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಇದೀವಿ. ಅದಾದ್ಮೇಲೆ ನಾವು ಬಯೋಫ್ಯೂಲ್ಸ್ ಅನ್ನು ಯೂಸ್ ಮಾಡ್ತಾ ಇದೀವಿ. ರಿನ್ಯೂವಬಲ್ ಎನರ್ಜಿನ ನಾವು ಯೂಸ್ ಮಾಡ್ತಾ ಇದೀವಿ. ಸೋಲಾರ್ ಪ್ಯಾನಲ್ಸ್ ಗಳನ್ನ ಎಲ್ಲ ಕಡೆ ಇನ್ಸ್ಟಾಲ್ ಮಾಡ್ಕೊಂಡು ಸೋಲಾರ್ ಪ್ಯಾನಲ್ಸ್ ಇಂದ ನಾವು ಎಲೆಕ್ಟ್ರಿಸಿಟಿಯನ್ನ ಪಡ್ಕೊಂತ ಇದೀವಿ. ಸೊ ಈ ತರ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಮತ್ತೆ ನೆಕ್ಸ್ಟ್ NGO ಲೆವೆಲ್ಗಳಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳ ನಡುವೆ ನಾವು ಯಾವ ತರ ಒಂದು ಹೊಸ ಸ್ಕೀಮ್ಸ್ ಅನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ, ಅದರದ್ದು ಏನ್ ಸ್ಟೇಟಸ್ ಇದೆ, ಪ್ರೆಸೆಂಟ್ ಏನ್ ಸ್ಟೇಟಸ್ ಇದೆ, ಅದನ್ನೆಲ್ಲ ಕೂಡ ನಾವು ಈ ಒಂದು ಚಾಪ್ಟರ್ ನಾವು ಸ್ಟಡಿ ಮಾಡ್ತೀವಿ. ಸೊ ಇಲ್ಲಿವರೆಗೂ ನಾವು ಏನ್ ಡಿಸ್ಕಷನ್ ಮಾಡಿದೀವಿ, ಸೊ ಇದೆಲ್ಲವೂ ಕೂಡ ಏನಂತಂದ್ರೆ ಸಿಲೆಬಸ್. ಪ್ರಿಲಿಮ್ಸ್ ನಾವು ಯಾವ ತರ ಅಪ್ರೋಚ್ ಮಾಡಬೇಕು, ಮೇನ್ಸ್ ಯಾವ ತರ ಅಪ್ರೋಚ್ ಮಾಡಬೇಕು, ಮತ್ತೆ ನೆಕ್ಸ್ಟ್ ಈ ಒಂದು ಎನ್ವಿರಾನ್ಮೆಂಟ್ ಎಕಾಲಜಿಯಲ್ಲಿ ಸೊ ಎಕ್ಸಾಮಿನೇಷನ್ ಓರಿಯೆಂಟೆಡ್ ಆಗಿ ನಾವು ಯಾವ ತರ ಸ್ಟಡಿ ಮಾಡಬೇಕು, ಇದ್ರಲ್ಲಿ ಏನೇನು ಕಾನ್ಸೆಪ್ಟ್ಸ್ ಬರುತ್ತೆ, ಅದ್ರ ಒಳಗಡೆ ಮತ್ತೆ ಸಬ್ ಕಾನ್ಸೆಪ್ಟ್ಸ್ ಏನೇನು ಬರುತ್ತೆ ಅದನ್ನ ನಾವು ಜಸ್ಟ್ ಓವರ್ಲೈನ್ ಆಗಿ ನಾವು ನೋಡಿದೀವಿ. ಓಕೆನಾ. ಈಗ ನಾವೇನ್ ಮಾಡೋಣ ಅಂತಂದ್ರೆ ಸೊ ಕೆಲವು PYQs ಅನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ ಕೆಲವು ಹಿಂದೆ ಆಗಿರ್ತಕ್ಕಂಥ PYQs ಅನ್ನು ನಾವು ಡಿಸ್ಕಷನ್ ಮಾಡೋಣ. ಒಂದು ಫ್ರೆಂಡ್ಲಿ ಸಜೆಷನ್ ಏನಂತಂದ್ರೆ, ಈಗ ಯಾರು KS ಎಕ್ಸಾಮಿನೇಷನ್ ಓದ್ತಾ ಇರ್ತೀರಾ ಅವರು UPSC ಪ್ರಶ್ನೆ ಪತ್ರಿಕೆಗಳು, ಸೊ UPSC ಪ್ರಶ್ನೆ ಪತ್ರಿಕೆಗಳನ್ನ ಸೊ 2020 ಇಂದ 2026 ಪ್ರಿಲಿಮ್ಸ್, 2020 ಇಂದ 2026 ಪ್ರಿಲಿಮ್ಸ್ ಅಂದ್ರೆ 6 ವರ್ಷದ ಕ್ವಶನ್ ಪೇಪರ್ಗಳನ್ನ ನೀವು ಸಾಲ್ವ್ ಮಾಡಬೇಕು. ನಾನು KS ಗೊತ್ತಿದ್ದೀನಿ ಅಂದ್ಬಿಟ್ಟು ಬರೀ KS ಕ್ವಶನ್ ಪೇಪರ್ಗಳನ್ನ ನೀವು ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ಸೊ 2017 ಒಂದ್ಸರಿ ಆಗಿದೆ, 20 ಒಂದ್ಸರಿ ಆಗಿದೆ. ಸೊ KS 3 ವರ್ಷಕ್ಕೆ ಒಂದೊಂದು ಅದು ಅಷ್ಟು ಇದಾಗಿಲ್ಲ. ಬಟ್ ನೀವು ಲಾಸ್ಟ್ KS ಪ್ರಿಲಿಮ್ಸ್ ನೋಡಿದ್ರೆ ಸೊ 2024 KS ಪ್ರಿಲಿಮ್ಸ್ ಯಾವ ತರ ಇತ್ತು ಅಂತಂದ್ರೆ ಸೊ UPSC ಪ್ರಿಲಿಮ್ಸ್ ಲೆವೆಲ್ ಅಲ್ಲಿ ಇತ್ತು. ಸೊ ಹಾಗಾಗಿ ನಿಮ್ಮ ಪ್ರಿಪರೇಷನ್ UPSC ಪ್ರಿಲಿಮ್ಸ್ ಲೆವೆಲ್ ಅಲ್ಲೇ ಇರಬೇಕು. ಸೊ UPSC ಪ್ರಶ್ನೆ ಪತ್ರಿಕೆಗಳನ್ನ ನೀವು ಬಿಡಿಸಲೇಬೇಕು. ಮತ್ತೆ ನೆಕ್ಸ್ಟ್ UPSC ಯಾವ್ದಾದ್ರು ಟೆಸ್ಟ್ ಸೀರೀಸ್ ಇದ್ರೆ ಅದನ್ನು ಕೂಡ ನೀವು ಬಿಡಿಸಿ. ಸೊ ನೀವು ಎಷ್ಟು ಟೆಸ್ಟ್ ಸೀರೀಸ್ ನೀವು ತಗೊಂತೀರಾ, ಎಷ್ಟು ಟೆಸ್ಟ್ ಸೀರೀಸ್ ನೀವು ಸಾಲ್ವ್ ಮಾಡ್ತೀರಾ,
ಸೊ ಅಷ್ಟು ನಿಮಗೆ ಒಳ್ಳೆ ಮಾರ್ಕ್ಸ್ ನಿಮಗೆ ಸ್ಕೋರ್ ಆಗುತ್ತೆ. ಸೊ ನಿಮಗೆ ಜನರಲ್ ಕಟ್ ಆಫ್, ಸೊ ಜನರಲ್ ಕಟ್ ಆಫ್ ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಅರೌಂಡ್ ನಿಮಗೆ 160 to 170 ಬರ್ಬೋದು. ಸೊ ನೀವೇನಾದ್ರು ಎನ್ವಿರಾನ್ಮೆಂಟ್ ಸಬ್ಜೆಕ್ಟ್ ನ ತುಂಬಾ ಚೆನ್ನಾಗಿ ಅಥವಾ ತುಂಬಾ ಇನ್ ಡೆಪ್ತ್ ಆಗಿ ನೀವೇನಾದ್ರು ಓದ್ಕೊಂತೀರಾ ಅಂತಂದ್ರೆ ಬೇರೆ ಸಬ್ಜೆಕ್ಟ್ಸ್ಗೆಲ್ಲ, ಈಗ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಎನ್ವಿರಾನ್ಮೆಂಟ್ ತುಂಬಾ ಈಸಿ ಸಬ್ಜೆಕ್ಟ್. ಸೊ ನೀವು ಇದರಲ್ಲಿ ಮಿನಿಮಮ್ ಎಫರ್ಟ್ಸ್ ಹಾಕಿದ್ರು, ಸ್ವಲ್ಪ ನೀವು ಪರಿಶ್ರಮ ಹಾಕಿದ್ರು ಕೂಡ ನೀವೇನ್ ಮಾಡಬಹುದು, ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಅನ್ನ ತಗೋಬಹುದು. ಸೊ ಜನರಲ್ ಕಟ್ ಆಫ್ ನಿಮಗೆ 160 ಇಂದ 175 ಇರುತ್ತೆ ಅಂತ ತಿಳ್ಕೊಳ್ಳಿ. ನೀವು 30 to 36 ಮಾರ್ಕ್ಸ್ ಅಂದ್ರೆ 15 ಇಂದ 18 ಕ್ವಶನ್ಸ್ ನಿಮ್ಗೆ ಎನ್ವಿರಾನ್ಮೆಂಟ್ ಮೇಲೆ ಬರುತ್ತೆ, ಸ್ಟ್ಯಾಟಿಕ್ ಮತ್ತೆ ಕರೆಂಟ್ ಎರಡಿಂದನೂ ಸೇರಿ. ಸೊ ನೀವು ಇದರಲ್ಲಿ ಏನಾದ್ರೂ ಕೂಡ ನೀವು 36 ಮಾರ್ಕ್ಸ್ 18 ಕ್ವಶನ್ಸ್ ಅಥವಾ 20 ಕ್ವಶನ್ಸ್ ಯಾರು ಕೂಡ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟೇ ಅಕ್ಯುರೇಟ್ ಆಗಿ ಯಾರು ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ನೀವು ಒಂದು 15 ಕ್ವಶನ್ಸ್ ನೀವು ಕರೆಕ್ಟ್ ಆಗಿ ಮಾಡ್ತೀರಾ ಅಂತಂದ್ರೆ, ಅಕ್ಯುರೇಟ್ ಆಗಿ ಮಾಡ್ತೀರಾ ಅಂತಂದ್ರೆ, ಸೊ ಈಸಿಲಿ ನೀವು 30 ಮಾರ್ಕ್ಸ್ ನ ನೀವು ಸ್ಕೋರ್ ಮಾಡಬಹುದು. ಅಂತಂದ್ರೆ ನೀವು 160 ಜನರಲ್ ಕಟ್ ಆಫ್ ಇರುತ್ತೆ ಅಂತಂದ್ರೆ, ಸೊ 30 ಮಾರ್ಕ್ಸ್ ಈಸಿಲಿ ನೀವು ಇದೊಂದೇ ಸಬ್ಜೆಕ್ಟ್ ಅಲ್ಲಿ ಸ್ಕೋರ್ ಮಾಡಬಹುದು. ಎಕನಾಮಿಕ್ ಸರ್ವೆ, ಬಡ್ಜೆಟ್, ಸೊ ಅದ್ರಲ್ಲಿ ನಿಮ್ಗೆ 40 ಕ್ವಶನ್ ಬರುತ್ತೆ. ಓಕೆನಾ? ಸೊ ತುಂಬಾ ಈಸಿಯಾಗಿ ನೀವು ಪ್ರಿಲಿಮ್ಸ್ ಕಟ್ ಆಫ್ ಅನ್ನ ನೀವು ಕ್ಲಿಯರ್ ಮಾಡಬಹುದು. ಓಕೆ, ಸ್ವಲ್ಪ PUQs ಅನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ UPSC ಮತ್ತೆ ಸ್ಟೇಟ್ ಎಕ್ಸಾಮ್ಸ್ PUQs ಅನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ನಾನು ಕ್ವಶನ್ಸ್ ಹಾಕಿದ್ದೀನಿ ಬೋರ್ಡ್ ಮೇಲೆ. ಸೊ ನೀವೇನ್ ಮಾಡ್ಬೇಕಂತ ಅಂದ್ರೆ, ನಾನು ಕ್ವಶನ್ಸ್ ಅನ್ನ ಓದಿ, ಸೊ ನಿಮಗೆ 1 ನಿಮಿಷ ನಾನು ಕಾಲಾವಕಾಶವನ್ನು ಕೊಡ್ತೀನಿ. ಸೊ ನೀವೇನ್ ಮಾಡ್ಬೇಕು, ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಪ್ರತಿಯೊಬ್ರು ಕೂಡ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಓಕೆ, ಸೊ ಇದರಲ್ಲಿ ಸ್ವಲ್ಪ ಎಲಿಮಿನೇಷನ್ ಟ್ರಿಕ್ಸ್ ಬರುತ್ತೆ, ಅದನ್ನು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಕ್ವಶನ್ ಓದ್ತೀನಿ, ಆಪ್ಷನ್ ಓದ್ತೀನಿ, ಸೊ 1 ನಿಮಿಷ ನಿಮಗೆ ಟೈಮ್ ಅನ್ನ ಕೊಡ್ತೀನಿ. ಸೊ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಸೊ ಫಸ್ಟ್ ಕ್ವಶನ್, so read the following statements. Carbon dioxide is a major greenhouse gas. CFCs can cause ozone degradation. In 3 Mile Island, accidental radioactive leakage occurred. Greenhouse effect is due to the release of agrochemicals into water. So ಇಲ್ಲಿ ಆಪ್ಷನ್ಸ್ ಏನಿದೆ ನೋಡಿ, ABC only, ABD only, BCD only, ABD only. ಸೊ ನಿಮಗೆ 1 ನಿಮಿಷ ಕಾಲಾವಕಾಶವನ್ನು ಕೊಡ್ತೀನಿ. ಸೊ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಸೊ ಇದನ್ನ ನಾವು ಅನಲೈಸ್ ಮಾಡೋಣ, ಕ್ವಶನ್ಸ್ ನಾವು ಅನಲೈಸ್ ಮಾಡೋಣ. CO2 ಇಸ್ ಎ ಮೇಜರ್ ಗ್ರೀನ್ ಹೌಸ್ ಗ್ಯಾಸಸ್. ಹಸಿರುಮನೆ ಅನಿಲಗಳಲ್ಲಿ CO2 ಅನ್ನೋದು ಒಂದೇನಂತಂದ್ರೆ ಅದೊಂದು ಮೇಜರ್ ಗ್ಯಾಸ್. ಹೌದು, ಸೊ ಇದು ಸ್ಟೇಟ್ಮೆಂಟ್ ಏನಾಗಿದೆ, ಕರೆಕ್ಟ್ ಆಗಿದೆ. ಸೊ ಗಿವ್ ಮಿ ಸಮ್ ಎಕ್ಸಾಂಪಲ್ ಫಾರ್ ಗ್ರೀನ್ ಹೌಸ್ ಗ್ಯಾಸಸ್. ಹಸಿರುಮನೆ ಅನಿಲಗಳಿಗೆ ಸ್ವಲ್ಪ ಉದಾಹರಣೆ ಕೊಡಿ ನೋಡೋಣ. ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್ಸ್, ಓಕೆನಾ,
ಸೊ ಇದೆಲ್ಲವೂ ಏನಂತಂದ್ರೆ ವಾಟರ್ ವೇಪರ್, ನೀರ್ ಹಾವಿ ಅಂತ ಹೇಳ್ತೀವಿ. ಸೊ ಇದೆಲ್ಲವೂ ಏನಂತಂದ್ರೆ ದಿಸ್ ಆರ್ ದ ಎಕ್ಸಾಂಪಲ್ ಫಾರ್ ಗ್ರೀನ್ ಹೌಸ್ ಗ್ಯಾಸಸ್. ಸೊ ಈ ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲಿ ಮೇಜರ್ ಕಾಂಟ್ರಿಬ್ಯೂಟರ್, ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಟರ್ ಯಾವ್ದು ಅಂತಂದ್ರೆ ಸೊ CO2. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, CFC ಕ್ಯಾನ್ ಕಾಸ್ ಓಝೋನ್ ಡಿಗ್ರೇಡೇಷನ್. CFC ಅಂತ ಅಂದ್ರೆ ಏನಂತಂದ್ರೆ ಕ್ಲೋರೋ ಫ್ಲೋರೋ ಕಾರ್ಬನ್ಸ್ ಅಂತ ಅಂದ್ಬಿಟ್ಟು. ಸೊ ಇದು ನಾವು ಯೂಸ್ ಮಾಡ್ತಕ್ಕಂಥ ರೆಫ್ರಿಜಿರೇಟರ್ಸ್, ಆಮೇಲೆ ನೆಕ್ಸ್ಟ್ ಏರ್ ಕಂಡೀಷನರ್ಸ್ ಇಂದ ಅದು ಬಿಡುಗಡೆ ಆಗುತ್ತೆ. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಒನ್ ಮಾಲಿಕ್ಯೂಲ್ ಆಫ್ CFC ಕ್ಯಾನ್ ಡಿಸ್ಟ್ರಾಯ್ 1 lakh ಮಾಲಿಕ್ಯೂಲ್ಸ್ ಆಫ್ ಓಝೋನ್. ಒಂದು CFC ಮಾಲಿಕ್ಯೂಲ್ 1 ಲಕ್ಷ ಓಝೋನ್ ಮಾಲಿಕ್ಯೂಲ್ಸ್ ನ ಕಿಲ್ ಮಾಡೋಷ್ಟು ಅದಕ್ಕೆ ಕೆಪಾಸಿಟಿ ಇರುತ್ತೆ. ಆಮೇಲೆ ನೆಕ್ಸ್ಟ್ ನೋಡಿ, ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಕ್ಯಾನ್ ಅಂತ ಕೊಟ್ಟಿದ್ದಾರೆ. ಕ್ಯಾನ್ ಅಂತಂದ್ರೇನು, ಪಾಸಿಟಿವ್ ಸ್ಟೇಟ್ಮೆಂಟ್, ಮಾಡಬಹುದಾ. ಸೊ CFCಗಳು ಓಝೋನ್ ಡಿಪ್ಲಿಷನ್ ಮಾಡಬಹುದು. ಸೊ ಕ್ಯಾನ್ ಅಂತ ಬಂದಾಗ ಇದೆಲ್ಲ ಏನು ಪಾಸಿಟಿವ್ ಸ್ಟೇಟ್ಮೆಂಟ್ಸ್. ಸೊ ಯೂಶಲಿ ಕ್ಯಾನ್ ಅಂತ ಎಲ್ಲರೂ ಬಂದ್ರೆ ಅದು ಕರೆಕ್ಟ್ ಇರುತ್ತೆ ಸ್ಟೇಟ್ಮೆಂಟ್. ಎಲ್ಲ ಕೇಸಸ್ ಅಲ್ಲ, 90 to 95% ಕೇಸಸ್ ಅಲ್ಲಿ ಸೊ ಕ್ಯಾನ್ ಅಂತ ಎಲ್ಲರೂ ಯೂಸ್ ಮಾಡಿದ್ರೆ ಅದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ CFC ಕ್ಯಾನ್ ಕಾಸ್ ಅಂತ ಕೇಳಿದರೆ ಹೌದು ಮಾಡಬಹುದು. ಓಕೆ, ಸೊ ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ. ಮೂರನೇದು ಫ್ಯಾಕ್ಟ್ ಕೇಳಿದ್ದಾರೆ. ಇನ್ 3 Mile ಐಲ್ಯಾಂಡ್ ಆಕ್ಸಿಡೆಂಟಲ್ ರೇಡಿಯೋಆಕ್ಟಿವ್ ಲೀಕೇಜ್ ಅಕರ್ಡ್. ಸೊ 3 Mile ಐಲ್ಯಾಂಡ್ ಅನ್ನೋದು US ಅಲ್ಲಿ ಒಂದು ಪ್ಲೇಸ್ ಅದು. ಸೊ ಅಲ್ಲಿ ಏನಾಗಿದೆ, ಸೊ ರೇಡಿಯೋಆಕ್ಟಿವ್ ಲೀಕೇಜ್ ಆಗಿದೆ. ಓಕೆನಾ, ಸೊ ಇದು ಕೂಡ ಒಂದು ಫ್ಯಾಕ್ಟ್. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗುತ್ತೆ. ಸೊ ಇನ್ ಕೇಸ್ ಇದು ಗೊತ್ತೇ ಇಲ್ಲ ಅಂತ ತಿಳ್ಕೊಳ್ಳಿ. ಸೊ ಮೂರನೇ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. AB ಎರಡು ಕರೆಕ್ಟ್ ಇದೆ ಅಲ್ವಾ. ಸೊ AB ಎಲ್ಲಿದೆ ಹುಡುಕಿ. ಸೊ AB ಎರಡು ಇರೋ ಆಪ್ಷನ್ ಯಾವುದು, ಆಪ್ಷನ್ 1 ಅಲ್ಲಿ ಇದೆ, ಆಪ್ಷನ್ 4 ಅಲ್ಲಿ ಇದೆ. AB ಎರಡು ಇರುವಂತದ್ದು. ಸೊ ನಿಮಗೆ ಮೂರನೇ ಆಪ್ಷನ್ ನಿಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಸೊ ಮೂರನೇ ಆಪ್ಷನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಅದನ್ನ ಸೈಡ್ ಇಡಿ. ಸೊ AB ಇರೋ ಆಪ್ಷನ್ ಯಾವುದು, ಮೊದಲನೇ ಆಪ್ಷನ್ ಮತ್ತೆ 4ನೇ ಆಪ್ಷನ್. ಸೊ ಹಾಗಾದ್ರೆ ನಿಮ್ಗೆ 3ನೇ ಆಪ್ಷನ್ ಮತ್ತೆ 2ನೇ ಆಪ್ಷನ್ ನೀವು ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಯಾಕಂದ್ರೆ ಇವೆರಡರಲ್ಲೂ ಕೂಡ AB ಎರಡು ಒಟ್ಟಿಗೆ ಇಲ್ಲ. ಸೊ ನಿಮ್ಗೆ ಗೊತ್ತು ಇವಾಗ 1 ಅಥವಾ 4 ಅಲ್ಲಿ ಆನ್ಸರ್ ಇರುತ್ತೆ. ಸೊ 4ನೇ ಸ್ಟೇಟ್ಮೆಂಟ್ ಹೋಗೋಣ. ಸೊ ನಮ್ಗೆ ಇಲ್ಲಿ ಆನ್ಸರ್ ಸಿಕ್ಬಿಡುತ್ತೆ. 4ನೇ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅಂದ್ರೂ ಕೂಡ ನಾವು ಆನ್ಸರ್ ಡಿರೈವ್ ಮಾಡಬಹುದು ನೋಡಿ. ಸೊ ಗ್ರೀನ್ ಹೌಸ್ ಎಫೆಕ್ಟ್ ಇಸ್ ಡ್ಯೂ ಟು ದ ರಿಲೀಸ್ ಆಫ್ ಆಗ್ರೋಕೆಮಿಕಲ್ಸ್ ಇಂಟು ವಾಟರ್. ಹಸಿರುಮನೆ ಪರಿಣಾಮ ಒಂದು ಕೃಷಿಯಲ್ಲಿ ಬಳಸುವಂತಹ ಒಂದು ರಾಸಾಯನಿಕಗಳು ನೀರಿಗೆ ಬಿಡುಗಡೆ ಆಗೋದ್ರಿಂದ ಉಂಟಾಗುತ್ತಾ ಅಂತ ಕೇಳಿದ್ದಾರೆ. ಹಸಿರುಮನೆ ಪರಿಣಾಮ ಉಂಟಾಗದೆ ಯಾವುದರಿಂದ, ಹಸಿರುಮನೆ ಅನಿಲಗಳ ಒಂದು ಪ್ರಮಾಣ ಅಟ್ಮಾಸ್ಫಿಯರ್ ಅಲ್ಲಿ ಜಾಸ್ತಿ ಆಗೋದ್ರಿಂದ ಹಸಿರುಮನೆ ಪರಿಣಾಮ ಉಂಟಾಗುವಂಥದ್ದು. ಹಸಿರುಮನೆ ಪರಿಣಾಮ ಒಂದು ಕೃಷಿಯಲ್ಲಿ ಬಳಕೆ ಮಾಡುವಂತಹ ಒಂದು ಕೆಮಿಕಲ್ಸ್ ಇಂದ ಉಂಟಾಗೋದಿಲ್ಲ. ಹಸಿರುಮನೆ ಪರಿಣಾಮ ಉಂಟಾಗುವಂಥದ್ದು ಹಸಿರುಮನೆ ಅನಿಲಗಳ ಒಂದು ಜಾಸ್ತಿಯಾಗಿ ಅದನ್ನ ನಾವು ಬಿಡುಗಡೆ ಮಾಡಿದ್ರೆ ಹಸಿರುಮನೆ ಪರಿಣಾಮ ಉಂಟಾಗುತ್ತೆ. ಸೊ ಹಾಗಾಗಿ 4ನೇ ಆಪ್ಷನ್ ಏನಾಗುತ್ತೆ, ಅದು ತಪ್ಪಾಗುತ್ತೆ. ಸೊ ಹಾಗಾದ್ರೆ ಡಿ ಆಪ್ಷನ್. ಸೊ ಡಿ ಆಪ್ಷನ್ ಎಲ್ಲೆಲ್ಲಿದೆ ಅದೆಲ್ಲವೂ ಕೂಡ ರಾಂಗ್. ಸೊ ಇಲ್ಲಿ 4th ಆಪ್ಷನ್ ಕೂಡ ಡಿ ಇದೆ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ. ಇನ್ನು ಉಳ್ಕೊಳ್ಳೋದು ಒಂದೇ ಆಪ್ಷನ್ ಯಾವ್ದಂತಂದ್ರೆ ಆಪ್ಷನ್ ಫಸ್ಟ್. ಸೊ ಇದು ನಿಮಗೆ ಕರೆಕ್ಟ್ ಆಗುತ್ತೆ. ಸೊ 3ನೇ ಆಪ್ಷನ್ ಗೊತ್ತಿಲ್ಲ ಅಂದ್ರೂ ಕೂಡ ನೀವ್ ಏನ್ ಮಾಡ್ಬೋದು, ಇದಕ್ಕೆ ಆನ್ಸರ್ ಮಾಡಬಹುದು. ಅಥವಾ ಈಗ ಈ ಕ್ವಶನ್ ಅಲ್ಲಿ ನಿಮ್ಗೆ CFC ಬಗ್ಗೆ ಗೊತ್ತಿಲ್ಲ, ಕಾರ್ಬನ್ ಡೈಆಕ್ಸೈಡ್ ಮೇಜರ್ ಕಾಂಟ್ರಿಬ್ಯೂಟರ್ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡಿ, ಸೊ ಗ್ರೀನ್ ಹೌಸ್ ಎಫೆಕ್ಟ್ ಯಾವ್ದ್ರಿಂದ ಆಗುತ್ತೆ ಅನ್ನೋದು ಗೊತ್ತಿದ್ರು ಕೂಡ ನೀವ್ ಏನ್ ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಸೊ ಗ್ರೀನ್ ಹೌಸ್ ಎಫೆಕ್ಟ್ ಆಗೋದು ಗ್ರೀನ್ ಹೌಸ್ ಗ್ಯಾಸಸ್ ಇಂದ. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಆಗ್ರೋ ಕೆಮಿಕಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡಿ ಒಂದು ತಪ್ಪಂತ ನೀವು ಗೊತ್ತು ಮಾಡ್ಕೊಂಡ್ರೆ ಇಲ್ಲಿ ನೋಡಿ, ಡಿ ಇರೋ ಆಪ್ಷನ್ ಎಲ್ಲವನ್ನು ಕೂಡ ಡಿಲೀಟ್ ಮಾಡಿ. ಸೊ 2ನೇ ಆಪ್ಷನ್ ಅಲ್ಲಿ ಡಿ ಇದೆ, 4th ಆಪ್ಷನ್ ಅಲ್ಲಿ ಡಿ ಇದೆ, 3ನೇ ಆಪ್ಷನ್ ಅಲ್ಲಿ ಡಿ ಇದೆ. ಸೊ ಮೊದಲನೇ ಆಪ್ಷನ್ ನೀವು ಈಸಿಯಾಗಿ ನೀವು ಡಿರೈವ್ ಮಾಡಬಹುದು. ಓಕೆನಾ. ಸೊ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ 90 to 95% ಕರೆಕ್ಟ್ ಇರುತ್ತೆ. ಓಕೆ, ಸೊ ಇದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ ರಾಂಗ್ ಇರುತ್ತೆ. ಓಕೆ, ಸೊ ಸೆಕೆಂಡ್ ಕ್ವಶನ್ ನಾವು ಓದೋಣ. ಆಸಿಡ್ ರೈನ್. ಸೊ ಆಸಿಡ್ ರೈನ್ ಬಗ್ಗೆ ಇಲ್ಲಿ ಕ್ವಶನ್ ಇದೆ. ಸೊ ಸೆಕೆಂಡ್ ಕ್ವಶನ್ ಅನ್ನು ಓದೋಣ. ಸೊ ಆಸಿಡ್ ರೈನ್ has a pH less than 5.6. Acid rain consists of acids like a nitric acid, sulfuric acid in it. Okay, so ಇಲ್ಲಿ ಸ್ಟೇಟ್ಮೆಂಟ್ಸ್ ಅಲ್ಲಿ ಇದು ಆಪ್ಷನ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ, both statement 1 and statement 2 are correct. Statement 2 explains statement 1. So ಇದು recent trend. So ಈ ತರ ಕ್ವಶನ್ಸ್ ಬರುತ್ತೆ ನಿಮಗೆ. Both statement 1 and statement 2 are correct, but statement 2 does not explain statement 1. Statement 1 is correct, but statement 2 is incorrect. Statement 1 is incorrect, but statement 2 is correct. So 1 ನಿಮಿಷ ಕಾಲಾವಕಾಶ ಅನ್ನು ಕೊಡ್ತೀನಿ. ಸೊ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ.
ಕ್ವಶನ್ ಹಾಕಿದ್ದೀನಿ ಸಾಲ್ವ್ ಮಾಡಿ ವಿಡಿಯೋ ಪಾಸ್ ಮಾಡಿ ಲೈವಾಗಿ ಸಾಲ್ವ್ ಮಾಡಬೇಡಿ ಸರ್. ಒಂದು ಟೈಮ್ ಕೊಟ್ಟಿದ್ದೀರಿ ಅದಕ್ಕೆ ಲೈವಲ್ಲೇ ಸಾಲ್ವ್ ಮಾಡಿ. ಓಕೆ, ಈ ಕ್ವಶನ್ಗೆ ನಾವು ಆನ್ಸರ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಬೇಸಿಕ್ಸ್ ನಮ್ಗೆ ಗೊತ್ತಿರಬೇಕು. ಏನ್ ಬೇಸಿಕ್ಸ್ ಅಂತಂದ್ರೆ ಪಿ ಎಚ್ ಅಂತಂದ್ರೆ ಏನು, ಪಿ ಎಚ್ ಸ್ಕೇಲ್ ಅಂತಂದ್ರೆ ಏನು ಅದು ನಮಗೆ ಗೊತ್ತಿರಬೇಕು. ಪಿ ಎಚ್ ಅಂತಂದ್ರೆ ಪವರ್ ಆಫ್ ಹೈಡ್ರೋಜನ್. ಪಿ ಎಚ್ ಸ್ಕೇಲ್ ನಮಗೆ 0 ಇಂದ 14 ವರೆಗೂ ಇರುತ್ತೆ. 7 ಗಿಂತ ಎಬವ್ ಇರೋದಕ್ಕೆ ನಾವೇಂತ ಕರಿತೀವಿ, ಬೇಸ್ ಅಂತ ಹೇಳ್ತೀವಿ. ಯಾವುದೇ ಸೊಲ್ಯೂಷನ್ ಪಿ ಎಚ್ ಸ್ಕೇಲ್ ಅಲ್ಲಿ 7 ಇಂದ ಎಬವ್ ಇರೋದಕ್ಕೆ ನಾವೇಂತ ಕರಿತೀವಿ, ಬೇಸ್ ಅಂತ ಹೇಳ್ತೀವಿ. ಪಿ ಎಚ್ ಸ್ಕೇಲ್ ಅಲ್ಲಿ 7 ಗಿಂತ ಕಡಿಮೆ ಇರೋದಕ್ಕೆ ನಾವೇಂತ ಕರಿತೀವಿ, ಆಸಿಡ್ ಅಂತ ಹೇಳ್ತೀವಿ. ಆಸಿಡ್ ಏನು ಆಕ್ಚುಲಿ ಅದ್ರ ಪಿ ಎಚ್ 5.6 ಇರುತ್ತೆ. ಅದು 7 ಗಿಂತ ಕಡಿಮೆ, ಮತ್ತೆ 7 ಇರೋದಕ್ಕೆ ನಾವೇಂತ ಕರಿತೀವಿ ನ್ಯೂಟ್ರಲ್ ಅಂತ ಹೇಳ್ತೀವಿ. ಸೊ ನ್ಯೂಟ್ರಲ್ಗೆ ಎಕ್ಸಾಂಪಲ್ ನಾವು ಕುಡಿಯುವಂತ ನೀರು. ಸೊ ಅದರಲ್ಲಿ ಪಿ ಎಚ್ 7 ಇರುತ್ತೆ, ಸೊ ನ್ಯೂಟ್ರಲ್ ಇರ್ತದೆ. ಸೊ ಪಿ ಎಚ್ ಲೆವೆಲ್ ಕಡಿಮೆ ಆದ್ರೆ ಆ ಒಂದು ಸೊಲ್ಯೂಷನ್ ಆಸಿಡ್ ಅಂತ ಹೇಳ್ತೀವಿ. ಪಿ ಎಚ್ ಲೆವೆಲ್ 7 ಗಿಂತ ಜಾಸ್ತಿ ಇರೋದಕ್ಕೆ ಅಂತ ಕರಿತೀವಿ, ಬೇಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಆಸಿಡ್ ರೈನ್ ಆಸ್ ಎ ಪಿ ಎಚ್ ಲೆಸ್ ದೆನ್ 5.6. ಸೊ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ನೆಕ್ಸ್ಟ್, ಆಸಿಡ್ ರೈನ್ ಕನ್ಸಿಸ್ಟ್ ಆಫ್ acids like nitric acid and sulfuric acid in it. ಆಸಿಡ್ ರೈನ್ ಅಲ್ಲಿ ಸೊ ನೈಟ್ರಿಕ್ ಆಸಿಡ್ ಮತ್ತೆ ಸಲ್ಫ್ಯೂರಿಕ್ ಆಸಿಡ್ ಎರಡು ಕೂಡ ಇರುತ್ತೆ. ಹೌದು, ಇದು ಕೂಡ ಕರೆಕ್ಟ್. ಇಂಡಸ್ಟ್ರೀಸ್ ಗಳು ಎಮಿಟ್ ಮಾಡುವಂತ ಒಂದು ನೈಟ್ರಸ್ ಆಕ್ಸೈಡ್ಸ್, ಆಕ್ಸೈಡ್ಸ್ ಆಫ್ ಸಲ್ಫರ್, ಸೊ ಎರಡು ಕೂಡ ಏನಾಗುತ್ತೆ ಅಂತಂದ್ರೆ ಮಳೆ ನೀರಿನ ಜೊತೆ ಅದು ಮಿಶ್ರಣ ಆಗಿ ಸೊ ಅದು ಸಲ್ಫ್ಯೂರಿಕ್ ಆಸಿಡ್ ಆಗಿ ಫಾರ್ಮೇಶನ್ ಆಗುತ್ತೆ. ಹಾಗಾಗಿ ಸೊ ಒಂದು ಆಮ್ಲ ಮಳೆಯಲ್ಲಿ ನೈಟ್ರಿಕ್ ಆಸಿಡ್ ಇರುತ್ತೆ, ಸಲ್ಫ್ಯೂರಿಕ್ ಆಸಿಡ್ ಇರುತ್ತೆ. ಸೊ ಹಾಗಾಗಿ ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇದು ಕೂಡ ಏನಾಗಿದೆ, ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇಲ್ಲಿ ಆಪ್ಷನ್ಸ್ ನೋಡಿ ಯಾವ ತರ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಎರಡು ಕರೆಕ್ಟ್ ಆಗಿದೆ. ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ಮೊದಲನೇ ಸ್ಟೇಟ್ಮೆಂಟ್ ನ ಅದೇನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ, ಅದು ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಅದೇ ನಿಮಗೆ ಸೆಕೆಂಡ್ ಆಪ್ಷನ್ ಅಲ್ಲಿ ಕೊಡಿ ನೋಡಿ, ಸೆಕೆಂಡ್ ಸ್ಟೇಟ್ಮೆಂಟ್ ಡಸ್ ನಾಟ್ ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ 2 ಅಂತ ಹೇಳಿದೆ. ಸೊ ಇಲ್ಲಿ ಅಕಸ್ಮಾತ್ ಸೆಕೆಂಡ್ ಸ್ಟೇಟ್ಮೆಂಟ್ ಬೇರೆ ಕಾನ್ಸೆಪ್ಟ್ ಅಥವಾ ಬೇರೆ ವಿಷಯನ ಅದ್ಯಾರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದು ಅದ್ಯಾರು ಕರೆಕ್ಟ್ ಆಗಿದ್ರೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗ್ತಿತ್ತು. ಬಟ್ ಇಲ್ಲಿ ಎರಡು ಆಪ್ಷನ್ ಅಲ್ಲಿ ಏನಾಗಿದೆ ಅಂತಂದ್ರೆ ಆಸಿಡ್ ರೈನ್ ಬಗ್ಗೆ ಅವರು ಡಿಸ್ಕಷನ್ ಮಾಡಿದ್ದಾರೆ. ಮತ್ತೆ ನೆಕ್ಸ್ಟ್ ಸ್ಟೇಟ್ಮೆಂಟ್ 1 ಅನ್ನ ಸ್ಟೇಟ್ಮೆಂಟ್ 2 ಏನ್ ಮಾಡ್ತಾರೆ, ಇಲ್ಲಿ ಸಪೋರ್ಟ್ ಮಾಡ್ತಾ ಇದೆ. ಸ್ಟೇಟ್ಮೆಂಟ್ 1 ಅನ್ನ ಸ್ಟೇಟ್ಮೆಂಟ್ 2 ಏನ್ ಮಾಡ್ತದೆ, ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಸೊ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಬೋತ್ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಕರೆಕ್ಟ್ ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ 1. ಸೊ ಎರಡನೇ ಸ್ಟೇಟ್ಮೆಂಟ್ ಮೊದಲನೇ ಸ್ಟೇಟ್ಮೆಂಟ್ ಅದು ಸಪೋರ್ಟ್ ಮಾಡ್ತಿದೆ, ಎಕ್ಸ್ಪ್ಲೇನ್ ಮಾಡ್ತಿದೆ. ಓಕೆ, ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಇಲ್ಲಿ ನೋಡಿ, ಒಂದು ಇನ್ಸ್ಟ್ರೂಮೆಂಟ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಸೊ ಈ ತರ ನಿಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ಲಿ ಕೇಳ್ತಾರೆ. ಇದು ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಇದು. ಟು ರಿಮೂವ್ ದ ಪರ್ಟಿಕ್ಯುಲೇಟ್ ಮ್ಯಾಟರ್ ಫ್ರಮ್ ದ ಎಕ್ಸಾಸ್ಟ್ ಇನ್ ದ ಥರ್ಮಲ್ ಪವರ್ ಪ್ಲಾಂಟ್ ಇನ್ ಆರ್ಡರ್ ಟು ರಿಡ್ಯೂಸ್ ಪೊಲ್ಯೂಷನ್, ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಯೂಸ್ಡ್ ಅಂತ ಕೇಳಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಯೂಸ್ಡ್ ಅಂತ ಕೇಳಿದ್ದಾರೆ. ಮಫ್ಲರ್, ಇನ್ಸಿನರೇಟರ್, ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್, ಕೆಟಲಿಟಿಕ್ ಕನ್ವರ್ಟರ್. ಸೊ ಒಂದು ನಿಮಿಷ ನಿಮಗೆ ಕಾಲಾವಕಾಶವನ್ನು ಕೊಡ್ತೀನಿ. ಸೊ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡಿ.
ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ನಿಮಗೆ ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್. ಸೊ ಇದನ್ನ ನಾವು ಆನ್ಸರ್ ಮಾಡ್ಬೇಕಂದ್ರೆ ಸ್ವಲ್ಪ ಬೇಸಿಕ್ಸ್ ನಮ್ಗೆ ಗೊತ್ತಿರಬೇಕು. ಸೊ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಕೇಳಿದ್ರೆ ಇಲ್ಲಿ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಅಂದ್ರೆ ಏನು? ಪರ್ಟಿಕ್ಯುಲರ್ ಮ್ಯಾಟರ್ ಇದನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ PM ಅಂತ ಹೇಳ್ತೀವಿ. PM ಪರ್ಟಿಕ್ಯುಲೇಟ್ ಮ್ಯಾಟರ್. ಪರ್ಟಿಕ್ಯುಲೇಟ್ ಮ್ಯಾಟರ್ ನಮಗೆ ಎರಡು ತರ ಬರುತ್ತೆ. ಸೊ PM 2.5 PM 10 ಅಂತ ಎರಡು ತರ ಬರುತ್ತೆ. PM 2.5 PM 10 ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ 2.5 ಅಥವಾ ಪ್ರೈಮ್ ಮಿನಿಸ್ಟರ್ 10 ಅಂತಲ್ಲ ಅದರ ಅರ್ಥ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿನ 2.5 ಪಟ್ಟು ಅಥವಾ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ 10 ಪಟ್ಟು ಅಂತ ಅಲ್ಲ. PM ಅಂತಂದ್ರೆ ಪರ್ಟಿಕ್ಯುಲೇಟ್ ಮ್ಯಾಟರ್. ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಅಂತಂದ್ರೆ ಏನಂತಂದ್ರೆ ಅತಿ ಸಣ್ಣ, ಇದು 2.5 ಮತ್ತೆ 10 ಅಂತಂದ್ರೆ ಏನಂತಂದ್ರೆ ಸೈಜ್, ಅದು ಧೂಳಿನ ಕಣಗಳ ಸೈಜ್. ಸೊ ಅತಿ ಸಣ್ಣ ಪಾರ್ಟಿಕಲ್ಸ್, ಧೂಳಿನ ಕಣಗಳಲ್ಲಿ ಅತ್ಯಂತ ಸಣ್ಣ ಪಾರ್ಟಿಕಲ್, ಸೊ ಅದರ ಸೈಜ್ PM 10 ಅಂತಂದ್ರೆ 2.5 ಇಂದ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ PM 2.5 ಅಂತಂದ್ರೆ 10 ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಇದು ಧೂಳಿನ ಕಣದ್ದು ಸೈಜ್ ಮೆಜರ್ಮೆಂಟ್, ಅದಕ್ಕೆ ಅಂತ ಕರೀತಾರೆ PM ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳ್ತಾರೆ. ಸೊ ಪರ್ಟಿಕ್ಯುಲೇಟ್ ಮ್ಯಾಟರ್ ರಿಲೀಸ್ ಮಾಡ್ಬೇಕಾದ್ರೆ ಥರ್ಮಲ್ ಪವರ್ ಪ್ಲಾಂಟ್ಸ್ ಇಂದ ಅದನ್ನ ನಾವು ಶೇಖರಣೆ ಮಾಡ್ಲಿಕ್ಕೆ ಯಾವ ಒಂದು ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕ್ವಶನ್ ಇರುವಂತದ್ದು. ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದು ನಿಮಗೆ ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್. ಸೊ ಈ ಒಂದು ಸಾಧನ ನಾವು ಏನ್ ಮಾಡ್ತೀವಿ, ಅದನ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. Which of the following statement are correct with reference to the 10th Karnataka Bird Festival held in 2024? ಸೊ ಇದೊಂದು ಕರೆಂಟ್ ಅಫೇರ್ ಅಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ ಇದು. ಆವಾಗಿನ ಟೈಮಲ್ಲಿ ಕರೆಂಟ್ ಅಫೇರ್ ಅಲ್ಲಿ ಇದ್ದಂತ ಒಂದು ಕ್ವಶನ್ ಇದು. ಸೊ ನೋಡಿ, ಸಂಸ್ಥೆಗಳು, ಈಗ ಆರ್ಗನೈಸೇಷನ್ ಅಂತ ನಾವು ಏನ್ ಡಿಸ್ಕಷನ್ ಮಾಡಿದ್ವಿ, ಸೊ ಅದ್ರ ಮೇಲೆ ಇರ್ತಕ್ಕಂಥ ಒಂದು ಕ್ವಶನ್. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಅಲಾಂಗ್ ವಿತ್ ದ ಕರ್ನಾಟಕ ಎಕೋ ಟೂರಿಸಂ ಡೆವಲಪ್ಮೆಂಟ್ ಬೋರ್ಡ್ ಹಾಸ್ಟೆಡ್ ದಿಸ್ ಇವೆಂಟ್. ಕರ್ನಾಟಕ ಬರ್ಡ್ ಫೆಸ್ಟಿವಲ್ ಅನ್ನುವಂತ ಒಂದು ಹಬ್ಬವನ್ನ ಸೊ ಯಾರು ಆರ್ಗನೈಸ್ ಮಾಡಿದ್ರು ಅಂತ ಅಂದ್ಬಿಟ್ಟು ಕ್ವಶನ್. ನೆಕ್ಸ್ಟ್, ಇಟ್ ವಾಸ್ ಆರ್ಗನೈಸ್ಡ್ ಅಲಾಂಗ್ ದ ಕೃಷ್ಣಾ ರಿವರ್ ಇನ್ ಬಾಗಲ್ಕೋಟ್. Indian roller Karnataka state bird was the mascot of this event. It was decided to create a separate cell for conducting research on birds. ಸೊ ಇದು ಅವಾಗಿನ ಕರೆಂಟ್ ಅಫೇರ್ ಬೇಸ್ಡ್ ಕ್ವಶನ್ ಇದು, ಓಕೆನಾ. ಸೊ ಇದು ನಾನು ಯಾಕೆ ಹಾಕಿದ್ದೀನಿ ಅಂತಂದ್ರೆ ಒಂದು ಆರ್ಗನೈಸೇಷನ್ಸ್ ಅಥವಾ ಇನ್ಸ್ಟಿಟ್ಯೂಟ್ಸ್ ಮೇಲೆ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ನಿಮಗೆ ಆಪ್ಷನ್ ಎ ಆಗುತ್ತೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು. ಸೊ ಇದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾವ್ದರ ಸಹಯೋಗದ ಜೊತೆ ಒಂದು ಮಾಡಿದೆ ಅಂತಂದ್ರೆ ಜಂಗಲ್ ಲಾಡ್ಜಸ್ ಮತ್ತೆ ರೆಸಾರ್ಟ್ಸ್ ಅಲಾಂಗ್ ವಿತ್ ಕರ್ನಾಟಕ ಎಕೋ ಟೂರಿಸಂ ಬೋರ್ಡ್ ಜೊತೆ ಇದು ಮಾಡಿರುವಂತದ್ದು. ಸೊ ಇದು ಕೃಷ್ಣಾ ರಿವರ್ ಬಾಗಲ್ಕೋಟ್ ಈ ಒಂದು ರೀಜನ್ ಅಲ್ಲಿ ಅದರ ಒಂದು ದಂಡೆಯ ಮೇಲೆ ಮಾಡಿರ್ತಕ್ಕಂಥದ್ದು. ಕೃಷ್ಣಾ ನದಿ ಬಾಗಲಕೋಟೆ ಆ ಒಂದು ರೀಜನ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ AB 2 ಕೂಡ ಕರೆಕ್ಟ್ ಆಗುತ್ತೆ. ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ಸ್ ಅಥವಾ ಆರ್ಗನೈಸೇಷನ್ಸ್ ನ್ಯೂಸ್ ಅಲ್ಲಿ ಇದ್ರೆ ಸೊ ಅದ್ರ ಕಡೆ ನೀವು ಗಮನ ಕೊಡ್ಬೇಕಾಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ಈ ಒಂದು ಕ್ವಶನ್ ಅನ್ನ ಹಾಕಿರೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಅನ್ನ ಓದೋಣ. ವಿತ್ ರೆಸ್ಪೆಕ್ಟ್ ಟು ವೆಸ್ಟರ್ನ್ ಹೂಲಾಕ್ ಗಿಬ್ಬನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ is or are correct? Sanctuary in northeast India is home to this ape species listed as endangered in the International Union for Conservation of Nature. They have specialized brachiotin and can easily swim between trees. They possess a strong and heavy build like gorillas, yet are remarkably agile tree climbers. Select the answer using the code given below. So ಇದನ್ನ ಒಂದು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ನೀವು ಎಲಿಮಿನೇಷನ್ ಮೆಥಡ್ ನ ಯೂಸ್ ಮಾಡಿ ಕೂಡ ಆನ್ಸರ್ ಮಾಡಬಹುದು, ಟ್ರೈ ಮಾಡಿ. ಸೊ 1 ನಿಮಿಷ ಟೈಮ್ ಇರುತ್ತೆ, ಟ್ರೈ ಮಾಡಿ.
ಈ ಕ್ವಶನ್ ಬಂದಿರೋದು UPSC ಫಿಲಿಮ್ಸ್ ಅಲ್ಲಿ. ಸೊ ಇಲ್ಲಿ ಏನ್ ಕೇಳಿದಾರೆ ಅಂತಂದ್ರೆ ಹೂಲಾಕ್ ಗಿಬ್ಬನ್ ಅಂದ್ರೆ ಸ್ಪೀಶೀಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಯಾವ್ದಾದ್ರು ಸ್ಪೀಶೀಸ್ ನಿಮಗೆ ನ್ಯೂಸ್ ಅಲ್ಲಿ ಇದ್ರೆ ಆ ಒಂದು ಸ್ಪೀಶೀಸ್ ನ ನೀವು ರೆಫರ್ ಮಾಡಬೇಕು. ಸೊ ಸ್ಪೀಶೀಸ್ ನ ಯಾವ ತರ ಒಂದು ಫಾರ್ಮೆಟ್ ಅಲ್ಲಿ ಓದ್ಬೇಕಂತಂದ್ರೆ ಅದಕ್ಕೆ ಒಂದು ಫಾರ್ಮೆಟ್ ಹೇಳ್ತೀನಿ, ಆ ಫಾರ್ಮೆಟ್ ಅಲ್ಲಿ ಓದ್ಬೇಕು. ಸೊ ಸ್ಪೀಶೀಸ್ ಯಾವ್ದಾದ್ರು ನಿಮ್ಗೆ ನ್ಯೂಸ್ ಅಲ್ಲಿ ಇತ್ತಂತಂದ್ರೆ ಫಸ್ಟ್ ಅದನ್ನ ಏನ್ ಮಾಡ್ಬೇಕು, ಹ್ಯಾಬಿಟ್ಯಾಟ್ ನೋಡ್ಬೇಕು. ಹ್ಯಾಬಿಟ್ಯಾಟ್ ಅದರ ಒಂದು ಮೂಲ ಆವಾಸ ಸ್ಥಾನ ಯಾವ್ದಂತ ನೋಡ್ಬೇಕು. ನೆಕ್ಸ್ಟ್ ಅದರದ್ದು IUCN ಸ್ಟೇಟಸ್ ಅನ್ನ ನೋಡ್ಬೇಕು. IUCN ಸ್ಟೇಟಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಕ್ರಿಟಿಕಲ್ ಎಂಡೇಂಜರ್ಡ್, ನಿಯರ್ ಥ್ರೆಟೆಂಡ್ ಅಥವಾ ಲೀಸ್ಟ್ ಕನ್ಸರ್ನ್, ಸೊ ಇದನ್ನ ನೋಡ್ಬೇಕು. ನೆಕ್ಸ್ಟ್ ಅದರದ್ದು ಫೀಚರ್ಸ್, ಗುಣಲಕ್ಷಣಗಳು, ಸ್ವಭಾವಗಳು. ಸೊ ಅದು ಡೇ ಟೈಮ್ ಹಂಟ್ ಮಾಡುತ್ತಾ, ನಾಕ್ಟರ್ನಲ್ ಅಥವಾ ನೈಟ್ ಟೈಮ್ ಹಂಟ್ ಮಾಡುತ್ತಾ. ನೈಟ್ ಟೈಮ್ ಹಂಟ್ ಮಾಡೋದಕ್ಕೆ ನಾವೆಂತ ಕರಿತೀವಿ, ನಾಕ್ಟರ್ನಲ್ ಅಂತ ಹೇಳ್ತೀವಿ. ಅಥವಾ ಡೇ ಟೈಮ್ ಹಂಟ್ ಮಾಡುತ್ತಾ, ಡೈಯೂರಲ್ ಅಂತ ಹೇಳ್ತೀವಿ. ಅಥವಾ ಡಾನ್ ಮತ್ತೆ ಡಸ್ಕ್ ಅಂದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ಈ ತರ ಹಂಟ್ ಮಾಡೋದಕ್ಕೆ ಅದಕ್ಕೆ ಕ್ರೆಪಿಸ್ಕ್ಯುಲರ್ ಅಂತ ಹೇಳ್ತೀವಿ. ಅದ್ರ ಹಂಟಿಂಗ್ ಮತ್ತೆ ಫೀಡಿಂಗ್ ಹ್ಯಾಬಿಟ್ಸ್. ಸೊ ಅದು ಯಾವ ತರ ಫೀಡ್ ಮಾಡುತ್ತೆ, ಅದ್ರ ರೀಪ್ರೊಡಕ್ಷನ್ ಯಾವ ತರ ಇದೆ, ಅದರ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯಾ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಎಲಿಫೆಂಟ್ಸ್ ಅಲ್ಲಿ ಒಂದು ಎಲಿಫೆಂಟ್ಸ್ ಯಾವಾಗಲೂ ಕೂಡ ಗುಂಪಲ್ಲಿ ಇರೋದಕ್ಕೆ ಇಷ್ಟಪಡುತ್ತೆ. ಅದಕ್ಕೆ ಅಂತ ಕರಿತೀವಿ, ಎಲಿಫೆಂಟ್ ಹರ್ಡ್ ಅಂತ ಕರಿತೀವಿ. ಆ ಗುಂಪಿಗೆ ಯಾರು ಹೆಡ್ ಆಗಿರ್ತಾರೆ ಅಂತಂದ್ರೆ ಓಲ್ಡೆಸ್ಟ್ ಫೀಮೇಲ್ ಅದು ಹೆಡ್ ಆಗಿರುತ್ತೆ. ಸೊ ಎಲಿಫೆಂಟ್ಸ್ ಅಲ್ಲಿ ಮದರ್ ಏನಾಗಿರ್ತಾರೆ, ಹೆಡ್ ಆಗಿರ್ತಾರೆ. ಈಗ ಪ್ಯಾಟ್ರಿಯಾರ್ಚಿ ಅಂತ ನಾವೇನ್ ಕರಿತೀವಿ ನಮ್ಮ ಒಂದು ಸೊಸೈಟಿಯಲ್ಲಿ ಅಂತಂದ್ರೆ ತಂದೆ ತುಂಬಾ ಪ್ರಧಾನವಾಗಿರ್ತಾರೆ ಫ್ಯಾಮಿಲಿಗಳಲ್ಲಿ. ಸೊ ಅದ್ರಲ್ಲಿ ಯಾವ ತರ ಅಂತಂದ್ರೆ ಮಾತೃ ಪ್ರಧಾನ ಆಗಿರುತ್ತೆ. ಎಲಿಫೆಂಟ್ ಅಲ್ಲಿ ಫ್ಯಾಮಿಲಿ ಇದ್ರೆ ಅದು ಮಾತೃ ಪ್ರಧಾನ ಆಗಿರುತ್ತೆ, ಅಂದ್ರೆ ಮ್ಯಾಟ್ರಿಯಾರ್ಚಿ ಅಂತ ಹೇಳ್ತೀವಿ. ಮ್ಯಾಟ್ರಿಯಾರ್ಚಿ ಅಂತಂದ್ರೆ ಏನಾಗಿರುತ್ತೆ ಅಂತಂದ್ರೆ ತಾಯಿ ಪ್ರಧಾನವಾಗಿರ್ತಾರೆ. ಸೊ ತಾಯಿ ವಿಲ್ ಬಿ ಹೆಡ್, ಮದರ್ ವಿಲ್ ಬಿ ಹೆಡ್ ಆಫ್ ದ ಹರ್ಡ್. ಓಕೆ, ಸೊ ಈ ತರ ಏನಾದ್ರು ಸ್ಪೆಷಲ್ ಫೀಚರ್ಸ್ ಇದ್ರೆ ನಾವು ಅದು ಏನ್ ಮಾಡ್ಬೇಕು, ಸ್ಟಡಿ ಮಾಡ್ಬೇಕು. ಇಲ್ಲೇನ್ ಕೊಟ್ಟಿದ್ದಾರೆ ಅಂತಂದ್ರೆ ವೆಸ್ಟರ್ನ್ ಹೂಲಾಕ್ ಗಿಬ್ಬನ್ ಬಗ್ಗೆ ಕೇಳಿದ್ದಾರೆ. ಸೊ ವೆಸ್ಟರ್ನ್ ಹೂಲಾಕ್ ಗಿಬ್ಬನ್ ಅಂತಂದ್ರೆ ಅದು ಕೂಡ ಒಂದು ಮಂಗಕ್ಕೆ ಸೇರಿದ, ಅಂದ್ರೆ ಒಂದು ಇಟ್ ಇಸ್ ಏಪ್ ಸ್ಪೀಶೀಸ್. ಏಪ್ ಅಂತಂದ್ರೆ ಮಂಗ, ಒಂದು ಕೋತಿಯ ತರ ಸಿಮಿಲರ್ ಬಾಡಿ ಸ್ಟ್ರಕ್ಚರ್ ಇರತಕ್ಕಂತ ಒಂದು ಆರ್ಗಾನಿಸಮ್ಸ್ಗೆ ನಾವೆಂತ ಕರಿತೀವಿ ಅಂದ್ರೆ ಏಪ್ಸ್ ಅಂತ ಹೇಳ್ತೀವಿ, ಏಪ್ಸ್. ಸೊ ಇಲ್ಲಿ ನೋಡಿ, ಸ್ಯಾಂಚುರಿ ಇನ್ ನಾರ್ತ್ ಈಸ್ಟ್ ಇಂಡಿಯಾ ಇಸ್ ಹೋಮ್ ಟು ದ ಏಪ್ ಸ್ಪೀಶೀಸ್. ಇಲ್ಲಿ ನೋಡಿ ಅದರದ್ದು ಹ್ಯಾಬಿಟೇಟ್ ಕೇಳಿದ್ದಾನೆ. ಸೊ ಈ ಫಾರ್ಮೆಟ್ ಅಲ್ಲಿ ಓದ್ಕೊಂಡ್ರೆ ನೀವು ಎಲ್ಲಾ ತರ ಕ್ವಶನ್ಸ್ ನೀವು ಆನ್ಸರ್ ಮಾಡಬಹುದು. ಹೌದು, ದಿಸ್ ವೆಸ್ಟರ್ನ್ ಹೂಲಾಕ್ ಗಿಬ್ಬನ್ಗೆ ನಾರ್ತ್ ಈಸ್ಟ್ ರೀಜನ್ ಅಲ್ಲಿ ಅದು ಒಂದು ಹ್ಯಾಬಿಟೇಟ್ ಇದೆ. ಮತ್ತೆ ಇದನ್ನ ಎಂಡೇಂಜರ್ಡ್ ಅಂತ ಲಿಸ್ಟ್ ಮಾಡಿದ್ದಾರೆ. ಎಂಡೇಂಜರ್ಡ್ ಅಂತಂದ್ರೆ ಅಳಿವಿನಂಚಿನಲ್ಲಿದೆ ಅಂತ ಅಂದ್ಬಿಟ್ಟು, ಅಳಿವಿನಂಚಿಲಿದೆ, ಎಂಡೇಂಜರ್ಡ್ ಇನ್ ದ IUCN ರೆಡ್ ಲಿಸ್ಟ್. ಸೊ ಇದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್, ದೇ ಹ್ಯಾವ್ ಸ್ಪೆಷಲೈಸ್ಡ್ ಬ್ರಾಕಿಯಾಟನ್ ಅಂಡ್ ಕ್ಯಾನ್ ಈಸಿಲಿ ಸ್ವಿಂಗ್ ಬಿಟ್ವೀನ್ ಟ್ರೀಸ್. ನೋಡಿ ಮತ್ತೆ ಇಲ್ಲಿ ಕ್ಯಾನ್ ಅಂತ ಬಂದಿದೆ. ಸೊ ಕ್ಯಾನ್ ಅಂತಂದ್ರೆ ಏನು, ಪಾಸಿಟಿವ್ ಸ್ಟೇಟ್ಮೆಂಟ್. ಸೊ ಕ್ಯಾನ್ ಅಂತಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್. ಬ್ರಾಕಿಯಾಟಿನ್ ಅಂತಂದ್ರೆ ಅದರ ಬಾಡಿ ಮಾಡಿಫಿಕೇಶನ್ಸ್ ಯಾವ ತರ ಅಂದ್ರೆ ಒಂದು ಮರದಿಂದ ಮತ್ತೊಂದು ಮರಕ್ಕೆ ನೆಗೆಯೋದಕ್ಕೆ ಅಥವಾ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅದು ಬಾಡಿಯಲ್ಲಿ ಇರ್ತಕ್ಕಂಥ ಮಾಡಿಫಿಕೇಶನ್ಸ್ ಅಂತ ಕರೀತಾರೆ, ಸ್ಪೆಷಲೈಸ್ಡ್ ಬ್ರಾಕಿಯಾಟಿನ್ ಅಂತ ಹೇಳ್ತಾರೆ. ಅಂಡ್ ಕ್ಯಾನ್ ಈಸಿಲಿ ಸ್ವಿಂಗ್ ಬಿಟ್ವೀನ್ ಟ್ರೀಸ್. ಕೋತಿಗಳು ಒಂದ್ ಮರದ ಇನ್ನೊಂದು ಮರಕ್ಕೆ ತುಂಬಾ ಈಸಿಯಾಗಿ ಏನ್ ಮಾಡ್ತವೆ, ಜಿಗಿತವೆ. ಸೊ ಹಾಗಾಗಿ ಇದು ಕೂಡ ಏನಾಗುತ್ತೆ, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಬಟ್ ಮೂರನೇ ಸ್ಟೇಟ್ಮೆಂಟ್ ನೋಡಿ, ದೇ ಪೊಸೆಸಸ್ ಎ ಸ್ಟ್ರಾಂಗ್ ಅಂಡ್ ಹೆವಿ ಬಿಲ್ಡ್. ಹೆವಿ ಅನ್ನೋದೇನಿದೆ ಒಂದು ಎಕ್ಸ್ಟ್ರೀಮ್ ವರ್ಡ್ ಇದು. ಹೆವಿ ಬಿಲ್ಡ್ ಲೈಕ್ ಗೊರಿಲಾಸ್. ಗೊರಿಲಾಗಳನ್ನ ನೋಡಿದ್ರೆ ನೀವು, ಗೊರಿಲಾಗಳು ಹೆಚ್ಚು ಕಡಿಮೆ ನಮ್ ತರನೇ ಇರ್ತವೆ, ಮನುಷ್ಯ ತರನೇ ಇರ್ತವೆ. ಹೆವಿ ಬಿಲ್ಡ್ ಇರ್ತಾವ ಅವು, ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿರ್ತವೆ, ಮಸಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರ್ತದೆ. ಬಟ್ ಏಪ್ ಸ್ಪೀಶೀಸ್ ಅಲ್ಲಿ ಅಷ್ಟು ಸ್ಟ್ರಾಂಗ್ ಬಾಡಿ ಅಥವಾ ಅಷ್ಟು ಸ್ಟ್ರಾಂಗ್ ಹೆವಿ ಬಿಲ್ಡ್ ಇರಲ್ಲ, ಅಥವಾ ಅಷ್ಟು ಸ್ಟ್ರಾಂಗ್ ಮಸಲ್ಸ್ ಇರೋದಿಲ್ಲ. ಸೊ ಇದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಅಂಡ್ ಎಟ್ ಆರ್ ರಿಮಾರ್ಕಬಲ್ ಅಜೈಲ್ ಟ್ರೀ ಕ್ಲೈಂಬರ್ಸ್. ಅಷ್ಟು ಹೆವಿ ಬಿಲ್ಡ್ ಇದ್ರೆ ಮರದಿಂದ ಮರದಕ್ಕೆ ಹೆಂಗ್ ಜಿಗೋದಿಕ್ ಸಾಧ್ಯ. ಸೊ ಇದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ AB ಅಥವಾ 1, 2 ಎರಡೇ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ B ನಿಮ್ಗೆ ರೈಟ್ ಆನ್ಸರ್ ಆಗುತ್ತೆ. ಸೊ ಈ ತರ ನೀವು ಒಂದು ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡಿ ಕೂಡ ಮಾಡಬಹುದು. ಮತ್ತೆ ಎಲಿಮಿನೇಷನ್ ಮೆಥಡ್ ಎಲ್ಲ ಕಡೆ ವರ್ಕ್ ಆಗಲ್ಲ. ಸೊ ಅದು ಒಂದು ಏನೋ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಎಲಿಮಿನೇಷನ್ ಮೆಥಡ್ ಎಲ್ಲ ಕಡೆ ವರ್ಕ್ ಆಗಲ್ಲ. ಸೊ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ಮಾತ್ರ ಅದು ವರ್ಕ್ ಆಗುವಂತದ್ದು. ಸೊ ಇಲ್ಲಿ ನೋಡಿ, ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇದೆ. ಇದು ಈ ಒಂದು ಥರ್ಡ್ ಆಪ್ಷನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಗೊರಿಲಾಗಳು ಹೆವಿ ಬಿಲ್ಡ್ ಇರ್ತವೆ, ಬಟ್ ಏಪ್ಸ್ ಅಷ್ಟು ಹೆವಿ ಬಿಲ್ಡ್ ಇರಲ್ಲ. ಹೆವಿ ಬಿಲ್ಡ್ ಇದ್ರೆ ಮರದ ಮರಕ್ಕೆ ಜಿಗಕ್ ಆಗೋದಿಲ್ಲ. ಸೊ ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ AB 2 ಕರೆಕ್ಟ್. ಸೊ AB 2 ಇರೋ ಆಪ್ಷನ್ ನಿಮಗೆ B. ಸೊ ಇಲ್ಲಿ ಮೂರನೇ ಸ್ಟೇಟ್ಮೆಂಟ್ ತಪ್ಪು. ಸೊ 3 ಇರೋದು 2 ಕೂಡ ನಾವು ಡಿಲೀಟ್ ಮಾಡಬಹುದು. ಸೊ 1 ಮತ್ತೆ 2 2 ಉಳ್ಕೊಳ್ಳುತ್ತೆ. ಸೊ ಎರಡನೇದು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಸೊ ಹಾಗಾಗಿ ನಾವು ಸೆಕೆಂಡ್ ಆಪ್ಷನ್ಗೆ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರಿಗಾರ್ಡ್ ಟು ದ ಅರೈವಲ್ ಆಫ್ ಅಮೂರ್ falcons at Doyang Lake in Nagaland each year from Mongolia is are correct.
It showcases how sustained local conservation efforts can contribute to the arrival and protection of the international migratory birds. It reflects the global success of advanced tracking technologies that guide migratory birds back to their stopover sites. It confirms that Amur falcons have adopted the permanent residency in India, so due to favorable habitat changes. ಓಕೆನಾ? ಸೊ ಇದು ಟ್ರೈ ಮಾಡಿ ಆನ್ಸರ್ ಮಾಡಲಿಕ್ಕೆ ಒಂದು ನಿಮಿಷ ಟೈಮ್ ಕೊಡ್ತೀನಿ, ಟ್ರೈ ಮಾಡಿ ಆನ್ಸರ್ ಮಾಡೋದಕ್ಕೆ. ಸೊ ಇದು ಕೂಡ ನಿಮಗೆ ಸ್ಪೀಸಿಸ್ ಮೇಲೆ ಇರ್ತಕ್ಕಂಥ ಒಂದು ಕ್ವಶನ್. ಓಕೆ, ಈ ಕ್ವಶನ್ ನಾವು ಆನ್ಸರ್ ಮಾಡ್ಬೇಕಾದ್ರೆ ಬೇಸಿಕಲಿ ಅಮೂರ್ ಫಾಲ್ಕನ್ ಬಗ್ಗೆ ಗೊತ್ತಿರಬೇಕು. ಸೊ ಇದು ನ್ಯೂಸ್ ಅಲ್ಲಿ ಇತ್ತು, ಆ ಒಂದು ಕಾರಣಕ್ಕೋಸ್ಕರ ಇದ್ರ ಮೇಲೆ ಕ್ವಶನ್ ಆಗಿದೆ. ಅಮೂರ್ ಫಾಲ್ಕನ್ ಅನ್ನೋದು ಏನಂತಂದ್ರೆ ಅದೊಂದು ಮೈಗ್ರೇಟರಿ ಬರ್ಡ್. ಅದು ಮೈಗ್ರೇಟರಿ ಬರ್ಡ್ ಅಂತಂದ್ರೇನು? ವಲಸೆ ಹೋಗುವಂತ ಒಂದು ಪಕ್ಷಿ. ಉದಾಹರಣೆಗೆ ಈಗ ನಮ್ಮ ರಂಗನತಿಟ್ಟು, ನಮ್ಮ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಹತ್ರ ರಂಗನತಿಟ್ಟು ಅಂತ ಒಂದು ಪಕ್ಷಿಧಾಮ ಇದೆ. ಅಲ್ಲಿಗೆ ಏನಾಗುತ್ತೆ ಅಂತಂದ್ರೆ ಪ್ರತಿ ವರ್ಷ ರಷ್ಯಾದಿಂದ ಸೈಬೇರಿಯನ್ ಕ್ರೈನ್ ಅನ್ನೋ ಒಂದು ಪಕ್ಷಿ ಬರುತ್ತೆ. ಯಾವ ಉದ್ದೇಶಕ್ಕೋಸ್ಕರ ಬರುತ್ತೆ ಅಂತಂದ್ರೆ ಸಂತಾನೋತ್ಪತ್ತಿಗೋಸ್ಕರ ಬರುತ್ತೆ. ಸೊ ಅಲ್ಲಿ ಎಕ್ಸ್ಟ್ರೀಮ್ ವಿಂಟರ್ ಇರೋ ಕಾರಣದಿಂದ ಸೊ ಇಲ್ಲಿ ಬಂದದ ಏನ್ ಮಾಡುತ್ತೆ, ಸೊ ಗೂಡು ಕಟ್ಟಿ ಮೊಟ್ಟೆ ಇಟ್ಟಿ ಮರಿ ಮಾಡ್ಕೊಂಡು, ಮರಿಗಳು ಸ್ವಲ್ಪ ಅದಕ್ಕೆ ರೆಕ್ಕೆಗಳೆಲ್ಲ ಬಂದ ನಂತರ ಏನ್ ಮಾಡುತ್ತೆ, ಅದು ಮತ್ತೆ ವಾಪಸ್ಸು ಸೈಬೇರಿಯಾ ಅಂದ್ರೆ ರಷ್ಯಾಗೆ ಹೋಗುತ್ತದೆ. ಸೊ ಈ ತರ ವಲಸೆ ಬರುವಂತ ಪಕ್ಷಿಗಳಿಗೆ ನಾವೇಂತ ಕರಿತೀವಿ? ಮೈಗ್ರೇಟರಿ ಬರ್ಡ್ಸ್ ಅಂತ ಕರಿತೀವಿ. ವಲಸೆ ಬರುವಂತ ಪಕ್ಷಿಗಳು ಯಾವ ಸ್ಥಳಕ್ಕೆ ಯಾವ ಒಂದು ಉದ್ದೇಶಕ್ಕೋಸ್ಕರ ಬಂದಿರ್ತವೆ, ರಿಪ್ರೊಡಕ್ಷನ್ಗೋಸ್ಕರ ಬಂದಿರ್ತವೆ, ಆ ಒಂದು ಉದ್ದೇಶ ಮುಗಿದ ನಂತರ ಏನಾಗುತ್ತೆ, ಮತ್ತೆ ವಾಪಸ್ ಅದ್ರ ಮೂಲ ಆವಾಸ ಸ್ಥಾನಕ್ಕೆ ಹೋಗ್ಬಿಡುತ್ತೆ. ಸೊ ಅಂತ ಪಕ್ಷಿಗಳಿಗೆ ನಾವೆಂತ ಕರಿತೀವಿ? ಮೈಗ್ರೇಟರಿ ಬರ್ಡ್ಸ್ ಅಂತ ಹೇಳ್ತೀವಿ. ಓಕೆ, ಅಮೂರ್ ಫಾಲ್ಕನ್ ಅನ್ನೋದು ಒಂದು ಮೈಗ್ರೇಟರಿ ಬರ್ಡ್. ಅದು ಸೊ ಅದು ಏನಾಗಿದೆ ಅಂತಂದ್ರೆ ಮಂಗೋಲಿಯಿಂದ ನಮ್ಮ ನಾಗಾಲ್ಯಾಂಡ್ ಅಲ್ಲಿ ಒಂದು ಡಯಾಲ್ ಲೇಕ್ ಅಂತ ಇದೆ. ಸೊ ಆ ಒಂದು ಜಾಗಕ್ಕೆ ಅದು ಪ್ರತಿ ವರ್ಷ ಬರುತ್ತದೆ. ಸೊ ಅದ್ರ ಮೇಲೆ ಕೇಳಿದ್ದಾರೆ. ಸೊ ಇಟ್ showcases how sustained local conservation efforts can contribute to the arrival and protection of international migratory birds. ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ ಕ್ಯಾನ್ ಅಂತ ಇದೆ. ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಒಂದು. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾಗಾಲ್ಯಾಂಡ್ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಮುಂಚೆ ಪಕ್ಷಿಗಳನ್ನ ಹಂಟ್ ಮಾಡ್ತಿದ್ರು. ಅಂದ್ರೆ ಲೋಕಲ್ ಪೀಪಲ್, ಸ್ಥಳೀಯರು ಏನ್ ಮಾಡ್ತಿದ್ರು, ಅದನ್ನ ಹಂಟ್ ಮಾಡ್ತಿದ್ರು. ಈಗ ಹಂಟ್ ಮಾಡೋದನ್ನ ಬ್ಯಾನ್ ಮಾಡಿದ್ದಾರೆ. ಸ್ಥಳೀಯರು ಕೂಡ ಇದರ ಒಂದು ಕನ್ಸರ್ವೇಷನ್ಗೆ ಅವರು ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದೇನಾಗ್ತಿದೆ ಅಂತಂದ್ರೆ ಮತ್ತೆ ಅದು ವಾಪಸ್ ಬರ್ತದೆ. ಸ್ವಲ್ಪ ವರ್ಷ ಇದು ಬರೋದು ನಿಂತೋಗಿತ್ತು, ಮತ್ತೆ ಅದು ವಾಪಸ್ ಬರ್ತದೆ. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಏನಾಗುತ್ತೆ, ಇದು ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಇಟ್ ರಿಫ್ಲೆಕ್ಟ್ಸ್ ದ ಗ್ಲೋಬಲ್ ಸಕ್ಸಸ್. ಗ್ಲೋಬಲ್ ಸಕ್ಸಸ್ ಅಂತಂದ್ರೆ ಏನಂತಂದ್ರೆ ಜಾಗತಿಕ ಮಟ್ಟದಲ್ಲಿ ಇವರು ನಾಗಾಲ್ಯಾಂಡ್ ಅಲ್ಲಿ ಕನ್ಸರ್ವೇಷನ್ ಮಾಡಿದ್ರೆ ಅಥವಾ ಲೋಕಲ್ ಇಲ್ಲಿ ಕನ್ಸರ್ವೇಷನ್ ಮಾಡಿದ್ರೆ ಜಾಗತಿಕ ಮಟ್ಟದಲ್ಲಿ ಅದು ಕನ್ಸರ್ವೇಷನ್ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಸೊ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಇರೋದು ಲೋಕಲ್ ರೀಜನ್ ಅಲ್ಲಿ, ಹೌದಾ? ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ಏನಂತ ಕೇಳಿದರೆ ಜಾಗತಿಕ ಮಟ್ಟದಲ್ಲಿ ಅದು ಸುಧಾರಣೆ ಆಗುತ್ತೆ ಅಂತ ಕೇಳಿದರೆ. ಸೊ ಜಾಗತಿಕ ಮಟ್ಟದಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ ಇದು ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ನೆಕ್ಸ್ಟ್, ಇಟ್ ಕನ್ಫರ್ಮ್ಸ್ ದಟ್ ಅಮೂರ್ ಫಾಲ್ಕನ್ಸ್ ಹ್ಯಾವ್ ಅಡಾಪ್ಟೆಡ್ ಟು ದ ಪರ್ಮನೆಂಟ್ ರೆಸಿಡೆನ್ಸಿ. ಸೊ ನೋಡಿ, ಪರ್ಮನೆಂಟ್ ರೆಸಿಡೆನ್ಸಿ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಇದೊಂದು ಮೈಗ್ರೇಟರಿ ಬರ್ಡ್ ಅಂತ ಕೊಟ್ಟಿದ್ದಾರೆ. ವಲಸೆ ಪಕ್ಷಿಗಳು ಯಾವಾಗ ಕೂಡ ಯಾವ ಉದ್ದೇಶಕ್ಕೋಸ್ಕರ ಬಂದಿರ್ತವೆ, ಆ ಉದ್ದೇಶ ಮುಗಿದ ನಂತರ ಏನಾಗುತ್ತೆ, ಮತ್ತೆ ವಾಪಸ್ ಅದ್ರು ತವರೂರಿಗೆ ಹೋಗುತ್ತೆ ಅಥವಾ ಮೂಲ ಆವಾಸ ಸ್ಥಾನಕ್ಕೆ ಹೋಗುತ್ತೆ. ಯಾವುದು ಕೂಡ ಪರ್ಮನೆಂಟ್ ಆಗಿ ಅಲ್ಲೇ ಬಂದು ಉಳ್ಕೊಳ್ಳೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತಾರೆ, ಎಷ್ಟೊಂದ್ ಜನ ಯುವಕರು USA, ಕೆನಡಾಗೆ ತಮ್ಮ ಯೌವನದಲ್ಲಿ ಏನ್ ಮಾಡ್ತಾರೆ, ದುಡಿಮೆಗೆ ಅಂತ ಹೋಗ್ತಾರೆ. ಬಟ್ ಅವ್ರು ಅಲ್ಲೇ ಉಳ್ಕೊಂಡ್ಬಿಡ್ತಾರೆ, ದುಡಿಮೆ ಮಾಡ್ಕೊಂಡು ವಾಪಸ್ ಬರೋದಿಲ್ಲ. ಓಕೆ, ಅವ್ರು ಮರ್ತು ಬಿಡ್ತಾರೆ ತವ್ರನ್ನ. ಬಟ್ ಇವು ಪಕ್ಷಿಗಳು ಆತರ ಅಲ್ಲ. ಅವ್ ಯಾವ ಉದ್ದೇಶಕ್ಕೋಸ್ಕರ ಬಂದಿರ್ತವೆ, ಆ ಉದ್ದೇಶ ಮುಗಿದ ತಕ್ಷಣ ಏನಾಗ್ತದೆ, ಮತ್ತೆ ವಾಪಸ್ ತನ್ನ ಮೂಲ ಆವಾಸ ಸ್ಥಾನಕ್ಕೆ ಹೋಗುತ್ತೆ.
ಸೊ ಇಲ್ಲಿ ನೋಡಿ ಏನಂತ ಕೊಟ್ಟಿದ್ದಾರೆ, ಸೊ ಅದು ಪರ್ಮನೆಂಟ್ ಆಗಿ ಇಲ್ಲೇ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಅದು ಇರೋದಿಲ್ಲ, ಅದು ಮೈಗ್ರೇಟರಿ ಬರ್ಡ್ ಅದು. ಸೊ ಅದೇನಾಗುತ್ತೆ, ಅದ್ರ ಉದ್ದೇಶ ಮುಗಿದ ನಂತರ ವಾಪಸ್ ಅದ್ರ ಮೂಲ ಆವಾಸಸ್ಥಾನಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಮೂರನೇ ಆಪ್ಷನ್ ಕೂಡ ತಪ್ಪಾಗುತ್ತೆ. ಸೊ ನಮಗೆ ಮೊದಲನೇ ಆಪ್ಷನ್ ಮಾತ್ರ ಕರೆಕ್ಟ್ ಇರೋದು. ಸೊ ಹಾಗಾಗಿ ಒನ್ ಓನ್ಲಿ. ಸೊ ಒನ್ ಓನ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಓಕೆ, ಸೊ ಇನ್ನೊಂದು ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ವೈಲ್ಡ್ ಲೈಫ್ ನ್ಯಾಚುರಲಿ ಫೌಂಡ್ ಇನ್ ಇಂಡಿಯಾ. ಬ್ಲೂ ಫಿನ್ಡ್ ಮಶೀರ್, ಕಾವೇರಿ ರಿವರ್; ಇರ್ರಾವಡಿ ಡಾಲ್ಫಿನ್, ಚಂಬಲ್ ರಿವರ್; ರಸ್ಟಿ ಸ್ಪಾಟೆಡ್ ಕ್ಯಾಟ್, ಈಸ್ಟರ್ನ್ ಘಾಟ್ಸ್. So which of the following pairs given below are correctly matched? So 1 and 2 only, 2 and 3 only, 1 and 3 only, 1, 2, 3. Okay, so answer ಮಾಡಲಿಕ್ಕೆ ಪ್ರಯತ್ನ ಪಡಿ. ಓಕೆ, ಸೊ ಇಲ್ಲಿ ಸ್ಪೀಶೀಸ್ ಕೇಳಿದರೆ, ಸೊ ಅದು ಯಾವ ಒಂದು ಹ್ಯಾಬಿಟೇಟ್ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇಲ್ಲಿ ಯಾವುದೇ ಸ್ಪೀಶೀಸ್ ಅನ್ನು ಕೂಡ ನಿಮ್ಗೆ ಎಕ್ಸಾಮಿನೇಷನ್ ಕೇಳ್ತಾರೆ ಅಂತಂದ್ರೆ ಅದು ನ್ಯೂಸ್ ಅಲ್ಲಿ ಮಾತ್ರ ಕೇಳ್ತಾರೆ. ಸೊ ಈ ತರ ನಾವು ಸ್ಪೀಶೀಸ್ ನ ಸ್ಟಡಿ ಮಾಡ್ಕೊಂತ ಹೋದ್ರೆ ಒಂದು ಸಾವಿರಾರು ಸ್ಪೀಶೀಸ್ಗಳು ಸಿಗುತ್ತೆ. ಬಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ್ದಿರುತ್ತೆ ಅದನ್ನ ನೀವು ತುಂಬಾ ಪರ್ಫೆಕ್ಟ್ ಆಗಿ ಓದ್ಕೊಂಡ್ರೆ ಅದನ್ನ ಎಕ್ಸಾಮಿನೇಷನ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಬ್ಲೂ ಫಿನ್ಡ್ ಮಶೀರ್ ಅಂತ ಕೇಳಿದ್ದಾರೆ. ಸೊ ಇದೊಂದು ಮೀನ್ ಇದು. ಸೊ ಬ್ಲೂ ಫಿನ್ಡ್ ಮಶೀರ್ ಅಂತ ಅಂದ್ರೆ ಏನು, ಮೀನ್ ಇದು. ಸೊ ಇದು ನಮ್ಮ ಕಾವೇರಿ ರಿವರ್ ಅಲ್ಲಿ ಕಂಡು ಬರ್ತದೆ. ಇದು ಕಾವೇರಿ ನದಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಮೀನ್ ಇದು. ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಯಾರು ತಿಂದಿದ್ದೀರಾ? ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ನೀವು ಏನಾದ್ರು ಹೊಗೆನ ಕಲ್ಲು ಅಥವಾ ಈ ಕಡೆ ಎಲ್ಲ ಹೋದ್ರೆ ಸೊ ಅದನ್ನ ಹಿಡಿದ್ಬಿಟ್ಟು ಏನ್ ಮಾಡ್ತಾರೆ, ಫ್ರೈ ಮಾಡ್ಕೊಡ್ತಾರೆ. ಸೊ ಅದು ಯಾಕೆ ನ್ಯೂಸ್ ಆಯ್ತು ಅಂದ್ರೆ ಅದರದ್ದು ಸ್ವಲ್ಪ ನಂಬರ್ ಕಡಿಮೆ ಆಗ್ತಾ ಬಂದಿತ್ತು, ಅದರದ್ದು ಸಂಖ್ಯೆ ಕಡಿಮೆ ಆಗಿತ್ತು. ಸೊ ಒಂದು ಕಾರಣದಿಂದ ಅದನ್ನ ನ್ಯೂಸ್ ಅಲ್ಲಿ ಇತ್ತು. ಓಕೆ, ಸೊ ಇದ್ರದ್ದು ಲೊಕೇಶನ್ ಇದು ಕರೆಕ್ಟ್ ಇದೆ. ಸೆಕೆಂಡ್ ಒನ್ ಇಲ್ಲಿ ನೋಡಿ, ಇರ್ರಾವಡಿ ಡಾಲ್ಫಿನ್ ಅಂತ ಇದೆ. ಇರ್ರಾವಡಿ ರಿವರ್ ಅಲ್ಲಿ ಇರುವಂತ ಒಂದು ಡಾಲ್ಫಿನ್ ಏನಂತ ಕರಿತೀವಿ, ಇರ್ರಾವಡಿ ಡಾಲ್ಫಿನ್ ಅಂತ ಹೇಳ್ತೀವಿ. ಅದರದ್ದು ಆವಾಸ ಸ್ಥಾನ ಚಂಬಲ್ ರಿವರ್ ಅಂತ ಕೊಟ್ಟಿದ್ದಾರೆ. ಇರ್ರಾವಡಿ ಅಂದ್ರೇನು, ಒಂದು ರಿವರ್. ಅದೆಲ್ಲ ರೀತಿಯ ಮಯನ್ಮಾರ್, ಚೈನಾ ಆ ಒಂದು ರೀಜನ್ ಅಲ್ಲಿ ಹರಿಯುತ್ತೆ. ಸೊ ನಮ್ಮ ದೇಶದಲ್ಲಿ ಹರಿಯೋದಿಲ್ಲ. ಅಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಡಾಲ್ಫಿನ್ ನಾವೇಂತ ಕರಿತೀವಿ, ಇರ್ರಾವಡಿ ಡಾಲ್ಫಿನ್ ಅಂತ ಹೇಳ್ತೀವಿ. ಸೊ ಇದು ಚಂಬಲ್ ರಿವರ್ ಅಂತ ಕೊಟ್ಟಿದ್ದಾರೆ. ಇದು ಮಿಸ್ ಮ್ಯಾಚ್ ಆಗುತ್ತೆ ಇದು. ಸೊ ನಮ್ಮ ದೇಶದಲ್ಲಿ ಎಷ್ಟು ತರ ಡಾಲ್ಫಿನ್ಸ್ ಇದೆ? ಸೊ ನಮ್ಮ ರಾಷ್ಟ್ರೀಯ ಜಲಚರ ಯಾವುದು? ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನ್, ಇಂಡಸ್ ರಿವರ್ ಡಾಲ್ಫಿನ್. ಸೊ ಡಾಲ್ಫಿನ್ ಅಲ್ಲಿ ನಮ್ಮ ದೇಶದಲ್ಲಿ ಎರಡಿದಾವೆ. ಸೊ ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನ್ ಅಂತ ಅಂದ್ರೆ ಗಂಗಾ ನದಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ತಿಮಿಂಗಲಕ್ ನಾವೇಂತ ಕರಿತೀವಿ, ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನ್ ಅಂತ ಹೇಳ್ತೀವಿ. ಅದನ್ನ ನಾವು ರಾಷ್ಟ್ರೀಯ ಜಲಚರ ಅಂತ ನಾವು ಗುರುತಿಸಿದೀವಿ. ಇಂಡಸ್ ರಿವರ್ ಡಾಲ್ಫಿನ್ ನಮ್ಮ ರಾಷ್ಟ್ರೀಯ ಜಲಚರ ಅಲ್ಲ. ಸೊ ಗಂಗಾ ರಿವರ್ ಡಾಲ್ಫಿನ್. ಓಕೆನಾ? ಹಾಗಾಗಿ ಇದು ತಪ್ಪಾಗುತ್ತೆ. ಇರ್ರಾವಡಿ ಡಾಲ್ಫಿನ್ ಇರ್ರಾವಡಿ ರಿವರ್ ಅಲ್ಲಿ ಕಂಡು ಬರುತ್ತೆ, ಚಂಬಲ್ ರಿವರ್ ಅಲ್ಲಿ ಕಂಡು ಬರೋದಿಲ್ಲ. ರಸ್ಟಿ ಸ್ಪಾಟೆಡ್ ಕ್ಯಾಟ್. ರಸ್ಟಿ ಸ್ಪಾಟೆಡ್ ಕ್ಯಾಟ್ ಅಂತಂದ್ರೆ ಅದೊಂದು ಕ್ಯಾಟ್ ಸ್ಪೀಶೀಸ್. ಅದರದ್ದು ಕೂದಲು ಯಾವ ತರ ಇರುತ್ತೆ ಅಂತಂದ್ರೆ ಸ್ವಲ್ಪ ತುಕ್ಕಿಡಿದಿರೋ ತರ ಇರುತ್ತೆ. ಅದು ಬೆಕ್ಕು ತುಕ್ಕಿಡಿದಿರೋದಿಲ್ಲ. ಸೊ ಅದು ಅಪಿಯರೆನ್ಸ್ ಆ ತರ ಇರುತ್ತೆ. ಅದಕ್ಕೆ ಅದನ್ನ ರಸ್ಟಿ ಸ್ಪಾಟೆಡ್ ಕ್ಯಾಟ್ ಅಂತ ಹೇಳ್ತಾರೆ. ಸೊ ಅದು ನಮ್ಗೆ ಎಲ್ಲಿ ಕಂಡು ಬರುತ್ತೆ ಅಂತ ನಮಗೆ ಈಸ್ಟರ್ನ್ ಘಾಟ್ಸ್, ಪೂರ್ವ ಘಟ್ಟಗಳಲ್ಲಿ ಕಂಡು ಬರ್ತದೆ. ಸೊ ಇದು ಕೂಡ ನಿಮಗೆ ಕರೆಕ್ಟ್ ಇದೆ. ಸೊ ಹಾಗಾಗಿ ನಿಮಗೆ ಆಪ್ಷನ್ 1 and 3 only ಆಗುತ್ತೆ. ಸೊ ನೆಕ್ಸ್ಟ್ ರಾಮ್ಸಾರ್ ಕನ್ವೆನ್ಷನ್ ಮೇಲೆ ಒಂದು ಕ್ವಶನ್ ಇದೆ ನೋಡಿ ಇಲ್ಲಿ. ಸೊ ರಾಮ್ಸಾರ್ ಸೈಟ್ಸ್ ಮೇಲೆ ಅಥವಾ ರಾಮ್ಸಾರ್ ಕನ್ವೆನ್ಷನ್ ಮೇಲೆ ಒಂದು ಕ್ವಶನ್ ಇದೆ. ಸೊ ಇದನ್ನು ನಾವು ಡಿಸ್ಕಷನ್ ಮಾಡೋಣ. ಇದೊಂದು ಲಾಸ್ಟ್ ಕ್ವಶನ್ ಡಿಸ್ಕಷನ್ ಮಾಡೋಣ.
So under Ramsar Convention, it is mandatory on the part of the government of India to protect and conserve all the wetlands in the territory of India. The Wetland Conservation and Management Rules 2010 were framed by the Government of India based on the recommendations of Ramsar Convention. The Wetlands Conservation and Management Rules 2010 also encompasses the drainage area of catchment regions of the wetlands as determined by the authority. So go through the options. ಸೊ ಇಲ್ಲೂ ಕೂಡ ನೀವು ಏನ್ ಮಾಡಬಹುದು, ಒಂದು ಎಲಿಮಿನೇಷನ್ ಮೆಥಡ್ ನ ಯೂಸ್ ಮಾಡಬಹುದು. ಒಂದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಇದೆ, ಆ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ತಗೋದ್ರೆ ಸೊ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಸೊ ರಾಮ್ಸರ್ ಕನ್ವೆನ್ಷನ್ ಅಂತಂದ್ರೆ ಏನಂತಂದ್ರೆ ಜೌಗು ತಾಣಗಳನ್ನ ಸಂರಕ್ಷಣೆ ಮಾಡುವಂತ ಒಂದು ಕನ್ವೆನ್ಷನ್. ಸೊ ಜೌಗು ತಾಣಗಳನ್ನ ಸಂರಕ್ಷಣೆ ಮಾಡುವಂತ ಒಂದು ಕನ್ವೆನ್ಷನ್. ಸೊ 1971 ಅಲ್ಲಿ, ಸೊ ಇನ್ ದ ಇಯರ್ 1971 ದಿಸ್ ಕನ್ವೆನ್ಷನ್ ಸೈನ್ ಆಗುತ್ತೆ. ಸೊ ಇಲ್ಲಿ ಅಂತಂದ್ರೆ ಇರಾನ್ ಅಲ್ಲಿ ರಾಮ್ಸರ್ ಅಂತ ಒಂದು ಪ್ಲೇಸ್ ಇದೆ. ಸೊ ಆ ಒಂದು ಜಾಗದಲ್ಲಿ ಸೊ ಈ ಕನ್ವೆನ್ಷನ್ ಸೈನ್ ಆಗುತ್ತೆ. ಹಾಗಾಗಿ ಇದಕ್ಕೆ ರಾಮ್ಸರ್ ಕನ್ವೆನ್ಷನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಅಂಡರ್ ದ ರಾಮ್ಸರ್ ಕನ್ವೆನ್ಷನ್ ಇಟ್ ಇಸ್ ಮ್ಯಾಂಡೇಟರಿ ಆನ್ ದ ಪಾರ್ಟ್ ಆಫ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ಟು ಪ್ರೊಟೆಕ್ಟ್ ಅಂಡ್ ಕನ್ಸರ್ವ್ ಆಲ್ ದ ವೆಟ್ಲ್ಯಾಂಡ್ಸ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ. ಆಲ್ ಎಲ್ಲವನ್ನೂ ಕೂಡ ಪ್ರೊಟೆಕ್ಟ್ ಮಾಡಬೇಕು. ನಿಮ್ಮ ದೇಶದಲ್ಲಿ ಯಾವ್ಯಾವ ಜೋಗುತಾಣ ಎಲ್ಲವನ್ನೂ ಕೂಡ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲವನ್ನೂ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಹೈಲಿ ಇಂಪಾಸಿಬಲ್. ಯಾಕಂತಂದ್ರೆ ಈವನ್ ಪ್ಯಾಡಿ ಫೀಲ್ಡ್ಸ್ ಆರ್ ಆಲ್ಸೋ ವೆಟ್ಲ್ಯಾಂಡ್ಸ್. ಸೊ ಭತ್ತದ ಗದ್ದೆಗಳಲ್ಲೂ ಕೂಡ ನಾವು ನೀರು ನಿಂತಿರುತ್ತೆ. ಸೊ ಹಾಗಂದ್ರೆ ಎಲ್ಲಾನು ಕೂಡ ನಾವು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಇದು. ಮತ್ತೆ ಮ್ಯಾಂಡೇಟರಿ ಅಂತ ಕೊಟ್ಟಿದ್ದಾರೆ. ಸೊ ಕೆಲವು ಕನ್ವೆನ್ಷನ್ಸ್ ಬೈಂಡಿಂಗ್ ಇರುತ್ತೆ, ಮತ್ತೆ ಕೆಲವು ಕನ್ವೆನ್ಷನ್ಸ್ ನಾನ್ ಬೈಂಡಿಂಗ್ ಇರುತ್ತೆ. ಬೈಂಡಿಂಗ್ ಅಂತ ಅಂದ್ರೆ ಕನ್ವೆನ್ಷನ್ಗೆ ಸೈನ್ ಹಾಕಿದ್ಮೇಲೆ ಅದನ್ನ ಫಾಲೋ ಮಾಡ್ಲೇಬೇಕು. ನಾನ್ ಬೈಂಡಿಂಗ್ ಅಂತ ಅಂದ್ರೆ ಅಡಾಪ್ಟ್ ಮಾಡ್ಕೋಬಹುದು. ಕಂಪಲ್ಸರಿ ಮಾಡ್ಲೇಬೇಕು ಅಂತ ಇರಲ್ಲ, ಕಂಪಲ್ಷನ್ ಇರೋದಿಲ್ಲ, ಬಟ್ ಅದನ್ನ ನಿಧಾನವಾಗಿ ಅಡಾಪ್ಟ್ ಮಾಡ್ಕೋಬಹುದು. ಸೊ ಮ್ಯಾಂಡೇಟರಿ ಮತ್ತೆ ನೆಕ್ಸ್ಟ್ ಆಲ್ ದ ವೆಟ್ಲ್ಯಾಂಡ್ಸ್ ಇನ್ ದ ಟೆರಿಟರಿ ಆಫ್ ಇಂಡಿಯಾನ ಪ್ರೊಟೆಕ್ಟ್ ಮಾಡ್ಲೇಬೇಕು ಅಂತ ಕೊಟ್ಟಿದ್ದಾರೆ. ಇದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಇದು ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಅಂಡ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಲ್ಲಿ ಫ್ರೇಮ್ಡ್ ಬೈ ದ ಗವರ್ನಮೆಂಟ್ ಆಫ್ ಇಂಡಿಯಾ ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಆಫ್ ರಾಮ್ಸರ್ ಕನ್ವೆನ್ಷನ್. ಸೊ ಆ ಒಂದು ರೆಕಮೆಂಡೇಶನ್ ಮೇಲೆ ಇದನ್ನ ಸೊ ಒಂದು ರೂಲ್ಸ್ ಅನ್ನ ಫ್ರೇಮ್ ಮಾಡಿರೋದು. ಸೊ ಇದು ಕರೆಕ್ಟ್ ಇದೆ. ಮತ್ತೆ ನೆಕ್ಸ್ಟ್ ಇದು ಕೂಡ ನಿಮ್ಗೆ ಕರೆಕ್ಟ್ ಇದೆ. ಸೊ ಡ್ರೈನೇಜ್ ಏರಿಯಾ ಆರ್ ಕ್ಯಾಚ್ಮೆಂಟ್ ರೀಜನ್ಸ್ ದ ವೆಟ್ಲ್ಯಾಂಡ್ಸ್ ಆರ್ ಡಿಟರ್ಮೆಂಟ್ ಬೈ ಅಥಾರಿಟಿ. ಸೊ ಅಥಾರಿಟಿಗಳು ಏನ್ ಮಾಡ್ತಾರೆ, ಒಂದು ಇದನ್ನ ರೂಲ್ಸ್ ಮತ್ತೆ ಫ್ರೇಮ್ಸ್ ಏನ್ ಮಾಡ್ತಾರೆ, ವೆಟ್ಲ್ಯಾಂಡ್ ರೂಲ್ಸ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಫಾರ್ಮುಲೇಟ್ ಮಾಡ್ತಾರೆ. ಇದು ಕೂಡ ಕರೆಕ್ಟ್ ಇದೆ. ಸೊ ಹಾಗಾಗಿ 2 ಮತ್ತೆ 3 ನಿಮಗೆ ಆನ್ಸರ್ ಆಗುತ್ತೆ. ಸೊ ಮತ್ತೆ ಹೇಳ್ತಾ ಇದೀನಿ, ಸೊ ಎನ್ವಿರಾನ್ಮೆಂಟ್ ಅನ್ನುವಂಥದ್ದು ಒಂದು ತುಂಬಾ ಜನರಲೈಸ್ಡ್ ಸಬ್ಜೆಕ್ಟ್. ಸೊ ಮಿನಿಮಮ್ ಎಫರ್ಟ್ಸ್ ಅಲ್ಲಿ ನೀವು ಮ್ಯಾಕ್ಸಿಮಮ್ ಸ್ಕೋರ್ನ ಮಾಡ್ಬೋದು. ಮತ್ತೆ ದಯವಿಟ್ಟು ಸೊ ನಿಮ್ಮಲ್ಲಿ ಇನ್ನೊಂದು ರಿಕ್ವೆಸ್ಟ್ ಏನಂತಂದ್ರೆ ಊಹಾಪೋಹಗಳಿಗೆ ಕಿವಿ ಕೊಡಕ್ ಹೋಗ್ಬೇಡಿ. ಸೊ ನಿಮ್ಮ ಕಾನ್ಸಂಟ್ರೇಷನ್ ಜಸ್ಟ್ ಎಕ್ಸಾಮ್ ಮೇಲೆ ಮಾತ್ರ ಇರಬೇಕು. ಸೊ ನೀವು ಈಗ ಒಂದು 8 ತಿಂಗಳು ಏನು ನೀವು ಕಷ್ಟಪಡ್ತೀರಾ, ಸೊ ನೆಕ್ಸ್ಟ್ ನಿಮಗೆ 60ನೇ ವರ್ಷ ಅಂದ್ರೆ ನಿಮ್ಮ ಲೈಫ್ ಏನಾಗುತ್ತೆ ಸೆಟ್ಲ್ ಆಗುತ್ತೆ. ಸೊ 60 ವರ್ಷ ತನಕ ನೀವು ತುಂಬಾ ಒಳ್ಳೆ ಜೀವನವನ್ನ ನಡೆಸ್ಬೋದು. ಸಮಾಜದಲ್ಲಿ ನೀವು ಒಳ್ಳೆ ಒಂದು ಘನತೆಯನ್ನ ಪಡ್ಕೊಬಹುದು. ಸಮಾಜದಲ್ಲಿ ನಿಮ್ಗೆ ಒಂದು ಸ್ಥಾನ ಇರುತ್ತೆ. ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನಗಳ ಒಂದು ಭವಿಷ್ಯ ನಿಮ್ಮ ಕೈಲಿರುತ್ತೆ. ಸಾರ್ವಜನಿಕವಾಗಿ ನೀವು ಆಡಳಿತವನ್ನು ನಡೆಸ್ಬೋದು. ಸೊ ನೀವು ಒಂದು ಡಿಸಿಷನ್ ತಗೊಂತಾ ಇರ್ತೀರಾ ಅಂತಂದ್ರೆ ಒಂದು 10 ಲಕ್ಷ ಜನ ನೀವು ರೆಪ್ರೆಸೆಂಟ್ ಮಾಡ್ತಾ ಇರ್ತೀರಾ. ಸೊ ನೀವೇನಾದ್ರು AC ಆಗಿ ಸೆಲೆಕ್ಷನ್ ಆದ್ರೆ ಸೊ ವಿತಿನ್ ಒಂದು 10 ಇಯರ್ಸ್ ನೀವು ಏನಾಗ್ತೀರಾ, IAS ಆಗ್ತೀರಾ, DC ಆಗ್ತೀರಾ. ಸೊ ಇಡೀ ಎಂಟೈರ್ ಒಂದು ಜಿಲ್ಲೆನ ನೀವೇನ್ ಮಾಡ್ತಾ ಇರ್ತೀರಾ, ಆಡಳಿತ ಮಾಡ್ತಾ ಇರ್ತೀರಾ. AC ಆಗಿ ಸೆಲೆಕ್ಷನ್ ಆದ್ರೆ ಏನಾಗ್ತೀರಾ ಅಂದ್ರೆ ಉಪ ವಿಭಾಗಾಧಿಕಾರಿ ಆಗ್ತೀರಾ, ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಆಗ್ತೀರಾ. ಸೊ ತುಂಬಾನೇ ಪವರ್ಫುಲ್ ಜಾಬ್ ಅದು. ಸೊ ನೀವು ಏನೇನು ಚೇಂಜಸ್ ನೀವು ನೋಡ್ಬೇಕಂತ ಅನ್ಕೊಂಡಿದ್ದೀರಾ ಸಮಾಜದಲ್ಲಿ, ಅದು ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ನಾನು ಜಸ್ಟ್ ಮೋಟಿವೇಶನ್ಗೆ ಅಂತ ಹೇಳ್ತಾ ಇಲ್ಲ. ಸೊ ಸಿಕ್ಕಿರ್ತಕ್ಕಂಥ ಒಂದು ಸುವರ್ಣ ಅವಕಾಶವನ್ನ ದಯವಿಟ್ಟು ಕೈ ಚೆಲ್ಕೋಬೇಡಿ. ಸೊ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ಸೊ ನೀವು ಒಂದು ಸಾಧನೆ ಮಾಡೋ ಸಮಯ ಬಂದಿದೆ. ಇಷ್ಟು ದಿನ ಏನಾಗಿತ್ತು ಅಂತಂದ್ರೆ ನೋಟಿಫಿಕೇಶನ್ಸ್ ಇರಲಿಲ್ಲ, ಈಗ ನೋಟಿಫಿಕೇಶನ್ಸ್ ಇದೆ. ಸೊ ಸುಮಾರು ನೋಟಿಫಿಕೇಶನ್ಸ್ ಇದೆ. ಸೊ KS ನ ಟಾರ್ಗೆಟ್ ಮಾಡಿ ಓದ್ತಾ ಇದ್ದೀರಾ ನೀವೆಲ್ಲರೂ ಕೂಡ. ಸೊ ಕಷ್ಟಪಡಿ, ಪರಿಶ್ರಮ ಹಾಕಿ. ಸೊ ಈ ಸರಿ ಎಕ್ಸಾಮಿನೇಷನ್ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನಡೆಯುತ್ತೆ, ತುಂಬಾ ಸ್ಪೀಡಾಗೂ ಕೂಡ ನಡೆಯುತ್ತೆ. ಸೊ ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಸೊ ನೆಕ್ಸ್ಟ್ ರೆಗ್ಯುಲರ್ ಕ್ಲಾಸಸ್ ನಾವು ಮೀಟ್ ಮಾಡೋಣ.
ಸೊ ಇದು ಜಸ್ಟ್ ಓರಿಯಂಟೇಷನ್ ಕ್ಲಾಸು, ಸಬ್ಜೆಕ್ಟ್ ಔಟ್ಲೈನ್ ನಾವು ಡಿಸ್ಕಷನ್ ಮಾಡಿದ್ವಿ, ಯಾವ್ದು ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡಿದ್ವಿ. ಸೊ ಇದ್ರ ಬೇಸಿಸ್ ಮೇಲೆ ನೀವು ನಿಮ್ಮ ಒಂದು ಅಧ್ಯಯನ ನಡೆಸ್ಬೇಕು ನೀವು. ಸೊ ನೆಕ್ಸ್ಟ್ ನಾವು ಏನು ಮಾಡೋಣ ಅಂತಂದ್ರೆ, ಸೊ ರೆಗ್ಯುಲರ್ ಕ್ಲಾಸಲ್ಲಿ ಸೊ ನಾವು ಡಿಸ್ಕಷನ್ ಮಾಡತಕ್ಕಂಥ ಸಿಲೆಬಸ್ ನಾವು ಇನ್ ಡೆಪ್ತ್ ಆಗಿ ನಾವು ಸ್ಟಡಿ ಮಾಡ್ಕೊಂತ ಹೋಗೋಣ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.